गुरुर्विष्णुः गुरुर्देवो महेश्वरः गुरुस्साक्षात् परं ब्रह्म तस्मै श्रीगुरवे नमः। सदाशिवसमारम्भां शङ्कराचार्यमध्यमाम् अस्मदाचार्यपर्यन्तां वन्दे गुरुपरम्परां। सहना भवतु सहनौ भुनक्तु सह वीर्यं करवावहै तेजस्विनावधीतमस्तु मा विद्विषावहै। ओम शांति शांति शांतिः। अंतर्यश्च बहिर्विधूततिमिरं ज्योतिर्मयं शाश्वतं स्थानं प्राप्य विराजते विनमतामज्ञानमुन्मूलयन्। पश्यन् विश्वमपीदमुल्लसजयो विश्वस्य पारे परः तस्मै श्रीरमणाय लोकगुरवे शोकस्य हन्त्रे नमः। ಶೃಂಗೇರಿ ಶಾರದಾ ಪೀಠದ ಉಭಯ ಜಗದ್ಗುರುಗಳನ್ನು ಸ್ಮರಿಸ್ತಾ ಅವರಿಗೆ ನಮಸ್ಕಾರವನ್ನು ಮಾಡ್ತಾ ಅಹಂ ಬ್ರಹ್ಮಾಸ್ಮಿ ಫೌಂಡೇಶನ್ ಅವರು ಆಯೋಜನೆ ಮಾಡಿರುವಂತಹ 2 ದಿವಸದ ಕ್ಯಾಂಪ್ ಭಗವಾನ್ ರಮಣರ ಉಪದೇಶ ಸಾರ ಅದನ್ನು ನೋಡೋಣ. ಎಷ್ಟು ಜನಕ್ಕೆ ವೇದಾಂತ ಹೊಸದು? 1 2 3 4 5 6 7 8 9 30 ಜನ ಇದ್ದೀರಿ. ಅದರಲ್ಲಿ 10 ಜನಕ್ಕೆ ವೇದಾಂತ ಹೊಸ್ತು. ಆದರೆ ಗ್ರಂಥ ಸರಳವಾಗೂ ಇದೆ, ಗಂಭೀರವಾಗೂ ಇದೆ. ನಮಗೆ ಇವತ್ತು 3 ಸೆಷನ್ಸ್, ನಾಳೆ 2 ಇದೆ. ಕೊನೆಯ ಸೆಷನ್ನ Q&A, ಕ್ವಶನ್ ಆ್ಯಂಡ್ ಆನ್ಸರ್ಸ್ ಅಂತ ಇಟ್ಕೊಂಡಿದ್ದೀವಿ. ನೀವು ಇವತ್ತೆಲ್ಲ ಕೇಳಿದ್ದು ಮನಸ್ಸಿಗೆ ಹಾಕ್ಕೊಂಡು ಆಮೇಲೆ ಹೋದ್ಮೇಲೆ ನೋಟ್ಸ್ ಮಾಡ್ತಿರೋ ಅಥವಾ ಇಲ್ಲೇ ಬರ್ಕೊಳ್ತಿರೋ ಕ್ವಶನ್ಸ್ ಕೇಳಬೇಕು. ಕೇಳಿದ್ರೇ ಅದು ನಾನು ಮತ್ತೆ ನೀವು ಹೇಗೆ ಅರ್ಥ ಮಾಡ್ಕೊಂಡಿದ್ದೀರಿ ಅಂತ ಗೊತ್ತಾಗುತ್ತೆ. ಸೊ ತುಂಬ ಬೇಸಿಕ್ ಲೆವೆಲಿಂದ ಹೇಳೋದು ಕಷ್ಟ ಈ ಗ್ರಂಥ. ಆದಷ್ಟು ಬೇಸಿಕ್ ಲೆವೆಲಿಂದ ಹೇಳ್ತೀನಿ. ಅದಾಗ ಗೊತ್ತಿಲ್ಲ ಅಂದರೆ ನೀವು ಪ್ರಶ್ನೆಯಲ್ಲಿ ಕೇಳಬೇಕಾಗತ್ತೆ, ಅದಕ್ಕೆ ಉತ್ತರ ಕೊಡ್ತೀನಿ. ಉಪದೇಶ ಸಾರ ಅನ್ನೋದು ಒಂದು ಪ್ರಕರಣ ಗ್ರಂಥ. ನಮ್ಮಲ್ಲಿ ಪ್ರಸ್ಥಾನತ್ರಯ ಅಂತ ಇದೆ, ಎಲ್ಲರೂ ಕೇಳಿರ್ತೀರಿ. ಪ್ರಸ್ಥಾನತ್ರಯ. ಪ್ರಸ್ಥಾನ ಅಂದರೆ ದಾರಿ ಅಂತ. 3 ಥರದ ದಾರಿ. ಯಾವುದಕ್ಕೆ? ಮೋಕ್ಷಕ್ಕೆ. ಅದು ಮುಖ್ಯವಾಗಿ ವೇದಗಳು ಅಂದರೆ ಉಪನಿಷತ್ಗಳು, ಆಮೇಲೆ ಭಗವದ್ಗೀತಾ, ಇನ್ನೊಂದು ಬ್ರಹ್ಮಸೂತ್ರ. ಇದಕ್ಕೆ ಪ್ರಸ್ಥಾನತ್ರಯ ಅಂತ ಹೇಳ್ತೀವಿ. ಈ 3 ಪ್ರಸ್ಥಾನತ್ರಯದಲ್ಲಿ ಯಾವ ವಿಚಾರವನ್ನು ಹೇಳಿದ್ದಾರೋ ಅದೇ ವಿಚಾರವನ್ನು ದೀರ್ಘವಾಗಿ ಪ್ರಕರಣ ಗ್ರಂಥಗಳಲ್ಲಿ ಆಚಾರ್ಯರು ತಿಳಿಸಿರ್ತಾರೆ. ಅದು ಶಂಕರಾಚಾರ್ಯರಾಗಿರಲಿ, ರಮಣ ಮಹರ್ಷಿಗಳಾಗಿರಲಿ, ವಿದ್ಯಾರಣ್ಯರ ಸ್ವಾಮಿ ಆಗಿರಲಿ, ಯಾರೇ ಆಗಿರಲಿ. ನಾನು ಹೇಳೋದಲ್ಲ, ಅದ್ವೈತ ವೇದಾಂತಕ್ಕೆ ಸಂಬಂಧಪಟ್ಟಿರುವಂತಹ ಸಿದ್ಧಾಂತ. ಇವಾಗ ಉಪನಿಷತ್ತಲ್ಲಿ ಸೃಷ್ಟಿಕ್ರಮ, ಜಗತ್ ಸೃಷ್ಟಿ ಹೇಗಾಯಿತು, ಒಂದೊಂದು ಉಪನಿಷತ್ತಲ್ಲೂ ಒಂದೊಂದು ರೀತಿಯಾಗಿ ಸೃಷ್ಟಿಯನ್ನು ವಿವರಣೆ ಮಾಡಿದ್ದಾರೆ. ಕ್ರಮವಾಗಿಲ್ಲ, ಒಂದೊಂದು ಉಪನಿಷತ್ತಲ್ಲಿ ಒಂದೊಂದು ಥರ ಇದೆ. ಅದೇ ಭಗವದ್ಗೀತೆಯಲ್ಲಿ ಕೃಷ್ಣ ಅವನ ಸಾನ್ನಿಧ್ಯ ಏನೋ, ಕರ್ಮಯೋಗ ಅಂದ್ರೇನೋ, ಭಕ್ತಿಯೋಗ ಅಂದ್ರೇನೋ ಅದೆಲ್ಲ ತಿಳಿಸಿದ್ದಾನೆ. ಕರ್ಮವನ್ನು ಹೇಗೆ ಮಾಡಬೇಕು, ಸುದೀರ್ಘವಾಗಿ 18 ಅಧ್ಯಾಯ 700 ಶ್ಲೋಕಗಳು. ಹಲವಾರು ಉಪನಿಷತ್ಗಳಿದೆ. ಅದಕ್ಕೆ ಶ್ರುತಿ ಪ್ರಸ್ಥಾನ ಅಂತ ಹೆಸರು. ಋಷಿಗಳು ಕಂಡುಕೊಂಡಿರೋದು ಅಂದರೆ ಅವರ ಧ್ಯಾನದಲ್ಲಿ ಕಂಡುಕೊಂಡು ಶಿಷ್ಯರಿಗೆ ಕಿವಿ ಮೂಲಕ ಹೇಳಿರೋದು. ಅದಕ್ಕೆ ಶ್ರುತಿ ಪ್ರಸ್ಥಾನ ಅಂತ, ಶ್ರವಣ. ಅದನ್ನೇ ವಿಸ್ತಾರವಾಗಿ ಸ್ಮೃತಿಯಲ್ಲಿ ನೋಡಿದ್ವಿ. ಭಗವದ್ಗೀತಾ ವ್ಯಾಸರು ಕೊಟ್ಟಿರುವಂಥದ್ದು ಮಹಾಭಾರತದಲ್ಲಿ ಒಂದು ಅಂಗ ಭಗವದ್ಗೀತಾ. ಅದಕ್ಕೆ ಸ್ಮೃತಿ ಪ್ರಸ್ಥಾನ ಅಂತ. ಶ್ರುತಿಯಲ್ಲಿ ಹೇಳಿರೋದನ್ನು ವಿಸ್ತಾರವಾಗಿ ಹೇಳೋದು. ಇನ್ನೊಂದು ನ್ಯಾಯ ಪ್ರಸ್ಥಾನ, ಬ್ರಹ್ಮಸೂತ್ರ. ನ್ಯಾಯ ಅಂದರೆ ಲಾಜಿಕ್. ತರ್ಕಬದ್ಧವಾಗಿ ಶ್ರುತಿಯಲ್ಲಿ ಹೇಳಿರೋ ಅದ್ವೈತ ವೇದಾಂತವೇ ಸತ್ಯ, ಬೇರೆ ರೀತಿಯಾಗಿ ಅದನ್ನು ಹೇಳೋಕ್ಕಾಗೋದಿಲ್ಲ. ಹಾಗಂತ ಅವರು ವಿಶಿಷ್ಟಾದ್ವೈತಿಗಳು ಹೇಳ್ತಾರೆ, ದ್ವೈತಿಗಳು ಹೇಳ್ತಾರೆ ನಾವು ಹೇಳಿದ್ದೇ ಸರಿ ಅಂತ. ಅದು ಮನೇಲೂ ನಡೆಯಲ್ವಾ? ಅದನ್ನು ಹೊಸದಾಗಿ ನಾವು ಹೇಳಬೇಕು ಅಂತಿಲ್ಲ. ಮನೇಲಿ ನಾನು ಹೇಳಿದ್ದೆ ಸರಿ ಅಂತ ಗಂಡ ಹೆಂಡ್ತಿರೆಲ್ಲ ಇದು ಮಾಡ್ಕೊಳ್ತಾರಲ್ಲ, ಆ ರೀತಿಯಾಗಿ. ಅಂದರೆ ಆದಷ್ಟು ವೇದ ಪರವಾಗಿರೋದು ಯಾವುದು ಅಂದ್ರೆ ಅದ್ವೈತ ವೇದಾಂತನೇ. ಅದು ಎಲ್ಲರಿಗೂ ಗೊತ್ತು, ಆದರೆ ಬಿಡೋಕ್ಕಾಗಲ್ಲ. ಬೇರೆ ಸಿದ್ಧಾಂತವನ್ನು ಆಚರಣೆ ಮಾಡಿದ್ರೆ ನಮ್ಮ ಗುರುಗಳಿಗೆ ಮತ್ತು ನಮ್ಮ ಸಿದ್ಧಾಂತಕ್ಕೆ ಧಕ್ಕೆ ಬರುತ್ತೆ ಅನ್ನುವ ರೀತಿಯಾಗಿ ಯಾರೂ ಅದನ್ನು ಒಪ್ಕೊಳ್ಳೋದಿಲ್ಲ. ಮೇಲ್ನೋಟಕ್ಕೆ ತಿರಸ್ಕಾರ ಮಾಡಿದ್ರು ಮನಸ್ಸಿನೊಳಗೆ ಅದ್ವೈತವೇ ಸತ್ಯ ಅಂತ ಎಲ್ಲರಿಗೂ ಗೊತ್ತು. ಅದು ನಿಮಗೂ ಎಷ್ಟೋ ಜನಕ್ಕೆ ಗೊತ್ತು ಮನೇಲಿ ನಡೆಯುವಂಥ ಸತ್ಯ ಏನು ಅಂತ. ಆದರೂ ಏನೋ ಹೊರಗಡೆ ಹೇಳಿದ್ವಲ್ಲ ಹಾಗೆ.
ಪ್ರಸ್ಥಾನತ್ರಯ ಅಂತ ಹೇಳಿದ್ರೆ ನ್ಯಾಯ ಪ್ರಸ್ಥಾನ. ನ್ಯಾಯ ಅಂದರೆ ಯುಕ್ತಿ, ಲಾಜಿಕ್ಕಾಗಿ ಯುಕ್ತಿಗತವಾಗಿ ಅದ್ವೈತ ವೇದಾಂತವೇ ಸತ್ಯ ಹಾಗೆ ಅಂತ. ಬ್ರಹ್ಮಸೂತ್ರ ತುಂಬ ಕ್ಲಿಷ್ಟಕರವಾಗಿರುವಂಥದ್ದು, ಎಲ್ರಿಗೂ ಅದು ಆಗೋದಿಲ್ಲ. ಉಪನಿಷತ್ಸೂ ಆಗಲ್ಲ, ಗೀತೆನೂ ಆಗಲ್ಲ. ಅದನ್ನು ಇನ್ನು ಸಡಿಲ ಮಾಡಬೇಕು ಅಂದರೆ ಪ್ರಕರಣ ಗ್ರಂಥಗಳು ಬಂತು. ಪ್ರಕರಣ ಅಂದರೆ ಇಂಡಿಪೆಂಡೆಂಟ್ ಟೆಕ್ಸ್ಟ್ ಬುಕ್ಸ್. ಒಂದು ಪ್ರಕರಣ ಗ್ರಂಥ ಕೇವಲ ಪ್ರಸ್ಥಾನತ್ರಯದ ಬಗ್ಗೆ ಮಾತಾಡುತ್ತೆ, ಪ್ರಸ್ಥಾನತ್ರಯ ಅಲ್ಲ ಅವಸ್ಥಾತ್ರಯದ ಬಗ್ಗೆ ಮಾತಾಡುತ್ತೆ. ಇನ್ನೊಂದು ಪ್ರಕರಣ ಸಾಧನೆಯನ್ನು ಹೇಗೆ ಮಾಡೋದು ಅಂತ ಹೇಳುತ್ತೆ. ಇಲ್ಲ ಇನ್ನೊಂದು ಉಪದೇಶ ಸಾರ ಅನ್ನುವಂತಹ ಪ್ರಕರಣ ಗ್ರಂಥ ಸಮಗ್ರ ಪ್ರಸ್ಥಾನತ್ರಯದಲ್ಲಿರುವಂತಹ ಎಲ್ಲ ವಿಚಾರವನ್ನು ತಗೊಂಡು ಸಂಕ್ಷಿಪ್ತವಾಗಿ ಮೇಲ್ನೋಟಕ್ಕೆ ಬರ್ಡ್ಸ್ ಐ ವ್ಯೂ ಅಂತ ಹೇಳ್ತೀವಲ್ಲ, ಆ ರೀತಿಯಾಗಿ ಎಲ್ಲ ವಿಚಾರವನ್ನು ಹೇಳುತ್ತೆ. ಆ ರೀತಿಯಾಗಿ ಉಪದೇಶ ಸಾರ ಅನ್ನುವಂಥದ್ದು ಒಂದು ಪ್ರಸಿದ್ಧವಾದ ಪ್ರಕರಣ ಗ್ರಂಥ, ಭಗವಾನ್ ರಮಣರು ಕೊಟ್ಟಿರುವಂಥದ್ದು. ಭಗವಾನ್ ರಮಣರು 2 ವೇದಾಂತ ಗ್ರಂಥವನ್ನು ಕೊಟ್ಟರು, ಒಂದು ಉಪದೇಶ ಸಾರ, ಇನ್ನೊಂದು ಸದ್ ದರ್ಶನಂ. ಈ ಉಪದೇಶ ಸಾರ 30 ಶ್ಲೋಕಗಳಿದೆ, ಇನ್ನೊಂದಿದು ಸದ್ ದರ್ಶನಂ ಅಂತ ಹೇಳಿದೆ 40-44 ಶ್ಲೋಕಗಳು ಬರುತ್ತೆ. ಅದು ಹೈಟ್ಸ್ ಆಫ್ ವೇದಾಂತ ಅಂತ ಹೇಳ್ತಾರೆ. ಇದರಲ್ಲೂ ಕೆಲವು ಶ್ಲೋಕಗಳೆಲ್ಲ ಹೈಟ್ಸ್ ಆಫ್ ವೇದಾಂತ ಅಂತ ಬರುತ್ತೆ. ಹೈಟ್ಸ್ ಆಫ್ ವೇದಾಂತ ಅಂದ್ರೇನು, ಇದಕ್ಕೆ ಬಿಟ್ಟರೆ ಮಿಕ್ಕಿದ್ದಿಲ್ಲ ಅಂತ. ಇನ್ನು ಎಲ್ಲ ಹೇಳ್ತಾರಲ್ಲ, ಹೈಟ್ಸ್ ಆಫ್ ಲಾಜಿಕ್ಕ, ಹೈಟ್ಸ್ ಆಫ್ ಲಾಜಿಕ್ ಅಂತಾರೆ, ಹೈಟ್ಸ್ ಆಫ್ ಸ್ಟುಪಿಡಿಟಿ ಅಂತಾರೆ ಅಲ್ವಾ. ಇದು ಹೈಟ್ಸ್ ಆಫ್ ವೇದಾಂತ ಅಂದರೆ ಇದಕ್ಕಿಂತ ಮಿಕ್ಕಿದಿಲ್ಲ. ಅದು ಸರಳವಾಗಿ ಚಿಕ್ಕ ಚಿಕ್ಕ ಪದಗಳನ್ನು ಹಾಕ್ಕೊಂಡು ರಮಣರು ತುಂಬ ಚೆನ್ನಾಗಿ ಹೇಳಿರ್ತಾರೆ. ಮಾಂಡುಕ್ಯ ಉಪನಿಷತ್ ಹೇಗೋ ಹಾಗೆ ಸದ್ದರ್ಶನಂ. ಮಾಂಡುಕ್ಯ ಉಪನಿಷತ್ತು ಅಥರ್ವಣ ವೇದಕ್ಕೆ ಸಂಬಂಧಪಟ್ಟಿರುವಂಥದ್ದು. ಅದರಲ್ಲಿಯೇ ಒಂದಾದಂತಹ ಮಹಾವಾಕ್ಯ ಅಯಮಾತ್ಮ ಬ್ರಹ್ಮ ಅಂತ ಬರುತ್ತೆ. 12 ಮಂತ್ರಗಳು ಮಾತ್ರ ಇದೆ. ಅದಕ್ಕೆ ಗೌಡಪಾದಾಚಾರ್ಯರು, ಶಂಕರಾಚಾರ್ಯರ ಪರಮ ಗುರುಗಳು. ಶಂಕರಾಚಾರ್ಯರ ಗುರುಗಳು ಯಾರು? ಗೋವಿಂದ ಭಗವತ್ಪಾದಾಚಾರ್ಯರು. ಅವರ ಗುರುಗಳು ಗೌಡಪಾದಾಚಾರ್ಯರು. ಅವರು ಕಾರಿಕೆಗಳನ್ನು ಕೊಟ್ಟಿದ್ದಾರೆ. ಈ 12 ಮಂತ್ರಕ್ಕೆ, ಮಾಂಡುಕ್ಯದ 12 ಮಂತ್ರಕ್ಕೆ ಸರಿಸುಮಾರು ಒಂದು 200ಕ್ಕೂ ಹೆಚ್ಚು ಅದನ್ನು ವಿಸ್ತಾರ ಮಾಡಿದ್ದಾರೆ. ಕಾರಿಕೆಗಳು ಅಂದರೆ ಶ್ಲೋಕ, ಮೂಲ ಮಂತ್ರದಲ್ಲಿರುವಂತಹ ಏನು ವಿಚಾರ ಇದೆಯೋ ಶ್ಲೋಕ ರೂಪವಾಗಿ ಇನ್ನೂ ವಿಸ್ತಾರವಾಗಿ ಹೇಳೋದು. ಕಾರಿಕಾ ವಾರ್ತಿಕಾಲ ಒಂದೇ ರೀತಿಯಾಗಿ ಬರುತ್ತೆ. ಅದಕ್ಕೆ ಆಚಾರ್ಯರು ದೀರ್ಘವಾದ ಭಾಷ್ಯವನ್ನು, ಕಾಮೆಂಟ್ರಿಯನ್ನು ಬರೆದಿದ್ದಾರೆ. ಆ ಥರದಲ್ಲಿರುವಂಥದ್ದು ಅದು ಸದ್ದರ್ಶನ. 250 ಶ್ಲೋಕ ಇಲ್ಲಿ, 44 ಶ್ಲೋಕ ಇಲ್ಲಿ. ಅಂದರೆ 250 ಶ್ಲೋಕವನ್ನು ಸಾರವಾಗಿ ರಮಣರು ಇನ್ನೊಂದು ಗ್ರಂಥ ಸದ್ದರ್ಶನವನ್ನು ಕೊಟ್ಟಿದ್ದಾರೆ. ಹಲವಾರು ಗ್ರಂಥಗಳನ್ನು ಬರೆದಿದ್ದಾರೆ ಅಂದರೆ ಅವ್ರಿಗೆ ಇಚ್ಛೆಯಿಂದ ಬರೆದಿದ್ದು ಅಂತಲ್ಲ. ಆತ್ಮಜ್ಞಾನಿಗೆ ಬರಿಬೇಕು ಅಂತ ಅನಿಸೋದಿಲ್ಲ, ಬರಿಬಾರ್ದು ಅಂತಲೂ ಅನಿಸೋಲ್ಲ. ಅಂದರೆ ಅವರ ವಿಮ್ಸ್ ಆ್ಯಂಡ್ ಫ್ಯಾನ್ಸೀಸ್ ಅಂತ ಹೇಳ್ತಾರಲ್ವ, ನಮ್ಮ ಮನಸ್ಸಿಗೆ ಬಂತು ನಾವು ಮಾಡಿಬಿಡ್ತೀವಿ. ಹಾಗಲ್ಲ. ಜಗತ್ತಲ್ಲಿ ಅದೇನು ಭಗವಂತನ ನಿಯತಿಯಲ್ಲಿದ್ದರೆ ಅದು ಅವ್ರ ಉಪಾಧಿಯ ಮೂಲಕ ಬರೆಸ್ತಾರೆ. ಅರುಣಾಚಲೇಶ್ವರ ಅಷ್ಟಕ ಅಂತ ಬರೆದಿದ್ದಾರೆ. ಇನ್ನೊಂದು 100 ಅಕ್ಷರ ರಮಣಮಾಲಯ ಅಂತ ಬರೆದು ಸುಮಾರು ಬರ್ತಿದ್ದಾರೆ. ಅದು ಬಿಟ್ಟು ಹಲವಾರು ಸಾಧಕರು ಸಂತರು ಅವ್ರನ್ನೆಲ್ಲ ಭೇಟಿ ಮಾಡಿದಾಗ ಸಂಭಾಷಣೆ, ಟಾಕ್ಸ್ ವಿತ್ ರಮಣ ಸುಮಾರಾಗಿದೆ. ಅದೆಲ್ಲ ನೀವೆಲ್ಲ ಓದಿರ್ತೀರಿ. ಈ ಒಂದು ಗ್ರಂಥ ಉಪದೇಶ ಸಾರವನ್ನು ನೀವು ತಿಳಿದುಬಿಟ್ರೆ ವೇದದಲ್ಲಿ, ವೇದಾಂತದಲ್ಲಿ ಅಥವಾ ಪ್ರಸ್ಥಾನತ್ರಯದಲ್ಲಿ ಏನಿದೆ ಅಂತ ಗೊತ್ತಾಗುತ್ತೆ. ಸಮಗ್ರವಾದ ಗ್ರಂಥ, ಕಾಂಪ್ರಹೆನ್ಸಿವ್ ಟ್ರೀಟೈಸ್ ಅಂತ ಹೇಳ್ತೀವಿ ಇದಕ್ಕೆ. ಇದು ರಮಣರಿಗೆ ಹಲವಾರು ಶಿಷ್ಯರಿದ್ದರು. ಒಬ್ಬಾದಂತಹ ಶಿಷ್ಯರು ಮುರುಗನಾರ್. ಅವರು ತಮಿಳ್ ಪೊಯಿಟ್. ಅವರು ಶಿವಪುರಾಣವನ್ನು ತಮಿಳಲ್ಲಿ ಬರೆಯೋಕ್ಕೆ ಶುರು ಮಾಡಿದ್ರು. ಆ ತಮಿಳಲ್ಲಿ ಶಿವಪುರಾಣವನ್ನು ಬರಿತಾ ಇದ್ದಾಗ ಒಂದು ಪ್ರಸಂಗ ಬರುತ್ತೆ. ದಾರುಕಾವನದಲ್ಲಿ ಋಷಿಗಳೆಲ್ಲ ಯಾಗವನ್ನು ಆಚರಿಸ್ತಾ ಇರ್ತಾರೆ. ದಾರುಕಾವನ ಎಲ್ಲಿದೆ? ಇದು ಧ್ಯಾನ ಇದು ಹೇಳ್ತಿರಲ್ಲ, 12 ಜ್ಯೋತಿರ್ಲಿಂಗ ಸ್ತೋತ್ರ. ಸೌರಾಷ್ಟ್ರೇ ಸೋಮನಾಥಂಚ ಶ್ರೀಶೈಲೇ ಮಲ್ಲಿಕಾರ್ಜುನಂ ನಾಗೇಶ್ವರಂ ದಾರುಕಾವನೆ ಅಂತ ಬರುತ್ತೆ. ಗುಜರಾತಲ್ಲಿ ನಾಗೇಶ್ವರ ಇದೆ ಅಂತ ಅಲ್ಲ, ನಾಗೇಶ್ವರ ಇದೆ, ಆದರೆ ಅದು ಜ್ಯೋತಿರ್ಲಿಂಗ ಅಲ್ಲ, ಅದು ಉಪಜ್ಯೋತಿರ್ಲಿಂಗ. ನಿಜವಾದ ನಾಗೇಶ್ವರ ಇರೋದು ಉತ್ತರಾಖಂಡಲ್ಲಿ ಅಲ್ಮೋರಾ, ಜಾಗೇಶ್ವರ ಅಂತ ಒಂದು ಜಾಗ ಇದೆ, ಅಲ್ಲಿ ನಾಗೇಶ್ವರ ಇರೋದು. ದಾರುಕಾವನ ಅಂದರೆ ಪೈನ್ ಟ್ರೀಸ್.
ಅಲ್ಲಿ ನೀವು ನಾಗೇಶ್ವರಕ್ಕೆ ಹೋದರೆ ಅಲ್ಲಿ ಮರಗಳೇ ಇಲ್ಲ, ಅದು ಪ್ರೈವೇಟ್ ಪ್ರಾಪರ್ಟಿ. ಅಲ್ಲಿ ಪ್ರೈವೇಟ್ ಪ್ರಾಪರ್ಟಿಲಿ ಈಶ್ವರನ ಪ್ರತಿಷ್ಠೆ ಮಾಡಿದ್ದಾರೆ. ಅದು ಹೇಳೋಕ್ಕಾಗಲ್ಲ, ಯಾಕೆಂದರೆ ಅವರು ಪಾಪ ಬಿಸ್ನೆಸ್ ಆಗಲ್ಲ. ಇವಾಗ ನೀವು ಯಾರೂ ಅಲ್ಲಿ ಹೋಗಲಿಲ್ಲ ಅಂತಂದರೆ ಮತ್ತು ಅಲ್ಲಿ ಅವ್ರು ಏನು ಮಾಡ್ತಾರೆ? ಅದೇ ರೀತಿಯಾಗಿ ಪರ್ಲಿ ವೈದ್ಯನಾಥಲ್ಲಿದೆ, ಮಹಾರಾಷ್ಟ್ರದಲ್ಲಿದೆ. ಅದು ನಿಜವಾದ ಪರ್ಲಿ ವೈದ್ಯನಾಥಲ್ಲಿ ಜಾರ್ಖಂಡ್ ದೇವ್ಗಢಲ್ಲಿ, ಇಲ್ಲೂ ಪರ್ಲಿ ವೈದ್ಯನಾಥ್ ಅಂತಾರೆ. ಮತ್ತು ಮಹಾರಾಷ್ಟ್ರದಲ್ಲಿ ಇನ್ನೊಂದು ಜ್ಯೋತಿರ್ಲಿಂಗ ಇದೆ, ಭೀಮಾಶಂಕರ್. ಅದು ಉಪಜ್ಯೋತಿರ್ಲಿಂಗ. ನಿಜವಾದ ಉಪಜ್ಯೋತಿರ್ಲಿಂಗ ಅಂದರೆ ಮುಖ್ಯವಾದ ಜ್ಯೋತಿರ್ಲಿಂಗ ಅಸ್ಸಾಮಲ್ಲಿದೆ, ಭೀಮಾಶಂಕರ್. ನೀವು ಶಿವಪುರಾಣವನ್ನು ಅಧ್ಯಯನ ಮಾಡಿದ್ರೆ ಇದೆಲ್ಲ ಗೊತ್ತಾಗುತ್ತೆ. ಗೂಗಲಲ್ಲಿ ನೋಡಿದ್ರೆ 12 ಜ್ಯೋತಿರ್ಲಿಂಗಾಸ್ ಅಂತಂದರೆ ಈ ಥರ ತಪ್ಪು ಇನ್ಫಾರ್ಮೇಷನ್ನೇ ಬರೋದು. ಯಾಕೆಂದರೆ ಗೂಗಲಲ್ಲಿ ಹಾಕಿರೋರು, ಎಲ್ಲಿ ಹಾಕಿರೋರು ಯಾರು? ನಾವೇ ತಾನೇ. ನಾವು ಅಧ್ಯಯನ ಮಾಡಿದ್ರೆ ಹಾಕಿದ್ರೆ ಹೀಗೆ ಇರೋದು. ಅದು ವಿಕಿಪೀಡಿಯಲ್ಲಿ ಎಡಿಟ್ ಆಪ್ಷನ್ ಕೊಟ್ಬಿಟ್ರೆ ಏನಾದರೂ ಬರೀತಾರೆ. ಅರುಣಾಚಲೇಶ್ವರನ್ನು ಜ್ಯೋತಿರ್ಲಿಂಗ ಅಂತ ಹೇಳ್ಬೋದು ಅಲ್ವಾ? ಶಿವಪುರಾಣದಲ್ಲಿ ಈ ರೀತಿಯಾಗಿ ಸಮಗ್ರವಾಗಿ ಚಿಂತನೆ ಬರುತ್ತೆ. ಆ ಶಿವಪುರಾಣವನ್ನು ತಮಿಳಲ್ಲಿ ಮುರುಗನಾರ್ ಬರಿತಾ ಇದೆ. ದಾರುಕಾವನದಲ್ಲಿ ಋಷಿಗಳೆಲ್ಲ ಯಾಗವನ್ನು ಮಾಡ್ತಿದ್ದಾರೆ. ಯಾಗವನ್ನು ಮಾಡ್ತಿದ್ದಾಗ ಋಷಿಗಳಿಗೆ ಏನು ಒಂದು ಮನಸ್ಸಿನಲ್ಲಿ ಅಂತಂದರೆ, ಋಷಿಗಳು ಭಗವಂತ ಇಲ್ಲ ಅಂತ ಅವ್ರ ಮನಸ್ಥಿತಿಯಲ್ಲಿದೆ. ನಾವೆಲ್ಲ ಏನು ಅಂದ್ಕೊಳ್ತೀವಿ ಋಷಿಗಳು ಅಂತಂದರೆ, ಅವರೆಲ್ಲ ಭಗವಂತನ ಮೇಲೆ ತುಂಬ ತಪಸ್ಸು ಮಾಡ್ತಾರಂತೆ, ಸಿದ್ಧಪುರುಷರಂತೆ, ಅವರಿಗೆ ಮಂತ್ರಬಲ ಇದೆಯಂತೆ. ಖಂಡಿತ ಮಂತ್ರಬಲ ಎಲ್ಲ ಇದೆ, ಮಂತ್ರಬಲ ಇದೆ. ಭಗವಂತನನ್ನು ಅವ್ರು ಹೇಳುವಂತಹ ಭಗವಂತನೇ ಬೇರೆ, ನಾವು ಅಂದ್ಕೊಳ್ಳುವಂತಹ ಭಗವಂತನೇ ಬೇರೆ. ಅವ್ರಿಗೆ ಭಗವಂತ ಇಲ್ಲ. ವೇದ ಮಂತ್ರಗಳೇ ಭಗವಂತನ ಸ್ವರೂಪ. ಅವರಿಗೆ ಸಗುಣ ಸಾಕಾರವಾದ ಭಗವಂತವನ್ನು ಅವರು ಒಪ್ಪೋದಿಲ್ಲ ಋಷಿಗಳು. ಈ ಋಷಿಗಳನ್ನೆಲ್ಲ ಒಂದು ಗುಂಪು ಮಾಡಿ ಒಂದು ಸಿದ್ಧಾಂತ ಬಂತು, ಪೂರ್ವ ಮೀಮಾಂಸಕರು ಅಂತ ಅವ್ರ ಹೆಸರು. ಅವರು ಎಟರ್ನಲ್ ಹೆವನ್ ಅಂತಾರೆ. ಎಟರ್ನಲ್ ಹೆವನ್ ಅಂದಿದ್ದು ಯಾರು? ನಿತ್ಯ ಸ್ವರ್ಗ ಅಂತ ಹೇಳ್ತಾರೆ. ಎಟರ್ನಲ್ ಹೆವನ್ ಅಂತ ಹೇಳಿದ್ಯಾರು? ಅನ್ಯಮತೀಯರು, ಕ್ರಿಶ್ಚಿಯನ್. ಅವರು ಹೇಳಿದ್ರಲ್ಲ ಎಟರ್ನಲ್ ಜನ್ನತ್, ಎಟರ್ನಲ್ ಹೆವೆನ್ನು, ಇವರು ನಿತ್ಯ ಸ್ವರ್ಗ. ಆದರೆ ನಮ್ಮಲ್ಲೇ ಬಂದಿತ್ತು, ಆಮೇಲೆ ಅದೇನು ಆಫ್ ಶೂಟ್ ಆಗಿಲ್ಲ. ನಮ್ಮಲ್ಲಿ ಏನಿದೆಯೋ ಅದೇ ಬೇರೆಯವರು ಹೇಳಿತ್ತು. ಬುದ್ಧನ ಸಂಪ್ರದಾಯ ಹೇಗೆ ಶುರು ಆಯಿತು? ಬುದ್ಧ ಮೂಲತಃ ಏನೋ ಕ್ಷತ್ರಿಯನವನಿದ್ದವನೇ. ನಮ್ಮ ಕಮ್ಯುನಿಟಿಯಲ್ಲಿದ್ದಂಥ ಬ್ರಾಹ್ಮಣರೇ, ನಮ್ಮ ಕಮ್ಯುನಿಟಿಯಲ್ಲಿದ್ದಂಥ ಕ್ಷತ್ರಿಯರೇ ಇನ್ನೊಂದು ಪ್ರತ್ಯೇಕವಾದ ಒಂದು ಪಂಗಡವನ್ನು ಮಾಡಿಕೊಂಡ್ರು, ಬುದ್ಧಿಸಮ್ ಅಂತ. ಎಲ್ಲೋ ಮೇಲಿಂದ ಹಾರು ಬರಲಿಲ್ಲ ಅವ್ರು ಯಾರು. ಬುದ್ಧಿಸಮ್ ಅಂತ ಬಂತು, ಜೈನಿಸಮ್ ಅಂತ ಬಂತು ಅಂತಾರೆ. ನಮ್ಮಲ್ಲೇ ಬಸವಣ್ಣ ಹೇಗೆ ಉಟ್ಕೊಂತು, ಲಿಂಗಾಯತ ಸಂಪ್ರದಾಯ ಹೇಗೆ ಬಂತು? ನಮ್ಮಲ್ಲಿರುವಂಥದ್ದು ಎಕ್ಸ್ಟೆನ್ಷನ್ ಅಲ್ವ. ಯಾವುದೂ ಹೊರಗಡೆಯಿಂದ ಬರಲಿಲ್ಲ, ಎಲ್ಲ ಇಲ್ಲಿರುವಂಥದ್ದೇ. ಅಖಂಡವಾದ ಭಾರತ ಭೂಮಿಯಲ್ಲೇ ಇದ್ದಂಥದ್ದೆಲ್ಲವೇ. ಆ ರೀತಿಯಾಗಿ ಈ ದಾರುಕಾವನದಲ್ಲಿ ಯಾಗವನ್ನು ಮಾಡ್ತಿದ್ದಾಗ ಋಷಿಗಳಿಗೊಂದು ಮನಸ್ಸಿನಲ್ಲ, ಋಷಿಗಳೆಲ್ಲ ಚಿಂತನೆಯಲ್ಲಿ ಏನಿತ್ತು ಅಂತಂದರೆ, ವೇದವೇ ಪ್ರಮಾಣ, ಮತ್ತು ವೇದ ಮಂತ್ರಗಳಿಗೆ ಅದಕ್ಕೆ ಆದಂಥ ಒಂದು ಶಕ್ತಿ ಇದೆ. ಅದಕ್ಕೆ ಏಜೆಂಟ್ಶಿಪ್, ಪ್ರತ್ಯೇಕವಾದ ಇನ್ನೊಂದು ದೈವ ಬೇಡ ಫಲವನ್ನು ಕೊಡೋಕ್ಕೆ. ನಾನು ಒಂದು ಮಂತ್ರವನ್ನು ಉಚ್ಚಾರಣೆ ಮಾಡಿದ್ರೆ ಆ ಮಂತ್ರದಲ್ಲಿ ಹೇಳಿರುವಂತಹ ಒಂದು ದೇವ, ಅದು ಅಗ್ನಿ ಸೂಕ್ತ ಆದರೆ ಅಗ್ನಿ ಅನ್ನುವಂತಹ ಪೋಸ್ಟ್, ಒಂದು ಹುದ್ದೆ. ಆ ಮನುಷ್ಯ ಪುಣ್ಯ ಸಂಪಾದನೆಯಿಂದ ಆ ಹುದ್ದೆಯಲ್ಲಿ ಕೂತಿರ್ತಾನೆ ಮೇಲೆದ್ದರೆ ಸ್ವರ್ಗದಲ್ಲಿ. ನಾನು ಹೇಳುವಂತಹ ಮಂತ್ರ ಸ್ವಾಹಾಕಾರ, ಅವನಿಗಲ್ಲಿ ಹೋಗಿ ಅವನ ಫಲವನ್ನು ಕೊಡಬೇಕು. ಇದನ್ನು ಅವರು ದೈವವಂತ ಒಪ್ಪುತ್ತಾರೆ ಹೊರತು, ನಾವು ಅಂದ್ಕೊಂಡಿರುವಂತಹ 4 ಕೈ 8 ಕೈ ಇರುವಂತಹ ಈಶ್ವರನೋ ಅಮ್ಮನವರೋ ಅಥವಾ ಗಣಪತಿಯೋ ಸುಬ್ರಹ್ಮಣ್ಯನೋ ಪೂರ್ವ ಮೀಮಾಂಸಕರು ಒಪ್ಪೋದಿಲ್ಲ. ಅವರು ದೇವರನ್ನು ಒಪ್ಪದೇ ಇದ್ದರೂ ಅವರನ್ನು ಆಸ್ತಿಕರು ಅಂತ ಕರಿತೀವಿ ನಾವು, ನಾಸ್ತಿಕರು ಅಂತ ಕರೆಯಲ್ಲ. ಯಾಕೆ? ವೇದವನ್ನು ನಂಬಿದ್ದಾರೆ. ನೀವು ದೇವರನ್ನು ನಂಬ್ತೀರಾ ಬಿಡ್ತೀರಾ ಅದು ಸೆಕೆಂಡ್ರಿ. ವೇದವನ್ನು ನಂಬಬೇಕು. ಯಾಕಂದರೆ ವೇದ ಪ್ರಮಾಣ. ನಮಗೆ ಪ್ರಮಾಣ ಅಂದ್ರೇನು? ವ್ಯಾಲಿಡ್ ಸೋರ್ಸ್ ಆಫ್ ನಾಲೆಡ್ಜ್. ಇದು ಹೀಗೆ ಹೇಳ್ತಿದೆ, ಮುಗೀತು, ಅಲ್ಲಿಗೆ ಫುಲ್ ಸ್ಟಾಪ್. ಕ್ವಶನ್ ಮಾಡಬಾರ್ದು ಅದನ್ನು. ಕಣ್ಣಿಂದ ನೀವು ರೂಪವನ್ನು ನೋಡ್ತೀರಿ, ಒಂದು ಬಣ್ಣವನ್ನು ನೋಡ್ತೀರಿ ಅಂತಂದರೆ ಅದು ವ್ಯಾಲಿಡ್ ಸೋರ್ಸ್ ಆಫ್ ನಾಲೆಡ್ಜ್ ನಿಮಗೆ, ಅದೊಂದು ಪ್ರಮಾಣ. ಆ ಕಣ್ಣನ್ನು ನೀವು ಪ್ರಶ್ನೆ ಮಾಡಲ್ಲ. ಇವಾಗ ನಿಮ್ಮ ಕಣ್ಣಿಂದ ನಾನು ಕಾಣಿಸ್ತಾ ಇದ್ದೀನಿ ಅಂದರೆ ಇವರಿಲ್ಲ ಅಂತ ಹೇಳೋಕ್ಕಾಗಲ್ಲ, ಯಾಕಂದರೆ ಅದು ಪ್ರಮಾಣ, ಅದು ನೋಡ್ತಿದ್ದೀರಿ. ಹಾಗೆ ಭಗವಂತನು ಇದ್ದಾನ ಇಲ್ವಾ ಅಂತ ಹೇಳೋದಕ್ಕೆ ಪ್ರಮಾಣ ನಮ್ಮ ಇಂದ್ರಿಯಗಳಲ್ಲ, ವೇದ. ವೇದದಲ್ಲಿ ನೋಡಬೇಕು. ವೇದ ಅನ್ನುವಂತಹ ಲೆನ್ಸೋ ಗ್ಲಾಸನ್ನು ಹಾಕ್ಕೊಂಡು ಭಗವಂತನ ಇದ್ದಾನ ಇಲ್ವಾ ಅಂತ ಚರ್ಚೆ ಮಾಡಬೇಕೆ ಹೊರತು ನಮ್ಮ ಇಂದ್ರಿಯಗಳಿಂದ ನೋಡಿಕೊಂಡು ಭಗವಂತ ಇಲ್ಲ ಕಣ್ರಿ ಇದ್ದಾನೆ ಅಂತ ಹೇಳಬಾರ್ದು. ಯಾವುದಾದ್ರೂ ಒಂದು ವಿಚಾರವನ್ನು ಮಂಡನೆ ಮಾಡಬೇಕು ಅಂದರೆ ಆ ವಿಚಾರಕ್ಕೆ ಹಿಂದೆ ಇರುವಂತಹ ಪ್ರಮಾಣ ಗ್ರಂಥ ಯಾವುದು ಅನ್ನುವಂಥದ್ದು ನೋಡಬೇಕು. ಆ ರೀತಿಯಲ್ಲಿ ಪೂರ್ವ ಮೀಮಾಂಸಕರಿಗೆ ನಮ್ಮ ರೀತಿಯಾದಂತಹ ಪೌರಾಣಿಕ ದೇವರನ್ನು ಅವರು ಒಪ್ಪಲಿಲ್ಲ.
ಅವರಿಗೆ ವೇದ ಮಂತ್ರಗಳೇ ಪ್ರಮಾಣ ಆಗಿತ್ತು. ಆ ಮಂತ್ರದಲ್ಲಿ ಹೇಳಿರುವಂತಹ ಬಲವನ್ನು ಹೋಮದ ಮೂಲಕ ಹಾಕಿ ಅವ್ರಿಗೇನು ಬೇಕಾಗಿತ್ತು, ತಾತ್ಕಾಲಿಕವಾದ ಫಲವನ್ನು ಕೇಳೋರು, ನಿತ್ಯವಾದ ಫಲವನ್ನು ಕೇಳೋರು. ಅನಿತ್ಯ ಫಲ, ಶಾಶ್ವತವಾದ ಫಲ. ಶಾಶ್ವತವಾದ ಫಲ ಅಂದರೆ ನಿತ್ಯ ಸ್ವರ್ಗ ಅವರಿಗೆ. ಅನಿತ್ಯ ಫಲ, ವೇದ ಅನಿತ್ಯ ಫಲ ಕೊಡುತ್ತೆ ಅಂತ ಅವ್ರಿಗೂ ಗೊತ್ತು. ಅನಿತ್ಯ ಫಲ ಅಂತಂದ್ರೇನು? ಆವಹಂತಿ ಹೋಮ, ಶ್ರೀ ಸೂಕ್ತ ಹೋಮ, ಇಂಥದ್ದು ತಾತ್ಕಾಲಿಕವಾಗಿ ಕೆಲಸ ಸಿಗಬೇಕು, ಮದುವೆ ಆಗಬೇಕು, ಮಕ್ಕಳು ಆಗಬೇಕು, ಇಂಥದ್ದೆಲ್ಲ ಮಾಡ್ತೀವಲ್ಲ, ತಾತ್ಕಾಲಿಕ ಫಲಗಳು ತಾನೇ ಅದಲ್ಲ. ಅದೆಲ್ಲ ಮಾಡಿ ಫಲವನ್ನು ಸಿಗತ್ತೆ. ನಿತ್ಯ ಸ್ವರ್ಗ ಆಗಿರುವಂತಹ ಅವ್ರ ಮನಸ್ಸಿನಲ್ಲಿ ಮೋಕ್ಷ ಅಂದರೆ ಸ್ವರ್ಗ ಅಂತ. ಯಾರ ಮನಸ್ಸಿನಲ್ಲಿ? ಪೂರ್ವ ಮೀಮಾಂಸಕರ ಮನಸ್ಸಿನಲ್ಲಿ ಈ ಜೀವ, ಈ ಶರೀರದ ಒಳಗಡೆ ಇರುವಂತಹ ಜೀವ ಶರೀರವನ್ನು ಬಿಟ್ಟರೆ ಸ್ವರ್ಗಕ್ಕೆ ಹೋಗಬೇಕು. ಆ ಸ್ವರ್ಗಕ್ಕೆ ಹೋಗುವಂಥದ್ದೇ ನಿತ್ಯ ಸ್ವರ್ಗ, ನಿತ್ಯ ಸ್ಥಾನ, ಅದೇ ಮೋಕ್ಷ ಅಂತ ಕರೆದ್ರು ಅವರು. ಇದು ಯಾಗವನ್ನು ಮಾಡೋಕ್ಕೆ ತಯಾರಾಗಿದ್ರು ಇಲ್ಲಿ ದಾರುಕಾವನದಲ್ಲಿ. ಇದು ಅಹಂಕಾರ ಬರುತ್ತಲ್ವ, ಭಗವಂತ ಬೇಡ ಅಂತಂದರೆ. ಈಗಲೇ ನಮಗೆ ಸಾಕಷ್ಟಿದೆ, ಏನು ಮಾಡದೆ ವೇದದ ಬಗ್ಗೆ ಏನು ಗೊತ್ತಿಲ್ಲದೇ ನಮಗೆ ಇಷ್ಟಿಷ್ಟು ತೂಕದಷ್ಟು ಅಹಂಕಾರ ಇದೆ. ಇನ್ನು ಎಲ್ಲ ಗೊತ್ತಿರುವಂತಹ ಋಷಿಗಳಿಗೆ, ಸರ್ವದ್ರಷ್ಟಾರ ಆಗಿರುವಂತಹ ಅವರಿಗೆ ಅಹಂಕಾರ ಸಾಧಾರಣವಾಗಿರಲೇಬೇಕಲ್ಲ. ಇದೇನಾಯಿತು? ಪರಮೇಶ್ವರನ ಗೊತ್ತಾಯಿತು. ಪರಮೇಶ್ವರನ ಒಂದು ಭಗವಂತನಿಗೆ ಗೊತ್ತಾಗಬೇಕು. ಸರ್ವಾಂತರ್ಯಾಮಿ ಅವನು, ಎಲ್ಲರ ಮನಸ್ಸಿನಲ್ಲಿ ಏನಿದೆ ಅಂತ ಗೊತ್ತು. ಯಾಕೆಂದರೆ ಸರ್ವಸ್ಯ ಚಾಹಂ ಹೃದಯ ಸನ್ನಿವಿಷ್ಟ. ಈ ಥರ ಬುದ್ಧಿ ಕಲಿಸ್ಬೇಕು ಅಂತ ಆಯಿತು. ಇವ್ರಿಗೊಂದು ಪಾಠ ತಿಳಿಸೋಣ ಅಂತ ಅದಕ್ಕೆ ಅವತಾರವನ್ನು ತಗೊಳ್ಬೇಕಾಯಿತು. ಏನು ಮಾಡ್ದ ಪರಮೇಶ್ವರ? ನೇರ ಅವನ ಸ್ನೇಹಿತನ ಮನೆಗೆ ಹೋದ. ಎಲ್ಲಿ ಮಲಗಿಬಿಡ್ತೀರ ಬಿಸಿಲಿಗೆ, ಅದಕ್ಕೋಸ್ಕರ ವೈಕುಂಠದಲ್ಲಿ ಹೋದ. ಅಲ್ಲಿ ವಿಷ್ಣು ಹತ್ರ ಮಾತಾಡಿಸಿ, ನೋಡಪ್ಪ ಈ ಥರ ನಮ್ಮಿಬ್ಬರಿಗೆ ತುಂಬ ಕಷ್ಟ ಬಂದಿದೆ, ನಾವಿಲ್ಲ ಇಲ್ಲ ಅಂತಲೇ ಹೇಳಿ ಎಲ್ಲವನ್ನೂ ಮಾಡ್ತಿದ್ದಾರೆ, ಹೋಮವನ್ನು ಮಾಡ್ತಿದ್ದಾರೆ ಎಲ್ಲ. ಅಲ್ಲಿ ನೋಡಿದ್ರೆ ದಾರುಕಾವನದಲ್ಲಿ ಹೋಮ ನಡೀತಾ ಇದೆ. ಋಷಿಯರ ಧರ್ಮಪತ್ನಿಗಳೆಲ್ಲ ಆ ಕುಟೀರದಲ್ಲಿದ್ದು ಹೋಮಕ್ಕೆಲ್ಲ ಏನೇನು ಬೇಕೋ ಅದೆಲ್ಲ ತಯಾರು ಮಾಡ್ಕೊಳ್ತಿದ್ದಾರೆ. ಸರಿ, ವಿಷ್ಣು ಒಂದು ಸಲಹೆ ಕೊಟ್ಟ. ವಿಷ್ಣು ಕೊಡುವಂತಹ ಸಲಹೆ ಎಲ್ಲ ತುಂಬ ಚೆನ್ನಾಗಿರುತ್ತೆ. ನಾನು ಹೇಗಿದ್ದರೂ ಪ್ರಸಿದ್ಧ ಮೋಹಿನಿ ಅವತಾರವನ್ನು ತಗೊಂಡು ನಾನು ಋಷಿಯರುಗಳನ್ನೆಲ್ಲ ಮೋಹಗೊಳಿಸ್ತೀನಿ. ನೀನು ಸುರಸುಂದರಾಂಗ, ಯಾರು? ಈಶ್ವರ ಶಿವ. ನೀನು ಬ್ರಹ್ಮಚಾರಿಯಾಗಿ ಭಿಕ್ಷವನ್ನು ಬೇಡುವಂತ ಹಾಗೆ ಆ ಋಷಿಯರ ಪತ್ನಿಯರನ್ನೆಲ್ಲ ಮೋಹಗೊಳಿಸು ನೀನು. ಈ ಥರ ಹೋಗೋಣ ಭೂಲೋಕಕ್ಕೆ ಅಂತ ಹೇಳಿದೆ. ಸರಿ ಆಯಿತು, ಇಬ್ಬರು ಮಾತಾಡಿಕೊಂಡ್ರು ಬಂದರು. ವಿಷ್ಣು ಮೋಹಿನಿ ಅವತಾರವನ್ನು ತಗೊಂಡು ಆ ದಾರುಕಾವನದಲ್ಲ ಸುಮ್ಮನೆ ಹಾಗೆ ನಡೆದುಕೊಂಡು ಹೋದ. ಇವ್ರಿಗೆಲ್ಲ ಅಷ್ಟು ಮಂತ್ರಬಲ, ಇಂದ್ರಿಯ ನಿಗ್ರಹ ಮಾಡಿದವ್ರಿಗೆಲ್ಲ ಋಷಿಗಳಿಗೆ ಒಂದು ಕ್ಷಣ ಮಾತ್ರದಲ್ಲಿ ಚಾಪಲ್ಯತೆ ಬಂತು. ಆ ಕಡೆ ನೋಡಿದ್ರು, ಎಷ್ಟು ಚೆನ್ನಾಗಿದ್ದಾಳೆ ಆಕೆ. ಹೋದರು ಹಿಂದೆ. ಗೊತ್ತಾಗಲಿಲ್ಲ ಆ ಕ್ಷಣದಲ್ಲಿ. ಮೋಹ ಹಾಗೆ ತಾನೇ ಎಲ್ಲ ಆಗೋದು, ಕ್ಷಣದಲ್ಲಿ ಆಗ್ಬಿಟ್ಟಿರುತ್ತೆ. ಆಮೇಲೆ ಮೋಹ ಹೋಗುತ್ತೆ. ಆಮೇಲೆ ಅಲ್ಲಿ ಹೋಗಿ ನೋಡಿದಾಗ ಈ ಕಡೆ ಈಶ್ವರ ಬಂದಿದ್ದಾನೆ, ಬ್ರಹ್ಮಚಾರಿಯಾಗಿ ಭಿಕ್ಷೆಯನ್ನು ಋಷಿಪತ್ನಿಯರನ್ನು ಕೇಳ್ತಿದ್ದಾನೆ. ಆ ಕಡೆ ಹೋದಾಗ ಇವರಿಗೆ ಸಡನ್ನಾಗಿ ಗೊತ್ತಾಗಲಿಲ್ಲ ಋಷಿಯರಿಗೆ. ಆಮೇಲೆ ಒಂದು ಸ್ವಲ್ಪ ದೂರ ಹೋದ ಮೇಲೆ ಈ ಮೋಹಿನಿ ಅವತಾರವನ್ನು ತಗೊಂಡಿರುವಂತಹ ವಿಷ್ಣು ಮಾಯ ಆಗ್ಬಿಟ್ಟ. ಆವಾಗ ಇವ್ರಿಗೆ ಸ್ಟ್ರೈಕ್ ಆಯಿತು. ಎಷ್ಟೋ ದೂರ ಬಂದುಬಿಟ್ಟಿದ್ವಿ ನಾವು, ಕಿಲೋಮೀಟ್ರ್ ಗಟ್ಟಲೆ ಇವ್ರ ಹಿಂದೆ ಅಂತ. ಮೋಸಗೊಂಡವಲ್ಲ ನಾವು ಅಂತ ಆಯಿತು. ಮತ್ತು ಅಲ್ಲಿ ಹೋಗೋಣ, ಋಷಿ ನಮ್ಮ ಹೆಂಡತಿಯರೆಲ್ಲ ಏನು ಮಾಡ್ತಿದ್ದಾರೆ ಅಂತ ನೋಡಿ. ಅಲ್ಲಿವರೆಗೂ ಹೆಂಡತಿಯರ ಬಗ್ಗೆನೂ ನಾಪಕ ಇಲ್ಲ, ಅಷ್ಟು ದೂರ ಹೋಗಿ ಆಯಿತು. ಯಾರೊಬ್ಬರು ಸಿಕ್ಕಾರಂತ ಹಿಂದೆ ಹೋಗಿ ಆಯಿತು. ಈಕೆ ಇಲ್ಲಿ ಧರ್ಮಪತ್ನಿಯವರು ಹಾಗೆ, ಒಬ್ಬ ಸುರಸುಂದರಾಂಗ ಸಿಕ್ಕಿದ ಈಶ್ವರ ಅಂತ ಇಲ್ಲಿ ಬಂದಿ ಆಯಿತು. ಅಲ್ಲಿ ಕುಟೀರದಲ್ಲಿ ಬಂದು ನೋಡ್ತಾರೆ, ಈಕೆ ಅಮ್ಮನವರು ಇಲ್ಲ ಇಲ್ಲಿ, ಅಂದರೆ ಅವ್ರ ಧರ್ಮಪತ್ನಿಯರಿಲ್ಲ. ಆಮೇಲೆ ಅಲ್ಲಿ ನೋಡ್ತಿರ್ತಾರೆ, ಬ್ರಹ್ಮಚಾರಿ ಹಿಂದೆ ಇವರೆಲ್ಲ ಓಡಿ ಹೋಗ್ತಿದ್ದಾರೆ. ಆ ಬ್ರಹ್ಮಚಾರಿಯನ್ನು ಹಿಡಿದು ಈ ಋಷಿಗಳೆಲ್ಲ ಏನಪ್ಪ ಅಂತ ಹೊಡೆಯಕ್ಕೆ ಹೋದಾಗ ಮಾಯ ಆಗ್ಬಿಡ್ತಾರೆ. ಆಮೇಲೆ ಒಂದು ಅದೃಷ್ಟವಾದ ಒಂದು ಶಕ್ತಿ ಬಂದು ಮತ್ತೆ ನಿಲ್ಲತ್ತೆ. ಎಷ್ಟು ಮಾಯ ಮಾಡಿದ್ರು ಅವ್ನು ಮತ್ತೆ ಕ್ಷಣ ಮಾತ್ರದಲ್ಲಿ ಹೋಗ್ತಾರೆ ಬರ್ತಾನೆ. ಸೊ ಇವರಿಗೆ ಋಷಿಗಳಿಗೆ ಮಂತ್ರದ ಬಲ ಇರೋದ್ರಿಂದ ಅಥರ್ವಣ ವೇದದಲ್ಲಿ ಹೇಳಿರುವಂತಹ ಮಂತ್ರದಲ್ಲಿ ಕೆಲವುದೆಲ್ಲ ಈ ಏನು ಹೇಳ್ತಾರೆ, ಮಾಠ ಮಂತ್ರಗಳು ಅದೆಲ್ಲ ಹೇಳಬಾರ್ದು ಅಂದ್ಕೊಂಡೆ, ಆದರೂ ಹೇಳ್ಬಿಡ್ತೀನಿ. ಅದರದ್ದು ಶಕ್ತಿಯೆಲ್ಲ ಇರೋದ್ರಿಂದ ಅದನ್ನು ಈಶ್ವರನ ಮೇಲೆ ಪ್ರಯೋಗ ಮಾಡೋಕ್ಕೆ ಹೋಗ್ತಾರೆ. ಶುರುನ ಹೇಳಿದೆ ಅಹಂಕಾರ ಅಂತ, ಭಗವಂತನ ಮೇಲೆ ಮಾಡೋಕ್ಕೆ ಹೋಗ್ತಾರೆ. ಆ ಥರ ಮಾಡಿದಾಗ ಒಂದೊಂದು ಪ್ರಯೋಗವನ್ನು ಮಾಡಿದಾಗ ಈಶ್ವರನಲ್ಲಿರುವಂಥ ಆಯುಧಗಳೆಲ್ಲ ಹೋಗಿಲ್ಲ, ಮತ್ತೆ ಹೆಚ್ಚಾಗ್ತಾ ಇತ್ತು. ಆ ಹೆಚ್ಚಾಗಿ ಇವ್ರಿಗೂ ಗೊತ್ತಾಯಿತು, ಈ ಒಬ್ಬ ಈಶ್ವರ ಅಂತ ಜಗತ್ತು ನಿಯಾಮಕ ಇದ್ದಾನೆ. ನಮ್ಮ ವೇದ ಮಂತ್ರಗಳನ್ನು ನಾವೇನು ನಂಬಿದ್ವಿ ಅದು ಸತ್ಯವಾದರೂ
ಆ ವೇದ ಮಂತ್ರಗಳಿಗೆ ಫಲ ಕೊಡೋದಕ್ಕೆ ಈಶ್ವರ ಬೇಕು, ಅಂದರೆ ಒಂದು ಭಗವಂತ ಬೇಕು. ಇಲ್ಲಿ ಈಶ್ವರ ವಿಷ್ಣು ಅಂತ ಹೇಳ್ತಿಲ್ಲ, ಒಂದು ನಿಯಾಮಕ ಬೇಕು, ಜಗತ್ ರಕ್ಷಕ, ಜಗತ್ ಕಾರಣಂ ಬ್ರಹ್ಮ. ಕತೆ ತುಂಬ ದೊಡ್ಡದಾಗಿ ಹೋಗಿ ಆಗುತ್ತೆ ಆ ದಾರುಕಾವನದಲ್ಲಿ. ನಿಮಗೆ ಶಿವಪುರಾಣದಲ್ಲೂ ಬರುತ್ತೆ, ಸ್ಕಾಂದ ಪುರಾಣದಲ್ಲೂ ಬರುತ್ತೆ. ಈ ಪೋರ್ಷನನ್ನು ಮುರುಗನಾರ್ ತರಬೇಕಾಗಿತ್ತು ಎಲ್ಲಿ? ಉಪದೇಶ ಸಾರದಲ್ಲಿ, ತಮಿಳ್ ಗ್ರಂಥದಲ್ಲಿ. ಈ ಪೋರ್ಷನ್ ಅವರೇ ಬರೆದ್ರೆ ಸರಿಗೆ ಬರಲ್ಲ. ಮುರುಗನಾರ್ ಅನ್ನುವಂಥ ಪೊಯೆಟ್ ಅವರೇ ಬರೆದ್ರೆ ಸರಿ ಬರಲ್ಲ. ಈ ಉಪದೇಶ ಅವ್ರು ಕೊಟ್ಟರೆ ಆಗಲ್ಲ. ಅದಕ್ಕೆ ರಮಣ ಮಹರ್ಷಿಗಳನ್ನ ಹತ್ರ ಪ್ರಾರ್ಥನೆ ಮಾಡಿಕೊಳ್ತಾರೆ. ಹೇಗೆ ಈಶ್ವರ ಬಂದು ಋಷಿಗಳಿಗೆ ಒಂದು ಪಾಠವನ್ನು ಮಾಡಿ ಸಂದೇಶವನ್ನು ಕೊಟ್ಟನೋ, ಜಗತ್ ನಿಯಾಮಕ ಭಗವಂತ ಇದ್ದಾನೆ ಅಂತ, ಆ ಪೋರ್ಷನನ್ನು ನೀವು ಬರೀರಿ ಅಂತ ಹೇಳಿದೆ ಮುರುಗನಾರ್. ರಮಣ ಮಹರ್ಷಿಗಳು ಹೇಳಿ ಅವರು ಬರೆದಿರುವಂತಹ ಗ್ರಂಥ ಉಪದೇಶ ಸಾರ. ಇದಕ್ಕೆ ಬ್ಯಾಕ್ಗ್ರೌಂಡ್ ಹೇಗೆ ಅಂದರೆ ಇದು, ಅವರು ಅವಾಗ ಮೂಲತಃ ಬರೆದಿದ್ದು ತಮಿಳಲ್ಲಿ ರಮಣ ಮಹರ್ಷಿಗಳು 30 ಶ್ಲೋಕದಲ್ಲಿ. ಅದಕ್ಕೆ ಉಪದೇಶ ಉಂದಿಯಾರ್ ಅಂತ ಹೆಸರು. ಉಂದಿಯಾರ್ ಅಂದರೆ ತಮಿಳಲ್ಲಿ ಬರುವಂತಹ ಒಂದು ಛಂದಸ್ಸು, ಮೀಟರ್. ತುಂಬ ಚಿಕ್ಕದಾದಂತಹ ಮೀಟರ್ ಅದು. ಒಂದು 5ರಿಂದ 6 ಅಕ್ಷರಗಳಿದೆ ಒಂದು ಸಾಲಲ್ಲಿ. ಕರ್ತುಹು ಆಜ್ಞೆಯ ಪ್ರಾಪ್ಯತೆ ಫಲಂ. ಎಷ್ಟು ಚಿಕ್ಕ ಮೀಟರ್ ಅಂದರೆ 4 ಅಕ್ಷರಗಳು ಒಂದು ಸಾಲಲ್ಲಿ. ನಮ್ಮದಲ್ಲಿ ವೇದದಲ್ಲಿ ತುಂಬ ಕಮ್ಮಿ ಮಂತ್ರ ಛಂದಸ್ಸು ಅಂತಂದರೆ ಗಾಯತ್ರಿ ಛಂದಸ್ಸು, 24 ಅಕ್ಷರಗಳು. 8 ಒಂದು ಸಾಲಲ್ಲಿ 8 ಅಕ್ಷರಗಳು 24. ಆಮೇಲೆ ಉಷ್ಣಕ್ಕೆ 28, ಆಮೇಲೆ ಹಲವಾರು ಬರುತ್ತೆ. ಆದರೆ ಆರ್ಯ ಮೀಟರ್ ಅಂತ ಒಂದಿದೆ ಸಂಸ್ಕೃತದಲ್ಲೂ, ಅದು 12, 15, 18, 12 ಅಂತ ಬರುತ್ತೆ. ಅದನ್ನು ಕಾವ್ಯಕದಲ್ಲಿ ತೊಗೊಳಲ್ಲ ಅವರು, ಯಾಕಂದರೆ ಆರ್ಡರ್ ಸರಿ ಇಲ್ಲ, 12 ಇದೆ, 15 ಇದೆ ಹಾಗೆ ಅಂತ. ಅದೇ ತುಂಬ ಕಮ್ಮಿ ಅಂತ ಹೇಳುವಂಥದ್ದು ಗಾಯತ್ರಿ ಛಂದಸ್ಸು. ಇದು ಉಪದೇಶ ಉಂದಿಯಾರ ಅನ್ನುವಂಥದ್ದು. ಉಪದೇಶ ಅಂದರೆ ಉಪದೇಶ ಸಾರವೇ. ಉಂದಿಯಾರ ಅನ್ನುವಂಥ ತಮಿಳ್ ಮೀಟರ್. ಈ ಮೀಟರನ್ನು ಬರೆದರು. ಇದಕ್ಕೆ ಸ್ವಾಮಿ ದಯಾನಂದ ಸರಸ್ವತಿಗಳು ಆರ್ಷವಿದ್ಯಾ ಗುರುಕುಲದಲ್ಲಿ ಅವರೊಂದು ರಾಗವನ್ನು ಹಾಕಿದ್ರು. ಅವರೇ ಇದಕ್ಕೆ ಹಾಕಿದ ರಾಗ. ಈಗೆಲ್ಲರೂ ಅದು ಯೂಟ್ಯೂಬಲ್ಲಿ ಮಾಡಿಬಿಡ್ತಾರೆ. ಎಲ್ಲ ಅವರು ನಮ್ಮ ಪರಮ ಗುರುಗಳು ಶುರು ಮಾಡಿದ್ದು. ಪುನ್ನಾಗ ವರಾಳಿ ರಾಗ ಅದು. ನಿಮಗೆ ಹರಿವರಾಸನಂ ಹೇಳಿದ್ರು ಅಯ್ಯಪ್ಪ ಸ್ವಾಮಿ ಮಾಡಿದ್ರು ಅದೇ ರಾಗ. ಹರಿವರಾಸನಂ ಕರ್ತೃರಾಜ್ಞೆಯ ಹಾಗೆ ಬರುತ್ತೆ ನೋಡಿ. ಹರಿವರಾಸನಂ ವಿಶ್ವಮೋಹನಂ ಹರಿತದೀಶ್ವರಂ ಆರಾಧ್ಯ ಪಾದುಕಂ ಕರ್ತೃರಾಜ್ಞೆಯ ಪ್ರಾಪ್ಯತೆ ಫಲಂ ಕರ್ಮ ಕಿಂಪರಂ ಕರ್ಮ ತಜ್ಜಡಂ ಹಾಗೆ ಬರುತ್ತೆ. ಇದಕ್ಕೆ ಪುನ್ನಾಗ ವರಾಳಿ ರಾಗ ಅಂತ. ಆ ರೀತಿಯಾಗಿ ಈ ಉಪದೇಶ ಸಾರವನ್ನು 30 ಶ್ಲೋಕಗಳು ಇರುವಂತಹ ಉಪದೇಶವನ್ನು ಮುರುಗನಾರ್ ಅವರ ಬೇಡಿಕೆ ಮೇಲೆ ರಮಣ ಮಹರ್ಷಿಗಳು ಇದನ್ನು ಅನುಗ್ರಹ ಮಾಡಿದರು. ಮೂಲತಃ ಬರೆದಿದ್ದು ತಮಿಳು ಗ್ರಂಥದಲ್ಲಿ. ಆಮೇಲೆ ಮತ್ತೆ ಅದನ್ನು ಸಂಸ್ಕೃತದಲ್ಲಿ, ಮಲಯಾಳಮಲ್ಲಿ ಹಾಗೂ ತೆಲುಗುನಲ್ಲಿ ರಮಣ ಮಹರ್ಷಿಗಳೇ ರಚನೆ ಮಾಡಿದರು. ಪಾಪ ಅವರಿಗೆ ಕನ್ನಡದಲ್ಲಿ ಬರಲಿಲ್ಲ. ಯಾಕೆ ಬರಲಿಲ್ವೋ ಗೊತ್ತಿಲ್ಲ. ನೋಡಿ, 16ನೇ ವಯಸ್ಸಿಗೆ ಮಧುರೈಯಲ್ಲಿದ್ದಂತಹ ಬಾಲಕ ಅರುಣಾಚಲೇಶ್ವರ ಅಂತ ಹೆಸರು ಕೇಳಿ ತಕ್ಷಣವೇ ಅದೆಲ್ಲ ಬಿಟ್ಟು ಇಲ್ಲಿ ಬಂದು ಈ ರೀತಿಯಾಗಿ ಅನೇಕ ಭಾಷೆಗಳಲ್ಲಿ ಅಧ್ಯಾತ್ಮ ಚಿಂತನೆಯನ್ನು ಬರೀಬೇಕು. ನಮಗೇನೋ ಎಲ್ಲ ಲೌಕಿಕ ವಿದ್ಯೆಯನ್ನು ಗಳಿಸ್ಬೇಕು, ಆವಾಗ ಮಾತ್ರ ಎಜುಕೇಟೆಡ್ ಅಂತ ಹೇಳ್ತೀವಿ, ವಿದ್ಯಾವಂತ ಅಂತ ಹೇಳ್ತೀವಿ. ಇದು ಏನು ವಿದ್ಯಾವಂತ? ಏನು ಗೊತ್ತಿಲ್ಲದೆ ಅನೇಕ ಭಾಷೆಗಳಲ್ಲಿ. ನೀವು ಹೇಳ್ಬೋದು ಸ್ವಾಮಿ ಅವರ ಅವತಾರ ಪುರುಷರು ಅಂತ. ಅವತಾರ ಹೇಗಾಗಕ್ಕೆ ಸಾಧ್ಯ? ಆ ಸಾಧನೆಯಲ್ಲಿದ್ದರೇ ಅವತಾರ ಆಗೋಕ್ಕೆ ಸಾಧ್ಯ. ಜನ್ಮಾಂತರಗಳಿಂದ ಆ ವಾಸನೆ ಬಂದ್ರೇ ಅವತಾರ. ಸಡನ್ನಾಗಿ ಒಂದು ಮರದಿಂದ ಏನೋ ಒಂದು ಹಣ್ಣು ಬರಲ್ಲ, ಚಿಗುರು ಬೀಜದಿಂದ ತಾನೇ ಬರುತ್ತೆ. ನಮ್ಮ ದೃಷ್ಟಿಯಲ್ಲಿ ಅವರು ಏನೂ ಓದಿಲ್ಲ ಅಂತ ಅರ್ಥ. ಎಲ್ಲವನ್ನೂ ಓದಿದ್ದಾರೆ. ಏನು ಓದಬೇಕೋ ಅದು ಓದಿದ್ದಾರೆ. ಮನಸ್ಸು ನೆಮ್ಮದಿಗೆ ಏನು ಓದಬೇಕೋ ಅದೆಲ್ಲ ಓದಿದ್ದಾರೆ. ಮನಸ್ಸು ನೆಮ್ಮದಿ ಎಲ್ಲಿರುತ್ತೋ ಅಲ್ಲೇ ಮೋಕ್ಷ ಸಾಧ್ಯ. ಅನೇಕ ವಿದ್ಯೆಗಳನ್ನೆಲ್ಲ ಸಂಪಾದನೆ ಮಾಡಿ ಮನಸ್ಸು ನೆಮ್ಮದಿ ಇಲ್ಲ ಅಂತಂದರೆ ಅದು ಮೋಕ್ಷಕ್ಕೆ ಹೇತು ಅಲ್ಲ ಅದು ಅಲ್ವಾ? ಆ ರೀತಿಯಾಗಿ ಉಪದೇಶ ಸಾರವನ್ನು ರಮಣ ಮಹರ್ಷಿಗಳು ಈ ಗ್ರಂಥವನ್ನು ಶುರು ಮಾಡಿದ್ರು. ಮೊದಲನೇ 2 ಶ್ಲೋಕವನ್ನು ಹೇಳೋಣ. ಈ ಇಂಟ್ರಡಕ್ಷನ್ ಏನು ಕೊಟ್ಟನೋ ಅದೇ ಮತ್ತೆ ಬೇರೆ ರೀತಿಯಾಗಿ ಹೇಳ್ತೀನಿ. ಆ ಮೊದಲನೇ 2ನೇ ಶ್ಲೋಕದಲ್ಲಿ ರಮಣ ಮಹರ್ಷಿಗಳು ಈ ಪೂರ್ವ ಮೀಮಾಂಸಕರನ್ನು ಖಂಡನೆಯನ್ನು ಮಾಡ್ತಾರೆ. ಪೂರ್ವ ಮೀಮಾಂಸಕರ ಸಿದ್ಧಾಂತವನ್ನು ಖಂಡನೆಯನ್ನು ಮಾಡಿ ಕೇವಲ ಕರ್ಮ ಮೋಕ್ಷಕ್ಕೆ ಬಾಧ ತೊಂದರೆ ಅಂತ ಹೇಳಿ ಪೂರ್ವ ಮೀಮಾಂಸಕರನ್ನು ಖಂಡನೆ ಮಾಡಿ ಆಮೇಲೆ ಮುಂದಕ್ಕೆ ಹೋಗ್ತಾರೆ. ಆ ರೀತಿಯಾಗಿ ಅದನ್ನು ನೋಡೋಣ. ನಾನು ಹೇಳ್ತೀನಿ, ನೀವು ರಿಪೀಟ್ ಮಾಡಿ.
ಕರ್ತೃರಾಜ್ಞೆಯ ಪ್ರಾಪ್ಯತೆ ಫಲಂ ಕರ್ಮ ಕಿಂ ಪರಂ ಕರ್ಮ ತಜ್ಜಡಂ ಕೃತಿಮಹೋ ದಧೋ ಪತನ ಕಾರಣಂ ಫಲಮಶಾಶ್ವತಂ ಗತಿ ನಿರೋಧಕಂ. ಏನು ಹೇಳ್ತಾರೆ ಅಂದರೆ ಪೂರ್ವ ಮೀಮಾಂಸಕರನ್ನ ಖಂಡನೆಯನ್ನು ಮಾಡ್ತಿದ್ದಾರೆ. ಇಲ್ಲಿ ಹೇಳ್ತಿದ್ದಾರೆ, ಶುರುವಿನಲ್ಲಿ ಒಂದು ಪದವನ್ನು ಹಾಕಿದ್ದಾರೆ, ಕರ್ತುಹು ಅಂತ. ಒಂದು ಪ್ರಕರಣ ಗ್ರಂಥವನ್ನು ಶುರು ಮಾಡಬೇಕು ಅಂದರೆ ಸಾಧಾರಣವಾಗಿ ಹಿರಿಯರು ಸಂಪ್ರದಾಯಸ್ಥರೆಲ್ಲ ಏನು ಮಾಡ್ತಾರೆ, ಮಂಗಳಾಚರಣೆಯನ್ನು ಮಾಡ್ತಾರೆ, ಭಗವಂತನನ್ನು ಸ್ತುತಿ ಮಾಡಿ ಆಮೇಲೆ ಗ್ರಂಥವನ್ನು ಆರಂಭ ಮಾಡ್ತಾರೆ. ಆದರೆ ಇಲ್ಲಿ ಯಾವುದೇ ರೀತಿಯಾದ ಮಂಗಳಾಚರಣೆ ಕಾಣಿಸೋದಿಲ್ಲ, ನೇರ ಕರ್ತೃರಾಜ್ಞೆಯ ಅಂತ ಶುರು ಮಾಡಿಬಿಟ್ರು. ಹಾಗೆ ಬ್ರಹ್ಮಸೂತ್ರದಲ್ಲಿಯೂ ಅಧ್ಯಾಸ ಭಾಷ್ಯದಲ್ಲಿಯೂ ಶಂಕರಾಚಾರ್ಯರು ಯಾವುದೇ ಮಂಗಳಾಚರಣೆಯನ್ನು ಮಾಡದೆ ನೇರ ಅಧ್ಯಾಸ ಭಾಷ್ಯವನ್ನು ಶುರು ಮಾಡಿಬಿಡ್ತಾರೆ. ಯುಷ್ಮದಸ್ಮತ್ ಪ್ರತ್ಯಯ ಗೋಚರಯೋಹೋ ವಿಷಯ ವಿಷಯಣೋಹೋ ಅಂತ ಹೇಳ್ತಾರೆ. ಅದಕ್ಕೆ ಹಲವಾರು ಜನ ಅದಕ್ಕೆ ಆಕ್ಷೇಪಣೆ ಮಾಡಿದ್ರು. ಇದೇನು ಅಧ್ಯಾಸ ಭಾಷ್ಯ, ಒಂದು ಗ್ರಂಥವನ್ನು ಬರೆದಿದ್ದಾರೆ ಅಂದರೆ ಆಚಾರ್ಯರು ಮಂಗಳಾಚರಣೆಯನ್ನು ಮಾಡಬೇಕು ಅಂತ. ಅದಕ್ಕೆ ಅಲ್ಲಿ ಇನ್ನು ಟೀಕಾಕಾರರು ಅಥವಾ ಅಂದರೆ ಪೋಸ್ಟ್ ಶಂಕರೈಟ್ಸ್ ಎಲ್ಲ ಸಮರ್ಥನೆ ಮಾಡೋದು ಹೇಗೆ ಅಂತಂದರೆ ಸಾತ್ವಿಕವಾದ ಸಮರ್ಥನೆಯೇ. ಅಲ್ಲಿ ಯುಷ್ಮದಸ್ಮದ್ ಅಂತ ಬರೆದಿದ್ದಾರೆ ಅಂದರೆ ನೀನು ಹಾಗೂ ನಾನು ಅಂತಂದರೆ ಪರಮಾತ್ಮ ಮತ್ತು ಜೀವ ಅಂತ ಬಂದ್ಬಿಡ್ತು, ಅದಕ್ಕೆ ಅದೇ ಒಂದು ಮಂಗಳಾಚರಣೆ ಹಾಗೆ ಅಂತ. ಇಲ್ಲಿ ಕರ್ತುಹು ಅಂತ ಹಾಕಿದ ತಕ್ಷಣ ಕರ್ತ ಅಂತಂದರೆ ಜಗತ್ಕರ್ತ ಬ್ರಹ್ಮ, ಕರ್ತ ಅನ್ನುವಂಥ ಪದವೇ ಈಶ್ವರನನ್ನು ಸೂಚಿಸ್ತಾ ಇದೆ. ಪ್ರತ್ಯೇಕವಾದ ಮಂಗಳಾಚರಣೆಯನ್ನು ಮಾಡೋ ಅವಶ್ಯಕತೆ ಇಲ್ಲ. ಕರ್ತ ಅನ್ನುವಂತಹ ಪದವೇ ಜಗತ್ಕಾರಣ ಬ್ರಹ್ಮ, ಈಶ್ವರ ಇದ್ದಾನೆ. ಅವರ ದೊಡ್ಡ ಸಿದ್ಧಾಂತವನ್ನು ಇವರು ಈಶ್ವರ ಅಸ್ತಿ, ಭಗವಂತ ಇದ್ದಾನೆ ಅನ್ನುವಂಥ ಒಂದೇ ಒಂದು ಪದದಲ್ಲಿ ಕರ್ತುಹು ಅಂತ ಹೇಳಿದ್ರು. ಪೂರ್ವ ಮೀಮಾಂಸಕರಿಗೆ ನಾನು ಹೇಳಿದ ಹಾಗೆ ಕರ್ಮ ಮಾತ್ರ ಇದೆ, ವೇದ ಮಂತ್ರಗಳು ಮಾತ್ರ ಇದೆ. ವೇದ ಮಂತ್ರವನ್ನು ಕೊಡುವಂತಹ ಪ್ರತ್ಯೇಕವಾದ ಏಜೆಂಟ್ಶಿಪ್ ಇಲ್ಲ. ಏಜೆಂಟ್ಶಿಪ್ ಅಂದರೆ ಇಂಟರ್ಮೀಡಿಯರಿ ಭಗವಂತ ಇಲ್ಲ. ಭಗವಂತ ಸಪ್ರೇಟ್ ಮಾಡೋದಿಲ್ಲ, ಇಲ್ಲ ಅಂತಲೇ ಹೇಳ್ತಾರೆ. ಕರ್ಮಕ್ಕೆ ತನಗೆ ಆದಂತಹ ಒಂದು ಶಕ್ತಿ ಇದೆ. ಕರ್ಮ ಫಲವನ್ನು ಕೊಡಬಲ್ಲದು, ಕರ್ಮ ಫಲದಾತ ಅವಶ್ಯಕತೆ ಇಲ್ಲ. ಗೊತ್ತಾಗ್ತಿದೆಯಾ? ಕರ್ಮಕ್ಕೆ ಅದಕ್ಕೆ ಆದಂತಹ ಶಕ್ತಿ ಇದ್ದು ಕರ್ಮವೇ ಫಲವನ್ನು ಕೊಡುತ್ತೆ. ಆದರೆ ಕರ್ಮ ಫಲದಾತ ಅನ್ನುವಂತಹ ಪ್ರತ್ಯೇಕವಾದ ಒಂದು ಭಗವಂತ ಬೇಡ ಅಂತ ಸಿದ್ಧಾಂತ ಅವ್ರದ್ದು. ಈಗಲೂ ಇದ್ದಾರೆ. ನೀವು ಆಗಿನ ಕಾಲದಲ್ಲಿತ್ತು 1200 2000 ವರ್ಷದ ಹಿಂದೆ ಆಗಿದ್ದರು ಸ್ವಾಮಿ, ಈಗಿಲ್ಲ ಅಲ್ಲ. ಈಗ ಎಷ್ಟು ಜನ ದೇವರು ನಂಬ್ತೀರಾ? ನೀವೆಲ್ಲ ನಂಬ್ತೀರಿ, ಅದಕ್ಕೆ ಬಂದಿದ್ದೀರಿ. ಎಷ್ಟು ಜನ ನಂಬ್ತಾರೆ? ನಾವು ಮಾಡುವಂತಹ ಕೆಲಸವೇ ನಮಗೆ ಸರಿಯಾದ ಫಲವನ್ನು ಕೊಡಲಿಲ್ಲ ಅಂದರೆ ಒಂದು ಕ್ಷಣ ನಿಮಗೂ ಅನ್ಸುತ್ತಲ್ವ, ಭಗವಂತ ಇದ್ದಾಗ ಇಲ್ವಾ, ನಾನು ಮಾಡುವಂತಹ ಕರ್ಮವನ್ನೆಲ್ಲ ನೋಡ್ತಿದ್ದಾನ ಇಲ್ವ, ಯಾಕೆ ಇಷ್ಟು ಕಷ್ಟ ಕೊಡ್ತಿದ್ದಾನೆ? ನಾವು ಒಂದೊಂದು ಕ್ಷಣ ನಾಸ್ತಿಕರಾಗಿ ಹೋಗಿರ್ತೀವಿ. ನಾವು ಪ್ರತಿಯೊಬ್ಬರ ಮನಸ್ಸಿನಲ್ಲೂ ಇರುತ್ತೆ, ಅದು ಪ್ರಬಲವಾಗಿರಲ್ಲ ಅಷ್ಟೆ, ಎಲ್ಲೋ ಒಂದೊಂದು ಇರುತ್ತೆ. ಮತ್ತು ಈಗಿನ ಹಲವಾರು ಜನ ಯುವಕರು ಮಕ್ಕಳೆಲ್ಲ ದೇವರು ನಂಬೋದೇ ಇಲ್ಲ. ಪೂರ್ವ ಮೀಮಾಂಸಕರು ಇದ್ದಾರೋ ಇಲ್ವ? ಇವಾಗ ವೇದವನ್ನು ನಂಬಲ್ಲ, ಅದು ಬೇರೆ ವಿಚಾರ. ವೇದವನ್ನು, ಈ ಸಂಪ್ರದಾಯವನ್ನು, ರಿಲಿಜನೆಲ್ಲ ಸುಮಾರು ಜನ ನಂಬೋದಿಲ್ಲ. ಆಗೇನಿತ್ತೋ ಈಗಲೂ ಇರಬೇಕು, ಹಾಗಿತ್ತಂತೆ ಇವಾಗ ಇಲ್ವಂತ ಏನಿಲ್ಲ. ಅದೇನು ಕಾಪಿನೋ ಅದಕ್ಕೆ ಕಂಟ್ರೋಲ್ ಸಿ, ಇದು ಕಂಟ್ರೋಲ್ ವಿ ಅಷ್ಟೇ. ಅಲ್ಲಿ ಏನಿತ್ತೋ ಅದೇ ಬರಬೇಕು ಅಲ್ವಾ? ಆದ್ದರಿಂದ ಅವರು ನಂಬ್ತಿರಲಿಲ್ಲ ಕರ್ಮ ಫಲದಾತ ಅವಶ್ಯಕತೆ ಇಲ್ಲ ಅಂತ. ಅವರು ಅದಕ್ಕೆ ಪ್ರಮಾಣವನ್ನು ಕೊಡ್ತಾರೆ, ಸುಮ್ಮನೆ ಹೇಳಲ್ಲ ಅವರು. ನಿತ್ಯ ಸ್ವರ್ಗ ಇದೆ, ಅದು ವೇದವೇ ಹೇಳುತ್ತೆ ಅಂತ ಹೇಳ್ತಾರೆ ಅವರು. ಎಲ್ಲಿ ಹೇಳುತ್ತೆ? ಕಠೋಪನಿಷತ್ತಲ್ಲಿ ಹೇಳುತ್ತೆ. ಸ್ವರ್ಗೇ ಲೋಕೆ ಅಮೃತತ್ವಂ ಭಜಂತೆ, ಮೊದಲನೇ ಅಧ್ಯಾಯದಲ್ಲೇ ಬರುತ್ತೆ. ಇವನೇ ಹೇಳ್ತಾನೆ ನಚಿಕೇತನೇ, ಸ್ವರ್ಗಲೋಕಕ್ಕೆ ಹೋದರೆ ಅಮೃತತ್ವಂ ಭಜಂತೆ, ಅಮೃತವಾಗಿರ್ಬೋದು ಹಾಗೆ ಅಂತ. ನಿತ್ಯ ಸ್ವರ್ಗ ಅಂತ ಅರ್ಥ. ನ ತತ್ರತ್ವಂ ಜರಯಾಭಿಭೇತಿ, ಸ್ವರ್ಗೇ ಲೋಕೆ ಅಮೃತತ್ವಂ ಭಜಂತೆ ನ ತತ್ರತ್ವಂ ಜರಯಾಭಿಭೇತಿ. ಹೇಳ್ತಾನೆ ನಚಿಕೇತಸ್ ಯಮನಿಗೆ, ಅಲ್ಲಿ ನೀನಿಲ್ಲ ಕಡೆಯ. ನಚಿಕೇತಸ್ ಯಮನಿಗೆ ಹೇಳ್ತಿದ್ದಾನೆ, ಸ್ವರ್ಗಲೋಕದಲ್ಲಿ ನೀನಿಲ್ಲ, ಅದಕ್ಕೆ ಯಾರೂ ಭಯ ಪಡ್ಕೊಳ್ತಿಲ್ಲ. ತತ್ರ ತ್ವಂ ನ ಇಲ್ಲ, ನ ಜರಯಾಭಿಭೇತಿ,
ನೀನು ಅಲ್ಲಿಲ್ಲ. ಅದಕ್ಕೆ ಎಲ್ಲರೂ ಚೆನ್ನಾಗಿರ್ತಾರೆ ಸ್ವರ್ಗದಲ್ಲಿ. ನಾವೊಂದು ಪ್ರಶ್ನೆ ಕೇಳಬೇಕು ಪೂರ್ವಮೀಮಾಂಸಕರಿಗೆ. ನೀವು ವೇದವನ್ನು ಒಪ್ತೀರಿ, ಈ ವೇದವನ್ನು ಒಪ್ಪುವಂತಹ ಸ್ಥಾನದಲ್ಲಿಯೇ ವೇದಾಂತವೂ ಇದೆ. ವೇದ ಒಂದು ಹೋಲ್ ಬಾಡಿ ಅಲ್ವ, ಒಂದು ಸಮಗ್ರ ಗ್ರಂಥ ಅಲ್ವ ಅದು. ವೇದ ಪೂರ್ವ ಭಾಗನೂ ಇದೆ, ವೇದ ಅಂತ ಭಾಗನೂ ಇದೆ. ನೀವು ವೇದಾಂತ ಭಾಗದಲ್ಲಿ ಸ್ವರ್ಗವೇ ಶ್ರೇಷ್ಠ ಅನ್ನುವಂತಹ ಪೋರ್ಷನ್ಸ್ ನೀವು ಹೇಳ್ತಿದ್ದೀರಿ, ಕಠೋಪನಿಷತ್ತನ್ನು ಉಲ್ಲೇಖ ಮಾಡ್ತಿದ್ದೀರಿ. ಅದೇ ಮುಂಡಕ ಉಪನಿಷತ್ತಲ್ಲಿ ಸ್ವರ್ಗ ಅವಶ್ಯಕತೆ ಇಲ್ಲ, ಸ್ವರ್ಗದಿಂದ ತುಂಬ ಹೀನಾಯ ಸ್ಥಿತಿಗೆ ನೀವು ಹೋಗ್ತೀರಾ ಅಂತ ಉಲ್ಲೇಖ ಇದೆ. ಅದನ್ನು ಯಾಕೆ ನೀವು ಒಪ್ಕೊಳ್ಳೋದಿಲ್ಲ ಅಂತ ಕೇಳಬೇಕು. ಗೊತ್ತಾಗ್ತಿದೆಯಲ್ವಾ? ಇಷ್ಟಾಪೂರ್ತಂ ಮನ್ಯಮಾನ ವರಿಷ್ಠಂ ನಾನ್ಯಶ್ರೇಯೋ ವೇದಯಂತಿ ಪ್ರಮೂಢಾ ನಾಕಸ್ಯ ಪೃಷ್ಠೇ ಸ್ಕೃತೇನು ಭೂತ್ವ ಇಯಂ ಲೋಕಂ ಹೀನತರಂ ವಾ ವಿಶಂತಿ. ಇಷ್ಟಾಪೂರ್ತಂ ಮನ್ಯಮಾನ ವರಿಷ್ಠಂ. ವರಿಷ್ಠಂ ಅಂದರೆ ವೇದ ಭಾಗವನ್ನು, ವೇದ ಪೂರ್ವ ಭಾಗವನ್ನು ಒಪ್ಪುವಂತಹ ಸಾಧಕರು, ಪುರುಷರು. ಇಷ್ಟಾಪೂರ್ತಿ. ಇಷ್ಠ ಅನ್ನುವಂಥದ್ದು ಇಷ್ಠಿ, ವೈದಿಕ ಯಾಗದಲ್ಲಿ ಬರುವಂತಹ ಅಗ್ನಿಹೋತ್ರಾದಿ ಇತರ ಕರ್ಮಗಳು ಇಷ್ಠಿ. ಪೂರ್ತ ಅನ್ನುವಂಥದ್ದು ಸಾಮಾಜಿಕವಾಗಿ ಮಾಡುವಂತಹ ಒಂದು ಕೆಲಸ, ಸೋಷಿಯಲ್ ಸರ್ವಿಸ್. ಇಷ್ಟಾಪೂರ್ತಂ ಮನ್ಯಮಾನ ವರಿಷ್ಠಂ. ಇದೇ ಶ್ರೇಷ್ಠ ಅಂತ ಹಲವಾರು ಜನ ಒಪ್ತಾರೆ. ಇವತ್ತು ನಾವೇನು ಒಪ್ತೀವಿ? ಒಂದು ಆಶ್ರಮವೋ ಒಂದು ಮಠವೋ ಮಾಡಿ ಒಂದು ಸ್ಕೂಲು ಸ್ಥಾಪನೆ ಮಾಡಿದ ತಕ್ಷಣ ಎಷ್ಟು ಸೋಷಿಯಲ್ ಸರ್ವಿಸ್ ಮಾಡ್ತಿದ್ದಾರಪ್ಪ, ಅವ್ರಿಗೆಲ್ಲ ಭಗವಂತ ಆಶೀರ್ವಾದ ಮಾಡ್ತಾನಪ್ಪ. ಇಲ್ಲಿ ಉಪನಿಷತ್ತು ಹೇಳ್ತಿದೆ, ಇದನ್ನೇ ನೀವು ನಂಬಿಕೊಂಡು ಇದೇ ಶ್ರೇಷ್ಠ ಅಂದ್ಬಿಟ್ರೆ ಇಯಂ ಲೋಕಂ ಹೀನತರಂ ವಾ ವಿಶಂತಿ. ಇದೇನು ದೊಡ್ಡದಲ್ಲ, ಇದನ್ನು ಪುಣ್ಯವನ್ನು ಗಳಿಸಿ ಮತ್ತೆ ನೀವು ಈ ಭೂಲೋಕಕ್ಕೆ ಬಂದು ಸಂಸಾರವನ್ನು ಅನುಭವಿಸಬೇಕು. ಅನ್ಯಶ್ರೇಯೋ ವೇದಯಂತೆ ಪ್ರಮೂಢಾಹ. ಮೂಢಾಹ ಅಂತ ಬೈತಾರೆ. ಈ ಇಷ್ಟಿಗಳು ಹಾಗೂ ಪೂರ್ತ ಕರ್ಮಗಳು, ಇಷ್ಟ ಕರ್ಮವನ್ನೇ ಮಾಡ್ತಿದ್ರೆ, ಕರ್ಮವನ್ನೇ ನೀವು ಮಾಡ್ತಿದ್ರೆ ಕರ್ಮದಿಂದ ಮೋಕ್ಷ ಸರಿ. ಮತ್ತು ಕೃಷ್ಣ ಹೇಳಲ್ವ ಗೀತೆಯಲ್ಲಿ 9ನೇ ಅಧ್ಯಾಯದಲ್ಲಿ, ತೇತಂ ಭುಕ್ತ್ವಾ ಸ್ವರ್ಗಲೋಕಂ ವಿಶಾಲಂ ಕ್ಷೀಣೇ ಪುಣ್ಯೇ ಮರ್ತ್ಯಲೋಕಂ ವಿಶಂತಿ. ಸ್ವರ್ಗವನ್ನು ಹೋಗ್ಬೋದು, ಮತ್ತೆ ಬರಬೇಕದು. ಇಲ್ಲಿ ಮಾಡುವಂತಹ ಕರ್ಮಕ್ಕೆ ಫಲ ಸ್ವರ್ಗಲೋಕದಲ್ಲಿ, ಕರ್ಮಕ್ಕೆ ಫಲ ಸ್ವರ್ಗಲೋಕ. ಅದು ಪುಣ್ಯವನ್ನು ಸಂಪಾದನೆ ಮಾಡಿ ನೀವು ಅಲ್ಲಿ ಹೋಗ್ತೀರಿ. ಎನ್ಕ್ಯಾಶ್ಮೆಂಟ್, ಅದು ಕರೆನ್ಸಿ. ಅದು ಮುಗಿದ ಮೇಲೆ ಎಷ್ಟು ದಿವಸ ಅಂತ ಹೋಗ್ತೀರಿ ನೀವು ಟ್ರಿಪ್ಗೆ? ಎಷ್ಟು ದಿವಸ ಅಂತ ಹೋಗ್ತೀರಿ ಟ್ರಿಪ್ಗೆ? ನಿಮ್ಮ ಬ್ಯಾಂಕ್ ಅಕೌಂಟಲ್ಲಿ ಎಷ್ಟು ದುಡ್ಡಿದೆಯೋ, ಅಥವಾ ನೀವು ಟ್ರಾವೆಲ್ ಏಜೆನ್ಸಿ ಮೂಲಕ ಇಷ್ಟು ಅಂತ ಕೊಟ್ಟಿರ್ತೀರಿ, 10 ದಿವಸಕ್ಕೆ ಇಷ್ಟು ಖರ್ಚು. ಇವಾಗ ನೀವು ಇಲ್ಲೇ ಬಂದ್ರಿಪ್ಪ, ದಿನಕ್ಕೆ ಇಷ್ಟು ಖರ್ಚು ಅಂತ ಹೇಳಿರ್ತೀರಿ. ನೀವು ನಾಳೆ 3 ದಿವಸನೂ ಇಲ್ಲದಿದ್ದರೆ ನಾವು ಹಿಡಿಸ್ಕೊಳ್ಳೋಕೆ ಸಾಧ್ಯವಾ ನಿಮ್ಮನ್ನ? ಯೋಚನೆ ಮಾಡಿ. ಆ ಪುಣ್ಯ ಸಂಪಾದನೆಯಿಂದ ಮಾಡಿರುವಂಥದ್ದು ಸ್ವರ್ಗಲೋಕಕ್ಕೆ ನೀವು ಹೋಗ್ತೀರಿ. ಯಾವಾಗ ಅದು ಎನ್ಕ್ಯಾಶ್ಮೆಂಟ್ ಆಯಿತು, ಖಾಲಿ ಆಯಿತೋ, ಚುಕ್ತಾಯಿತೋ, ವಾಪಸ್ ಬರಬೇಕು. ಸ್ವಿಟ್ಜರ್ಲ್ಯಾಂಡ್ಗೆಲ್ಲ ಟ್ರಿಪ್ಗೆ ಹೋಗ್ತೀರಿ ನೀವು. ಸುಮಾರು ಸತಿ ಹೇಳ್ತೀನಿ ಇದನ್ನು. ಸ್ವಿಟ್ಜರ್ಲ್ಯಾಂಡ್ಗೆಲ್ಲ ಟ್ರಿಪ್ಗೆ ಹೋಗ್ತೀರಿ, ಒಂದು 15 ದಿವಸ 20 ದಿವಸ. ತುಂಬ ಚೆನ್ನಾಗಿದೆ ಅಲ್ಲಿ. ಟ್ರ್ಯಾಂಪಲ್ಲಿ ಹೋಗೋದೇನೋ, ಅದೆಲ್ಲ ನೋಡೋದೇನೋ. ಆಲ್ಪ್ಸ್ ಮೌಂಟೇನಾ? ಸ್ವಿಟ್ಜರ್ ತಾನೇ ಇರೋದು. ಆಲ್ಪ್ಸ್ ಮೌಂಟಲ್ಲೆಲ್ಲ ಹೋಗಿ ನೋಡಿ. ಎಷ್ಟು ದಿವಸ ನೋಡ್ತೀರಾ ನೀವು? ಅಷ್ಟು ನೋಡ್ತಾ ಇದ್ದಾಗಲೂ ನಿಮ್ಮ ಮನಸ್ಸಿನಲ್ಲಿ ಜೋಬಲ್ಲಿ ಖಾಲಿ ಆಗ್ತಾ ಇರುತ್ತೆ ಒಂದೊಂದು ಸ್ವಲ್ಪನೇ. ಇಲ್ಲಿ ಮಾಡಿರುವಂತಹ ಕಷ್ಟಪಟ್ಟು ನಿಮ್ಮ ಮ್ಯಾನೇಜರ್ ಹತ್ರ ಬಯಸ್ಕೊಂಡು ಪ್ರಮೋಷನ್ನು ಎಲ್ಲ ತೊಗೊಂಡಿರುವಂತಹ ದುಡ್ಡು ಅಲ್ಲಿ ಖರ್ಚಾಗ್ತಾ ಇದೆ. ಇಲ್ಲಿ ಪಟ್ಟು ಮಾಡಿರುವಂತಹ ಇಷ್ಟಾಪೂರ್ತ ಕರ್ಮದ ಪುಣ್ಯ ಸ್ವರ್ಗಲೋಕದ ಪ್ರಾಪ್ತಿ. ಒಂದೊಂದು ಕ್ಷಣವೂ ಕಮ್ಮಿ ಆಗ್ತಾನೆ ಇರುತ್ತಲ್ಲಿ. ಇಲ್ಲ ನನಗೆ ರಂಭಾ ಬಂದು ಊರ್ವಶಿ ಬಂದು ನೋಡ್ತಿರ್ತೀನಿ ಅಂತಂದರೆ ಕದ್ದು ಕೇಳಿ ದಬ್ತಾರೆ ಕರ್ಮ ಆಗಿದ ತಕ್ಷಣ. ಇಲ್ಲಪ್ಪ ನಾ ಈಗ ಕಂಡುಬಿಟ್ಟಿದೆ ಅಂದರೆ ಆಗೋಯ್ತು. ನೀನು ಮಾಡಿರುವಂತಹ ಒಂದು ಆಶ್ರಮ ಕಟ್ಟಿಸಿರೋದಕ್ಕೆ ಇಷ್ಟೇ ಫಲ, ಅದು ಒಂದು ಮಠವನ್ನು ಕಳಿಸೋದಕ್ಕೆ ಇಷ್ಟೇ ಫಲ, ಒಂದು ಸ್ಕೂಲ್ ಮಾಡೋದಕ್ಕೆ ಇಷ್ಟೇ ಫಲ. ಯೋಚನೆ ಮಾಡಿ. ವೇದ ಪೂರ್ವ ಭಾಗವನ್ನೇ ನೀವು ನಂಬಿಟ್ರೆ, ವೇದ ಅಂತ ಭಾಗವನ್ನು ನಂಬಲ್ಲ ಅಂದರೆ, ಅದೇ ವೇದ ಹೇಳ್ತಿದೆ ಕರ್ಮಕ್ಕೆ ಅಷ್ಟು ಪ್ರಾಧಾನ್ಯತೆ ಬೇಡ. ಮತ್ತು ಕರ್ಮಕ್ಕೆ ಪ್ರಾಧಾನ್ಯತೆ ಕೊಡಬೇಕು ಅಂದರೆ ಅದಕ್ಕೊಬ್ಬ ನಿಯಾಮಕ ಇದ್ದಾನೆ. ಕರ್ತುಹು ಆಜ್ಞೇಯ. ಇಲ್ಲಿ ಆಜ್ಞೇಯ ಅಂತಂದರೆ ಒಬ್ಬ ಪರ್ಸನ್ ಬಿಹೈಂಡ್ ದಿ ಕರ್ಮ, ಒಬ್ಬ ಜಡ್ಜ್ ಇದ್ದಾನೆ. ಅವನಿಂದನೇ ಫಲಂ ಪ್ರಾಪ್ಯತೆ. ಕೇವಲ ಕರ್ಮ ಫಲ ಕೊಡೋಕ್ಕೆ ಸಾಧ್ಯ ಇಲ್ಲ. ಕರ್ಮ ಫಲದಾತ ಅವಶ್ಯಕತೆ ಇದೆ. ಯಾಕೆ? ಕೇವಲ ಕರ್ಮ ತತ್ ಜಡಂ ಅಂತ ಹಾಕಿದಾರಲ್ಲಿ. ತತ್ ಕರ್ಮ ಜಡಂ. ಜಡಂ ಅಂದ್ರೇನು? ಇನ್ಸೆನ್ಷಿಯಂಟ್. ಕೇವಲ ಕರ್ಮ ಫಲ ಕೊಡೋಕ್ಕೆ ಸಾಧ್ಯ ಇಲ್ಲ. ಹೇಗೆ ಸ್ವಾಮಿ ಕೊಡೋಕ್ಕೆ ಸಾಧ್ಯ ಇಲ್ಲ? ನಾ ಸುಮ್ಮನೆ ಇಲ್ಲಿ ಇದೊಂದು ಕ್ಲಿಪ್ಪನ್ನು ತೆಗೆದಲ್ಲಿ ಬಿಸಾಕ್ತೀನಿ ಅಂತಂದರೆ ಗ್ರಾವಿಟೇಷನಲ್ ಫೋರ್ಸಾಗಿ ಅದೇ ಬೀಳತ್ತಲ್ಲ. ಯಾತಕ್ಕೆ ಏಜೆಂಟ್ಶಿಪ್ ಬೇಕು? ಹಾಗೆ ನೀವು ಕೇಳಿದ್ರೆ ನಾನು ಇನ್ನೊಂದು ಉದಾಹರಣೆಯನ್ನು ಕೊಡ್ಬೋದು. ಇನ್ನೊಂದು ಉದಾಹರಣೆ ಏನೋ ನಾನು ಹೇಳಿದ್ದೆ. ಒಂದು ಪ್ರಿಂಟಿಂಗ್ ಪ್ರೆಸ್ಗೆ ಹೋಗ್ತೀರಿ,
ಪ್ರಿಂಟಿಂಗ್ ಪ್ರೆಸ್ಸಲ್ಲಿ ಒಂದು ಬೆಂಕಿ ಹತ್ಕೊಂಡು ಹುರಿದು ಬಿಡುತ್ತೆ ಅಂದ್ಕೊಳ್ಳಿ. ಇಲ್ಲ, ಒಂದು ಪಟಾಕಿ ಹೊಡೆದೋ ಬಾಂಬ್ ಬ್ಲಾಸ್ಟ್ ಆಗೋ ಏನಾಗ್ಬಿಡುತ್ತೆ. ಅಲ್ಲೇನಿದೆ, ಪೇಪರ್ಗಳಿದೆ, ಆಮೇಲೆ ಮಿಷಿನ್ಸ್ ಇದೆ. ಅದು ಹಟ್ಕೊಂಡು ಹುರಿದಾಗ ಎಲ್ಲ ಸುಟ್ಟು ಹೋಗುತ್ತೆ. ಒಂದು ಬಿಗ್ ಬ್ಯಾಂಗ್ ಥಿಯರಿ ತೊಗೊಳ್ಳೋಣ, ಅದಕ್ಕೆ ಚೆನ್ನಾಗಿದೆ. ಬಿಗ್ ಬ್ಯಾಂಗಲ್ಲಿ ಏನು ಹೇಳ್ತಾರೆ, ತಾನಾಗೆ ಎಲ್ಲ ಬಂತು, ಎರಡೂ ಬಿಗ್ ಆ್ಯಂಡ್ ಬ್ಯಾಂಗ್ ಸೇರ್ತು, ಒಂದು ಬ್ಲಾಸ್ಟ್ ಆಯಿತು, ಜಗತ್ತು ಹಾಗೆ ಸೃಷ್ಟಿ ಆಯಿತು. ಅದೇ ಎಕ್ಸಾಂಪಲ್ ತೊಗೊಳೋಣ ಇಲ್ಲಿಗೆ. ಒಂದು ಪ್ರಿಂಟಿಂಗ್ ಪ್ರೆಸ್ಸಲ್ಲಿತ್ತು, ಒಂದು ಬ್ಲಾಸ್ಟ್ ಆಯಿತು ಅಂದ್ಕೊಳ್ಳಿ. ಅಕ್ಷರಗಳು, ಪುಸ್ತಕಗಳೆಲ್ಲ ತಾನೇ ಬಂತ? ಅಕ್ಷರಗಳನ್ನೆಲ್ಲ ನೀವು ಪ್ರತ್ಯೇಕವಾಗಿ ಇಟ್ಬಿಟ್ಟು, ಪೇಪರ್ನ ಪ್ರತ್ಯೇಕವಾಗಿ ಇಟ್ಬಿಟ್ಟು, ಕಾಗದಗಳನ್ನೆಲ್ಲ ಮಿಷಿನನ್ನು ಇಟ್ಬಿಟ್ಟು ಬ್ಲಾಸ್ಟ್ ಮಾಡಿ ಅದನ್ನು ಕರ್ತುಹು ಆಜ್ಞೆಯ ಪ್ರಾಪ್ಯತೆ ಫಲಂ, ಅದು ಹಾಗೆ ಸೇರ್ಕೊಳ್ತಾ ಆದಮೇಲೆ ಇದು ಶ್ಲೋಕ ರೂಪವಾಗಿ ಬಂತ. ಅದಕ್ಕೊಬ್ಬ ಹಿಂದೆ ಒಬ್ಬ ವ್ಯಕ್ತಿ ಇರಬೇಕಾಗಿತ್ತು ಈ ಅಕ್ಷರಗಳನ್ನು ಜೋಡಿಸೋಕ್ಕೆ ಅಲ್ವಾ? ಹಾಗೆ ಈ ಪ್ರಪಂಚವನ್ನು ನಿಯಾಮಕ ಮಾಡ್ತಿರುವಂತಹ ಒಬ್ಬ ಭಗವಂತ ಇರಬೇಕು, ಇಲ್ಲಾಂದರೆ ಸಾಧ್ಯವಿಲ್ಲ. ಅದಕ್ಕೆ ಕರ್ತುಹು ಆಜ್ಞೆಯ, ಆಜ್ಞೆಯ ಅಂದರೆ ಅವನ ನಿಯಮದಲ್ಲಿ, ಅವನ ದೃಷ್ಟಿಯಲ್ಲಿ ಫಲಂ ಪ್ರಾಪ್ಯತೆ. ಮತ್ತು ಕರ್ಮ ಜಡ ಅಂತ ಹೇಳಿದೆ. ಒಂದು ಮನೇಲಿ ಒಂದೇ ಒಂದು ಸನ್ನಿವೇಶ ಅಪ್ಪನಿಗೆ ದುಃಖ ಕೊಡುತ್ತೆ, ಅಮ್ಮನಿಗೆ ಸಂತೋಷ ಕೊಡುತ್ತೆ. ಇಲ್ಲ ಅಪ್ಪ ಅಮ್ಮನಿಗೆ ಸಂತೋಷ ಕೊಡ್ಬೋದು. ಇಬ್ಬರು ಮಕ್ಕಳಿದ್ರೆ ಒಬ್ಬನಿಗೆ ಪ್ರಮೋಷನ್ ಬಂತು ಅಂತ ಅಂದ್ಕೊಳ್ಳಿ. ದೊಡ್ಡವನಿಗೆ ಪ್ರಮೋಷನ್ ಬಂತು ಮನೇಲಿ, ಚಿಕ್ಕವನಿಗೆ ಕಷ್ಟಪಡ್ತಿದ್ದಾನೆ, ದೊಡ್ಡವನಿಗಿಂತ ಕಷ್ಟಪಡ್ತಿದ್ದಾನೆ, ಆದರೆ ಅವನಿಗೆ ಪ್ರಮೋಷನ್ ಇಲ್ಲ ಪ್ರಮೋಷನ್ ಬೇಡ, ಓದ್ತಾ ಇಲ್ಲ ಅಂದ್ಕೊಳ್ಳಿ. ಓದ್ತಿದ್ದಾನೆ, ಒಬ್ಬನಿಗೆ ಏನು ಓದ್ದೆ ಆಟ ಆಡ್ಕೊಂಡಿರ್ತಾನೆ, ಅವ್ನು ರ್ಯಾಂಕ್ ಬಂದುಬಿಡುತ್ತೆ. ಇವನು ಬೆಳಗ್ಗೆಯಿಂದ ರಾತ್ರಿ ಕಷ್ಟಪಟ್ಟಿರ್ತಾನೆ, ಇವನಿಗೆ ಪಾಸಿಂಗ್ ಮಾರ್ಕ್ಸ್ ಬರುತ್ತೆ. ಅಪ್ಪ ಅಮ್ಮಂದರಿಗೆ ಸಂತೋಷನೂ ಇರುತ್ತೆ, ದುಃಖನೂ ಇರುತ್ತೆ, ಇವನು ಇಷ್ಟೆಲ್ಲ ಪಡ್ತಾನಲ್ಲ ಅಂತ. ಒಂದೇ ಕರ್ಮ, ಒಬ್ಬ ಪಾಸಾದರೆ ಒಬ್ಬನಿಗೆ ದುಃಖ ಬರಬೇಕು, ಒಬ್ಬನಿಗೆ ಸಂತೋಷ ಬರಬೇಕು, ಇನ್ನೊಬ್ಬರಿಗೆ ಹೇಳ್ಕೊಳಕ್ಕಾಗಲ್ಲ, ಮನಸ್ಸನ್ನು ಮಾತ್ರ ಇರುತ್ತೆ, ಇವನು ಇಷ್ಟು ಕಷ್ಟಪಡ್ತಾರಲ್ಲ ಅಂತ. ಹೇಗೆ ಸಾಧ್ಯ? ಒಂದು ಕರ್ಮ ಫಲ ಕೊಡುತ್ತೆ, ತಾನಾಗಿ ಕೊಡುತ್ತೆ ಅಂತಂದರೆ ಒಂದೇ ಕರ್ಮ ಎಲ್ಲರಿಗೂ ಒಂದೇ ರೀತಿಯಾಗಿ ಫಲ ಕೊಡಬೇಕಾಗಿತ್ತಲ್ಲ. ಎಲ್ರಿಗೂ ದುಃಖವನ್ನು ಕೊಡಬೇಕಾಗಿತ್ತು, ಇಲ್ಲ ಎಲ್ಲರಿಗೂ ಸುಖವನ್ನು ಕೊಡಬೇಕಾಗಿತ್ತು. ಆ ಮನಸ್ಸು ತಕ್ಕ ಹಾಗೆ ಫಲ ಬದಲಾವಣೆ ಆಗ್ತಿದೆ ಅಂದರೆ, ನೋಡುವಂತಹ ಫಲ ರೀತಿ ಬದಲಾವಣೆ ಆಗ್ತಿದೆ ಅಂತಂದರೆ, ಪ್ರಾರಬ್ಧ ಕರ್ಮದ ಹಿಂದೆ ಒಬ್ಬ ನಿಯಾಮಕ ಇಲ್ಲ ಅಂದರೆ ಅದು ಸಾಧ್ಯವಿಲ್ಲ. ಆ ನಿಯಾಮಕನೇ ಭಗವಂತ. ಮತ್ತು ನಾವು ಅಂದ್ಕೊಂಡಿರುವ ರೀತಿಯಾಗಿ ಭಗವಂತ ಇಲ್ಲದೇ ಇರ್ಬೋದು. ಹೇಗೆ ನಾವು ಅಂದ್ಕೊಂಡಿರುವ ರೀತಿಯಾಗಿ ಅಂದರೆ, ನಾವು ಭಗವಂತನಿಗೆಲ್ಲ ಅಲಂಕಾರ ಮಾಡಿ ಆ ರೀತಿಯಾಗಿಲ್ಲ. ಒಂದು ನಿಯಾಮಕ ಒಬ್ಬ ಇದ್ದಾನಷ್ಟೇ, ಅವನಿದ್ದಾನೆ ಅಂತ ಒಪ್ಪಬೇಕು. ಕರ್ತುಹು ಆಜ್ಞೆಯ, ಎಷ್ಟು ಚೆನ್ನಾಗಿ ಹಾಕಿದ್ದಾರೆ ನೋಡಿ. ಕರ್ತ ಅಂತಂದರೆ ಈಸ್ ದಿ ಓನರ್, ಎಲ್ಲದಕ್ಕೂ ಓನರಪ್ಪ. ಪ್ರಾಪ್ಯತೆ ಫಲಂ, ಕರ್ಮ ಕಿಂ ಪರಂ, ಕರ್ಮ ಕಿಂ ಪರಂ ಬ್ರ್ಯಾಕೆಟ್ಸಲ್ಲಿ ವಾ ಅಂತ ಹಾಕೊಳ್ಬೇಕು. ಕರ್ಮ ಕಿಂ ಪರಂ ವಾ, ಕರ್ಮ ತುಂಬ ಉತ್ಕೃಷ್ಟವಾ, ಪರಂ ಅಂದರೆ ಉತ್ಕೃಷ್ಟ ಅಂತ, ಅಲ್ಲಿ ಸುಪೀರಿಯರ್ ಅಂತ. ಓ ಕೇವಲ ಕರ್ಮ ಭಗವಂತನಿಗಿಂತ ಶ್ರೇಷ್ಠವಾ ಅಂತ ಅರ್ಥ. ಯಾಕೆ ಶ್ರೇಷ್ಠ ಅಲ್ಲ? ತತ್ ಕರ್ಮ ಜಡನ್, ಕರ್ಮ ಫಲ ತಾನಾಗೆ ಕೊಡೋಕ್ಕೆ ಸಾಧ್ಯ ಇಲ್ಲ ಅಲ್ವಾ? ಯೋಚನೆ ಮಾಡಿ. ಎಲ್ಲರಿಗೂ ಅದೇ ಫಲ ಬರಬೇಕಾಗಿತ್ತು. ಇವಾಗ ನೀವು ಫಲಹಾರ ಮಾಡಿದ್ರಿ ಬೆಳಗ್ಗೆ, ಕೆಲವ್ರಿಗೆ ಇಷ್ಟ ಇರುತ್ತೆ, ಕೆಲವ್ರಿಗೆ ಇಷ್ಟ ಇರಲ್ಲ. ಖಾರ ಜಾಸ್ತಿ ಆಗಿರುತ್ತೆ, ಉಪ್ಪು ಕಮ್ಮಿ ಇರುತ್ತೆ, ಉಪ್ಪು ಜಾಸ್ತಿ ಇರುತ್ತೆ. ಒಂದೇ ಕರ್ಮ ಫಲ ಅಂದರೆ ಎಲ್ಲರ ಬಾಯಿ ರುಚಿನೂ ಒಂದೇ ಥರ ಇರಬೇಕು ಅಲ್ವ? ಸಾಧ್ಯವ ಹಾಗೆ? ಅಂದರೆ ಪೂರ್ವ ಮೀಮಾಂಸಕರ ಸಿದ್ಧಾಂತವನ್ನು ಒಂದೇ ಒಂದು ಸಾಲಲ್ಲಿ ರಮಣರು, ಭಗವಂತ ಇದ್ದಾನೆ, ಫಲ ಭಗವಂತನ ಅಪೇಕ್ಷೆಯಿಂದಲೇ. ಮತ್ತು ಭಗವಂತನಿಗೆ ಕರುಣೆ ಅನ್ನೋದಿಲ್ಲ, ಇದನ್ನು ತಿಳಿಬೇಕು ನೀವು. ಭಗವಂತನಿಗೆ ಕಂಪ್ಯಾಷನ್ ಅನ್ನೋದಿಲ್ಲ. ಏನು ಸ್ವಾಮಿ ಹೀಗೆ ಹೇಳಿದ್ರಲ್ಲ, ಭಾಗವತದಲ್ಲೆಲ್ಲ ತುಂಬ ಕರುಣೆ ಇದೆಯಂತಲ್ಲ ಅವನಿಗೆ, ಅಳ್ತಾನಂತೆ ಭಗವಂತ ನಮ್ಮ ಜೊತೆಗೂ. ಅದು ಭಾಗವತ, ಅದು ಅಷ್ಟೇ. ಭಾಗವತದಲ್ಲಿ ಹಾಗೆ ಹೇಳಬೇಕು, ಅದಕ್ಕಷ್ಟೇ ಮರ್ಯಾದೆ ಇದೆ. ಉಪನಿಷತ್ಸೆಲ್ಲ ಹಾಗೆ ಹೇಳೋದಿಲ್ಲ, ಗೀತೆಯಲ್ಲೆಲ್ಲ ಹಾಗೆ ಹೇಳೋದಿಲ್ಲ, ಬ್ರಹ್ಮಸೂತ್ರದಲ್ಲೆಲ್ಲ ಹಾಗೆ ಹೇಳೋದಿಲ್ಲ. ಭಗವಂತ ಒಂದು ಸುಪ್ರೀಂ ಕೋರ್ಟ್ ಜಡ್ಜ್ ಇದ್ದ ಹಾಗೆ. ನಾನು ಸುಮಾರು ಸತಿ ಹೇಳ್ತಿರ್ತೀನಿ, ಇದು ಈಗಿರೋ ಸುಪ್ರೀಂ ಕೋರ್ಟ್ ಜಡ್ಜ್ ಅಲ್ಲ, ನೀವು ಸುಮ್ಮನೆ ಸುಪ್ರೀಂ ಕೋರ್ಟ್ ಜಡ್ಜ್ ಅಲ್ಲ. ಈಗಿರೋರು ನಮಗಿಂತ ನಮ್ಮ ಆಸ್ತಿಕರಿಗೆಲ್ಲ ವಿರೋಧ ಅದು, ಆಯಿತಾ? ಆ ಸುಪ್ರೀಂ ಕೋರ್ಟ್ ಜಡ್ಜ್ ಒಂದು ವಿಚಾರವನ್ನು ಮಂಡನೆ ಮಾಡಿ ಅವರು ಫಲವನ್ನು ಕೊಡಬೇಕು ಅಂತಂದರೆ, ಒಂದು ತೀರ್ಪನ್ನು ಕೊಡಬೇಕು ಅಂತಂದರೆ, ಅವರು ಆ ಸನ್ನಿವೇಶವನ್ನು ಅಧ್ಯಯನ ಮಾಡಿರಬೇಕು.
ಆ ಸನ್ನಿವೇಶಕ್ಕೆ ಏನು ಫಲ ಅಂತ ಒಂದು ಪ್ರತ್ಯೇಕವಾದ ಒಂದು ಗ್ರಂಥ ಇದೆ, ಲಾ ಬುಕ್ ಇದೆ. ಅದೇ ರೀತಿಯಾಗಿ ನೋಡಿ, ಕೇವಲ ಲಾ ಬುಕ್ ಫಲವನ್ನು ಕೊಟ್ಬಿಟ್ಟಿದ್ದರೆ ಏನಾಗೋದು, ಎಲ್ಲರಿಗೂ ಒಂದೇ ಬಂದ್ಬಿಟ್ಟಿರುತ್ತೆ. ಒಬ್ಬೊಬ್ಬರಿಗೆ ಆ ಲಾ ಬುಕ್ಕಲ್ಲಿ ಏನಿದೆಯೋ, ಈ ಲಾ ಬುಕ್ ಅಂದರೆ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಲಾ ಬುಕ್ ಹೇಳ್ತಾ ಇದ್ದೀನಿ, ಏನಿದೆಯೋ ಅದು ತಕ್ಕ ಹಾಗೆ. ಇವಾಗ ಕೊಲೆ ಮಾಡಿದವನಿಗೂ ಒಂದೇ ಶಿಕ್ಷೆ, ಡಾಕ್ಟರಲ್ಲಿ ಆಸ್ಪತ್ರೆಗೆ ಹೋಗಿ ನಿಮ್ಮ ಶರೀರದ ಮೇಲೆ ಅವ್ರು ಚಾಕು ಹಾಕಿದ್ರು ಅದೇ ಶಿಕ್ಷೆ ಕೊಟ್ಟರೆ, ಕೊಲೆ ಮಾಡಿರುವಂಥ ಶಿಕ್ಷೆನೇ ಕೊಟ್ಟರೆ ಏನಾಯಿತು? ಏಜೆಂಟ್ಶಿಪ್ ಇಲ್ಲ ಅಂದರೆ, ಭಗವಂತ ಹಿಂದೆ ಕರ್ತುಹು ಆಜ್ಞೆಯ ಇಲ್ಲ ಅಂತಂದರೆ ಗೊತ್ತಾಗ್ತಿದೆಯಾ? ಹಾಗೆ ಈ ಲಾ ಬುಕ್ ಅನ್ನುವಂತಹ ಏನು ನಮ್ಮ ಧರ್ಮದಲ್ಲಿ ಎಲ್ಲನೂ ಲಾ ತಾನೆ, ಎಲ್ಲ ಒಂದು ನಿಯತಿ. ಲಾ ಅಂದ್ರೇನು? ನಿಯತಿ. ಫಿಸಿಕಲ್ ಲಾಸ್ ಇದೆ, ಕೆಮಿಕಲ್ ಲಾಸ್ ಇದೆ, ಮಾರಲ್ ಲಾಸ್ ಇದೆ, ಸ್ಪಿರಿಚುವಲ್ ಲಾಸ್ ಇದೆ. ಈ ಲಾ ತಕ್ಕ ಹಾಗೆ, ಈ ನಿಯತಿ ತಕ್ಕ ಹಾಗೆ ಭಗವಂತ ಫಲವನ್ನು ಕೊಡಬೇಕು. ಈ ಗ್ರಂಥದ ಫಲ, ಈ ಗ್ರಂಥದಲ್ಲಿ ಈ ಕರ್ಮಕ್ಕೆ ಏನು ಫಲ ಅಂತ ನಿಗದಿಯಾಗಿದೆಯೋ ಆ ಗ್ರಂಥವನ್ನು, ಗ್ರಂಥ ಅಂತಂದ್ರೇನು? ಮಾರಲ್ ಲಾಸ್, ನಿಯತಿ. ಸಾಮಾನ್ಯ ಧರ್ಮ, ವಿಶೇಷ ಧರ್ಮ. ಹೀಗೆ ಮತ್ತು ತಪ್ಪು ಮಾಡಿದ್ರೆ ಈ ಫಲ ಅಂತ ಏನು ವಿಧಿಸಿದೆಯೋ ಆ ರೀತಿಯಾಗಿ ಭಗವಂತ ಕೊಡೋದು. ನಾವು ತಪ್ಪು ಮಾಡಿಬಿಟ್ಟು ಅಲ್ಲ ಮಧ್ಯದಲ್ಲಿ ತಮಿಳು ಬರುತ್ತೆ, ಅದಕ್ಕೆ ಕ್ಷಮೆಯನ್ನು ಕೇಳು ಅಂತಂದರೆ ಅವನು ಇದು ಮಾಡಿಬಿಡ್ತಾನ? ಯೋಚನೆ ಮಾಡಿ. ಅಲ್ಲಿ ಕಂಪ್ಯಾಷನ್ ಗ್ರೌಂಡ್ಸ್ ಇದೆಯಾ ಭಗವಂತನಿಗೆ? ಇಲ್ಲ. ಅನುಭವಿಸಲೇಬೇಕು. ನೀವು ಅದಕ್ಕೆ ಪರಿಹಾರಗಳು ಮಾಡ್ಕೊಳ್ಬೋದು. ಆ ಪರಿಹಾರಗಳೆಲ್ಲ ಮಾಡ್ಕೊಂಡ್ರೇನು, ನಿಮ್ಮ ಮಾನಸಿಕ ಹಾಗೂ ದೈಹಿಕ ಸಾಮರ್ಥ್ಯ ಬೆಳೆಯುತ್ತೆ. ಅದರಿಂದ ಬರುವಂತಹ ಕಷ್ಟವನ್ನು ತಡೆಯೋದಕ್ಕೆ ಒಂದು ಮನಸ್ಸಿನ ಶಾಕ್ ಅಬ್ಸರ್ವರ್ ಅದಷ್ಟೇ. ಕರ್ಮ ಹಾಗೂ ಕರ್ಮಫಲ ತಡೆಯೋಕ್ಕೆ ಸಾಧ್ಯವೇ ಇಲ್ಲ. ಕರ್ಮಫಲವನ್ನು ನೀವು ನನಗೆ ಇಷ್ಟ ಬಂದಾಗ ಬರಬೇಕು ಅಂತಂದರೆ ಕೃಷ್ಣ ಹೇಳ್ತಾನೆ, ಮೂಢ ಮಿಥ್ಯಾಚಾರಸ್ಯ ಉಚ್ಯತೆ ಅಂತ ಹೇಳ್ತಾರೆ. ಸಾಧ್ಯವೇ ಇಲ್ಲ. ಫ್ರೀ ವಿಲ್, ಪುರುಷಾರ್ಥ ಅನ್ನೋದು ಭಗವದ್ಗೀತೆಯ ಸಿದ್ಧಾಂತದ ಪ್ರಕಾರ ಒಪ್ಪಕ್ಕೆ ಸಾಧ್ಯವೇ ಇಲ್ಲ. ಸುಮಾರು ಜನಕ್ಕೆ ಈ ಪ್ರಶ್ನೆ ಬರುತ್ತೆ, ಇಲ್ಲಿ ಫ್ರೀ ವಿಲ್ ಇದೆಯಾ, ಪುರುಷಾರ್ಥ ಇದೆಯಾ, ಅಥವಾ ವಿಧಿ ಫೇಟ್ ಇದೆಯಾ? ಗೀತೆಯ ಪ್ರಕಾರ ಎಲ್ಲವೂ ಫೇಟ್, ಎಲ್ಲವೂ ಏನು ಕರ್ಮ ಹಾಗೂ ಕರ್ಮದ ಫಲವಾಗಿ. ಧರ್ಮ, ಅರ್ಥ ಹಾಗೂ ಕಾಮ, ಇದರಲ್ಲಿ ನೀವು ಪುರುಷಾರ್ಥವನ್ನು ಹುಡುಕೋಕ್ಕೆ ಸಾಧ್ಯವೇ ಇಲ್ಲ. ಕೇವಲ ಮೋಕ್ಷ ಪುರುಷಾರ್ಥದಲ್ಲಿ ಮಾತ್ರ ಪುರುಷಾರ್ಥವನ್ನು ಹುಡುಕ್ಬೋದು. ಅಂದರೆ ನಿಮ್ಮ ಸ್ವಪ್ರಯತ್ನದಿಂದ ಮೋಕ್ಷವನ್ನು ಗಳಿಸ್ಬೋದೇ ಹೊರತು ಧರ್ಮದಲ್ಲಿ, ಅರ್ಥದಲ್ಲಿ, ಕಾಮದಲ್ಲಿ ಅದು ಕೇವಲ ಹಣೆ ಬರಹವೇ. ನನಗೆ ಇಂಥವಳು ಕಟ್ಕೊಳ್ಬೇಕು, ಇಂಥವ್ನು ನಾನು ಕಟ್ಕೊಳ್ಬೇಕು, ನೀವು ನಿರ್ಧಾರ ಮಾಡಿದ್ರೆ ತಾನಾಗೆ ಆಯಿತಾ? ನಿರ್ಧಾರ ಮಾಡಿದೆ, ಆಮೇಲೆ ಗೊತ್ತಾಯ್ತು ಸ್ವಾಮಿ, ಪ್ರಾರಬ್ಧ ಅಂತ ಆಮೇಲೆ ಗೊತ್ತಾಯಿತು. ಆ ಪ್ರಾರಬ್ಧ ಅಷ್ಟು ಪ್ರಬಲವಾಗಿತ್ತು, ನೀವು ನಿರ್ಧಾರ ಮಾಡಬೇಕಾಗಿತ್ತು. ಅಲ್ಲಿ ಪುರುಷಾರ್ಥ ಎಲ್ಲ ಆಗೋದಿಲ್ಲ. ಮನೆ ಕಟ್ಟಿಸ್ಬೇಕು, ನೀವು ಎಷ್ಟೇ ಪ್ರಯತ್ನ ಪಟ್ಟರೋ ಮನೆ ಕಟ್ಟಿಸೋರು ನಿಮಗೆ ಮೋಸ ಮಾಡೇ ಮಾಡ್ತಾರೆ. ಎಷ್ಟೇ ಚೆನ್ನಾಗಿ ಮಾಡಿ ಎಲ್ಲ ನೀವು ನೋಡಿಕೊಂಡ್ರು ಕೊನೆಯಲ್ಲಿ ಒಂದು 10-20% ಅವ್ರು ತೊಗೊಳ್ಳಿಲ್ಲ ಅದರಲ್ಲಿ ಅಂತಂದರೆ ಅವ್ರಿಗೆ ಅದು ಸ್ವಧರ್ಮ ಅಲ್ಲ, ಅವರು ತೊಗೊಳ್ಳೇಬೇಕದು. ಇಲ್ಲಿ ಯಾರಾದರೂ ಸಿವಿಲ್ ಇಂಜಿನಿಯರ್ಸ್ ಇದ್ದರೆ ತಪ್ಪಾಗಿ ತಿಳ್ಕೊಳ್ಬೇಡಿ. 50% ನೋಡಿ. ನನ್ನ ಅನುಭವಕ್ಕೆ ಆಶ್ರಮ ಕಟ್ಟಿಸಿದ ಮೇಲೆ 20% ಅಂತ ಅಂದ್ಕೊಂಡೆ ನಾನು, ಅಲ್ವಾ? ಯಾರೇ ಆಗಲಿ ಭಗವಂತ ವಿಶ್ವಕರ್ಮ ಬಂದರೂ ಹಾಗೆ ಮಾಡಬೇಕು ಅವನು, ಲೋಕ ನಿಯತಿ ಅದು. ನೀವು ತುಂಬ ನಾನು ಸಾತ್ವಿಕವಾಗಿದ್ದು ತೊಗೊಳ್ಳೋದೇ ಇಲ್ಲ, ಆಗೋದಿಲ್ಲ. ಏನು ಹೇಳ್ತಿದ್ದೆ, ಏನೋ ಎಲ್ಲ ಹೇಳ್ತಿದ್ದೆ ಮರ್ತೋಯ್ತು. ಒಬ್ಬ ನಿಯತಿ ಇರಬೇಕು. ಆ ನಿಯತಿ ಹಿಂದೆ ಆ ಲಾ ಬುಕ್ ಬೇಕು. ಆ ಲಾ ಬುಕ್ ಅಂದರೆ ಏನು? ಭಗವಂತ ಈಸ್ ನಾಟ್ ಎಮೋಷ್ನಲ್ ಪರ್ಸನ್. ನೀವು ಕೆಲಸ ಮಾಡಿದರೆ A+1 ಫಲ ಕೊಡ್ತಾನೆ ಬಿಟ್ಟರು ಅವ್ನು B-ನೋ C-ನೋ ಕೊಡೋದಿಲ್ಲ. ಇದನ್ನು ಮನಸ್ಸನ್ನು ತುಂಬ ಸರಿಯಾಗಿ ಇಟ್ಕೊಳ್ಬೇಕು. ನಾವು ಭಾವನಾತ್ಮಕವಾಗಿ ಏನೋ ತಪ್ಪು ಮಾಡಿಬಿಟ್ಟೆ, ಕ್ಷಮಿಸ್ಬಿಡಪ್ಪ, ಅಥವಾ ಇದನ್ನು ಸರಿ ಮಾಡಿಬಿಡಪ್ಪ, ಅದಿಲ್ಲ, ಆಗೋದಿಲ್ಲ ಅದು. ನೀವು ಆ ಥರ ಅದೇ ಎಫರ್ಟ್ ಆದರೆ ಏನು, ನೀವು ಎಫರ್ಟ್ ಹಾಕಿ ಫಲ ತಪ್ಪು ಬಂದ್ರೂ ನೀವು ಯಾವುದೋ ಒಂದು ಪರಿಹಾರ ಮಾಡ್ಕೊಳ್ತೀರಾ ಅಂದ್ಕೊಳ್ಳಿ. ಅದೇ ಅವಾಗ ಹೇಳಿದೆ, ಆ ಪರಿಹಾರದಿಂದ ಮನಸ್ಸು ಸ್ವೀಕರಣೆ ಮಾಡುತ್ತೆ ಆ ಫಲವನ್ನು. ಎಫರ್ಟ್ ಕಮ್ಮಿ ಆಗೋದಿಲ್ಲ, ಮನಸ್ಸು ತಯಾರಾದಾಗ ಏನಾಗುತ್ತೆ, ರೋಡ್ ಹಳ್ಳ ಇದ್ದೇ ಇದೆ, ಶಾಕ್ ಅಬ್ಸರ್ವ್ ಸರಿ ಇರೋದ್ರಿಂದ ನಿಮ್ಗೆ ಏಟು ಬೀಳೋದಿಲ್ಲ. ಮನಸ್ಸು ಪಕ್ವತೆ ಇರೋದ್ರಿಂದ ಅಕ್ಸೆಪ್ಟ್ ಮಾಡ್ಕೊಳ್ಳುವಂತಹ ಮನೋಭಾವ ಬಂದಿರೋದ್ರಿಂದ ಪರಿಹಾರದ ಮೂಲಕ ಅದು ಕಮ್ಮಿ ಆಗುತ್ತೆ. ಅದು ನಡೀತಲ್ವ, ಆ ಕ್ರಿಯೆ ಅನ್ನೋದು ನಡೀಲೇಬೇಕು. ಒಳ್ಳೆ ಕರ್ಮ ಆದರೆ
ಒಳ್ಳೆ ಫಲ, ಕೆಟ್ಟ ಕರ್ಮ ಆದರೆ ಕೆಟ್ಟ ಫಲ. ಇದಕ್ಕೆ ಇಲ್ಲಿ ಹೇಳ್ತಿದ್ದಾರೆ, ಕರ್ತು ಆಜ್ಞೆಯ ಪ್ರಾಪ್ಯತೆ ಫಲಂ ಕರ್ಮ ಕಿಂ ಪರಂ ಕರ್ಮ ತತ್ ಕರ್ಮ ತಜ್ಜಡಂ. ಮತ್ತು ಅಷ್ಟೇ ಅಲ್ಲ, 2ನೇ ಶ್ಲೋಕದಲ್ಲಿ ಹೇಳ್ತಿದ್ದಾರೆ ನೋಡಿ, ಗತಿ ನಿರೋಧಕಂ. 2ನೇ ಶ್ಲೋಕ ಕೊನೆಯ ಪದ ಗತಿ ನಿರೋಧಕಂ ಅಂತ ಹೇಳ್ತಾರೆ. ಗತಿ ಅಂದರೆ ಮೋಕ್ಷ ಅಂತ. ಕರ್ಮ ಇಲ್ಲಿ ನಾವು ಮಾತಾಡ್ತಿರೋದಲ್ಲ ವೈದಿಕ ಕರ್ಮ. ನಾವು ಯಾರು ವೈದಿಕ ಕರ್ಮ ಮಾಡಿಲ್ಲ, ಅದಕ್ಕೆ ನಮಗೆ ಅದರ ಬಗ್ಗೆ ಗೊತ್ತಾಗ್ತಿಲ್ಲ. ಅದ್ರದ್ದು ಇಂಪಾರ್ಟೆನ್ಸ್ ಏನು ಅಂತ ಗೊತ್ತಿಲ್ಲ. ಇಷ್ಟಾಪೂರ್ತಿ ಅಂದರೆ ಎಷ್ಟು ಜನಕ್ಕೆ ಗೊತ್ತು? ಇಷ್ಟ ಅಂತೆ, ಪೂರ್ತಿ ಅಂತ. ಏನು ಇಷ್ಟಾಪೂರ್ತಿ ಅಂದರೆ ಅದು ವೈದಿಕದ ಪರಿಭಾಷೆ. ಅದು ಇಷ್ಟಿ, ಸುಮಾರು ಇಷ್ಟಿಗಳಿದೆ. ಇಷ್ಟಿ ಅನ್ನೋದು ಒಂದು ಯಾಗ, ಅಗ್ನಿಹೋತ್ರದ ಥರ ಒಂದು ರಿಚುವಲ್. ನಾವು ಅದು ಮಾಡೇ ಇಲ್ಲ, ಯಾಕಂದರೆ ನಮ್ಮಲ್ಲಿ ಮನೇಲಿ ಜಾಗವೇ ಇಲ್ಲ. ತುಳಸಿ ಇಟ್ಕೊಳ್ಳೋಕ್ಕೆ ಮನೇಲಿ ಜಾಗ ಇಲ್ಲ ಇವಾಗ ಅಪಾರ್ಟ್ಮೆಂಟ್ಸಲ್ಲಿ. ಇನ್ನು ಮನೆ ಕಟ್ಟಿಸಿ ಹೇಗೆ ಮಾಡೋದು? ಅಗ್ನಿಹೋತ್ರವನ್ನು ಪ್ರತ್ಯೇಕವಾಗಿ ಇಟ್ಕೊಂಡು ಹಲವಾರು ಹುಣ್ಣಿಮೆಗೊಂದು ಪ್ರತ್ಯೇಕವಾದ ಯಾಗ, ಅಮಾವಾಸ್ಯೆಗೊಂದು ಯಾಗ, ಚಾತುರ್ಮಾಸ್ಯ ಯಾಗ ಅಂತಿದೆ, ಒಂದು 2 ತಿಂಗಳಿಗೆ ಮಾಡುವಂತಹ ಯಾಗ. ಇದಕ್ಕೆಲ್ಲ ಇಷ್ಟಿ ಅಂತ ಹೆಸರು. ಪೂರ್ತ ಕರ್ಮಗಳು, ಒಂದು ಶಾಲೆಯನ್ನು ನಡೆಸೋದು, ಒಂದು ಆಸ್ಪತ್ರೆಯನ್ನು ತೆಗೆಯೋದು, ಒಂದು ಇದೇನೋ ಬಾವಿಯನ್ನು ತೆಗೆಯೋದು, ಪಾರ್ಕ್ ಮಾಡೋದು, ಉದ್ಯಾನವನ್ನು ಮಾಡೋದು, ಅದೆಲ್ಲ ಪೂರ್ತ ಕರ್ಮಗಳು. ಒಂದು ಸೋಷಿಯಲ್ ಆ್ಯಕ್ಟಿವಿಟೀಸ್, ಒಂದು ರಿಲಿಜಿಯಸ್ ಆ್ಯಕ್ಟಿವಿಟೀಸ್. ಈ ಕರ್ಮ ರಮಣ ಮಹರ್ಷಿಗಳು ಹೇಳ್ತಿದ್ದಾರೆ ಗತಿ ನಿರೋಧಕಂ. ಗತಿ ಅಂದರೆ ಮೋಕ್ಷ. ಈ ಕರ್ಮವನ್ನೇ ನೀವು ಮಾಡ್ತಿದ್ರೆ ಗತಿ, ನಿಮಗೆ ಮೋಕ್ಷ ಸಾಧ್ಯವಿಲ್ಲ. ನಿರೋಧಕಂ ಅಂದರೆ ತಡೆಯುತ್ತೆ. ನಾವೇನು ಅಂದ್ಕೊಂಡಿದ್ದೀವಿ, ಕರ್ಮ ಒಂದು ಚಿತ್ತಶುದ್ಧಿ ಅಂತ ಹೇಳ್ತೀವಿ. ಹೌದು, ಚಿತ್ತಶುದ್ಧಿ ಒಪ್ಕೊಳ್ಳೋಣ. ಚಿತ್ತಶುದ್ಧಿ ಜೊತೆಗೆ ಅದು ಆಬ್ಸ್ಟಕಲ್ ಆಲ್ಸೋ. ಚಿತ್ತಶುದ್ಧಿ ಹೇಗೆ ಅಂತ ಆಮೇಲೆ ಮುಂದಿನ ಶ್ಲೋಕದಲ್ಲಿ ಬರುತ್ತೆ, ಆಮೇಲೆ ನೋಡೋಣ. ಹಾಂ, ಬರ್ತೀನಿ. ಮಾಡಿದ್ರೆ ಅದು ಆಮೇಲೆ ಅದಕ್ಕೆ ಬರುತ್ತೆ. ಆಮೇಲೆ ಮಾಡಿದ್ರೆ ನಾವು ಮಾಡೋದಿಲ್ಲ, ಅದೇ ಪ್ರಾಬ್ಲಮ್. ಕೇವಲ ಕರ್ಮ ನನಗೆ ಬೇಕು ಹೀಗೆ ಅಂತಿದ್ರೆ ಇದು ಗತಿ ನಿರೋಧಕಂ. ಇದು ಮೋಕ್ಷಕ್ಕೆ ಹೇತು ಅಲ್ಲ, ತುಂಬ ಮೋಕ್ಷಕ್ಕೆ ದೂರ ತಗೊಂಡು ಹೋಗುತ್ತೆ. ಮತ್ತು ಮೋಕ್ಷ ಅಂದರೆ ಏನು ಅಂತ ತಿಳಿಬೇಕು. ಅದ್ವೈತ ವೇದಾಂತದ ಪ್ರಕಾರ ಮೋಕ್ಷ ಅಂದರೆ ಎಲ್ಲರೂ ಒಪ್ಪೋದೇನೋ, ಈ ಶರೀರವನ್ನು ಬಿಟ್ಟು ಈ ಶರೀರದಲ್ಲಿ ಜೀವ ಇದ್ದಾನೆ, ಈ ಜೀವಕ್ಕೆ ಒಂದು ಸಂಸ್ಕಾರ ಆಗಬೇಕು. ಸಂಸ್ಕಾರ ಅಂದರೆ ಬಿಡುಗಡೆ, ರಿಲೀಸ್ ಆಗಬೇಕು. ಮತ್ತು ಈ ಜೀವ ಈ ಭೂಲೋಕಕ್ಕೆ ಈ ಶರೀರವನ್ನು ತೊಗೊಂಡು ಬರಬಾರ್ದು. ಇದು ಎಲ್ಲರಿಗೂ ಗೊತ್ತಿರುವಂತಹ ಮೋಕ್ಷವೇ. ಮತ್ತೆ ನಾವು ಹುಟ್ಟಬಾರ್ದಪ್ಪ ಅಲ್ವಾ? ಇದು ಅದ್ವೈತ ವೇದಾಂತವು ತಾತ್ಕಾಲಿಕವಾಗಿ ಒಪ್ಪತ್ತೆ. ಆದರೆ ನಿಜವಾದ ಅದ್ವೈತ ವೇದಾಂತದಲ್ಲಿ ನಾ ಹುಟ್ಟೇ ಇಲ್ಲ ಅನ್ನುವಂಥದ್ದೇ ಮೋಕ್ಷ. ನಾ ಹುಟ್ಟಿದ್ದೀನಿ ಅನ್ನುವಂತಹ ಭ್ರಮೆ ಅಜ್ಞಾನ ಅಂತ ಹೇಳುತ್ತೆ ಅದ್ವೈತ ವೇದಾಂತ. ನೀನು ಹುಟ್ಟೇ ಇಲ್ಲ ಕಣಯ್ಯ. ಯಾವುದು ಹುಟ್ಟಿದು ಅಂತ ಪ್ರಶ್ನೆ ಮಾಡ್ಕೊಳ್ಬೇಕು. ಯಾವುದು ಹುಟ್ಟಿತು? ಶರೀರ ಹುಟ್ಟಿದೆ, ಮನಸ್ಸು ಬೆಳೀತಾ ಇದೆ. ಶರೀರದಲ್ಲಿ ಮನಸ್ಸಿನಲ್ಲಿರುವಂತಹ ನೀನು ಶುದ್ಧ ಚೈತನ್ಯ, ನೀನು ಹುಟ್ಟಲಿಲ್ಲ. ಯಾಕೆ ಅಂತಂದರೆ ತಾಯಿಯ ಇರುವಂತಹ ನೀನು ಜೀವ ಒಂದು ಮಾಂಸದ ಮುದ್ದೆಯಾಗಿದ್ದೆ ಗರ್ಭದಿಂದ ಆಚೆ ಬಂದೆ, ಬೆಳೀತಾ ಬಂದೆ. ಆ ಗರ್ಭದಲ್ಲಿರುವಂತಹ ಮಾಂಸದ ಪಿಂಡ ಈಗ ಸಾಯ್ತಾ ಬೆಳೀತಾ, ಒಂದು ರೀತಿಯಾಗಿ ಸಾಯಿತು, ಒಂದು ರೀತಿಯಾಗಿ ಬೆಳೀತು. ಆದರೆ ನೀನು ಇದೆಯೋ ಇಲ್ವೋ? ಚಿಕ್ಕ ಮಗು ಆಗಿದ್ದಾಗ ಶರೀರ ಹಾಗೂ ಮನಸ್ಸು ಯೌವನದಲ್ಲಿ ಬೆಳೀತಾ ಇದ್ದಾಗ ಆ ಶರೀರ ಹೋಯ್ತಲ್ವ. ಒಂದು ಸೆಲ್ ಹೋದರೆ ಥರ ಇನ್ನೊಂದು ಹೊಸ ಸೆಲ್ ಬರಬೇಕು. ಮತ್ತು ಯು ಆರ್ ಐಡೆಂಟಿಫೈಯಿಂಗ್ ವಿತ್ ವಿಚ್ ಬಾಡಿ? ದಿಸ್ ಬಾಡಿ. ನಾವು ಈ ಶರೀರ ನಾನು ಅಂತ ಹೇಳ್ತಿದ್ದೆ. ಆ ಚಿಕ್ಕ ವಯಸ್ಸಲ್ಲಿದ್ದಾಗ ಆ ಮಗು ಶರೀರ ನಾನು ಅಂತ ಹೇಳ್ತಿದ್ದೆ. ಆ ಶರೀರ ತೋರಿಸಿ ಇವಾಗ ನೋಡೋಣ, ಎಲ್ಲಿದೆ? ಹೋಯ್ತದೆ, ತಾನಾಗೆ ಹೋಯ್ತದು. ಯೌವನ ಆಗ್ತಿದ್ದಾಗ, ವೃದ್ಧದಲ್ಲಿ ಬಂದಾಗ ಯೌವನದ ಶರೀರ ಹೋಯಿತು, ಯೌವನದ ಮನಸ್ಸು ಹೋಯಿತು. ವಾರ್ಧಕ್ಯ ಬಂದಾಗ ವೃದ್ಧದ ಶರೀರ ಹೋಯಿತು, ವೃದ್ಧದ ಮನಸ್ಸು ಹೋಯಿತು. ಅದ್ವೈತ ವೇದಾಂತ ಹೇಳೋದು ಈ ಶರೀರ ಮನಸ್ಸು ಅನ್ನುವಂಥದ್ದು ಮಿಥ್ಯಾ ಅನ್ನುವಂತಹ ಪದಕ್ಕೆ ಆಮೇಲೆ ಬರ್ತೀನಿ ಅರ್ಥಕ್ಕೆ. ತಾತ್ಕಾಲಿಕವಾಗಿ ಯಾವುದು ಕಾಣುತ್ತಿದೆಯೋ ಅದಕ್ಕೆ ಮಿಥ್ಯಾ ಅಂತ ಹೆಸರೇ ಹೊರತು ಇಲ್ಲ ಅಂತಲ್ಲ. ಮಿಥ್ಯಾ ಅಂದರೆ ಸುಳ್ಳು ಅಂತ ಅರ್ಥ ಅಲ್ಲ. ಸುಳ್ಳು ಅಂದರೆ ಇಲ್ಲ ಅಂತ ಅರ್ಥ. ಯಾವುದೇ ಕಾಲದಲ್ಲೂ ಇಲ್ಲ ಅಂತ ಅರ್ಥ. ಮಿಥ್ಯಾ ಅನ್ನೋದು ಕಣ್ಣಿಗೆ ಮಾತ್ರ ಕಾಣಿಸ್ತಾ ಇದೆ, ನನ್ನ ಅನುಭವಕ್ಕೆ ಬರ್ತಾ ಇದೆ. ಶರೀರ ಬದಲಾವಣೆ ಆಗ್ತಿರೋದು ನನ್ನ ಅನುಭವಕ್ಕೆ ಬರ್ತಾ ಇದೆ, ಮನಸ್ಸು ಬದಲಾವಣೆ ಆಗ್ತಿರೋದು ನನ್ನ ಅನುಭವಕ್ಕೆ ಬರ್ತಾ ಇದೆ. ಆದರೆ ಇದೆಯಾ? ಯೌವನದ ಶರೀರ ಇವಾಗಿತ್ತ? ಕೌಮಾರದ ಶರೀರ ಇವಾಗಿದೆಯಾ? ಇಲ್ಲ. ಆಗಿತ್ತು, ಆಗ ಅನುಭವಕ್ಕೆ ಬಂತು, ಈಗೂ ಅನುಭವಕ್ಕೆ ಬರ್ತಾ ಇದೆ. ಆದರೆ ಅದಿತ್ತ? ಇಲ್ಲ. ಇದಕ್ಕೆ ಮಿಥ್ಯಾ ಅಂತ ಹೆಸರು. ಸೊ ಶರೀರ ಇದೆ, ಮನಸ್ಸು ಇದೆ ಅಂತಂದರೆ
ಸಾರ್ವತ್ರಿಕವಾಗಿಲ್ಲ, ತಾತ್ಕಾಲಿಕವಾಗಿ ಅನುಭವಪೂರ್ವಕ ಮಾತ್ರ ಇದೆ, ಅದಕ್ಕೆ ಮಿಥ್ಯ, ಅದು ನೀನಲ್ಲ. ಟೆಂಪರರಿ, ಹೌದು, ಬದಲಾವಣೆ ಆಗ್ತಿರೋದ್ರಿಂದ ಟೆಂಪರರಿ. ಪ್ರಶ್ನೆ ಆಮೇಲೆ ಪ್ರಶ್ನೆಗೆ ಸಪ್ರೇಟಾಗಿ ಮಾಡೋಣ. ಹಾಂ ಅಲ್ಲ ಬರೆದಿಟ್ಕೊಳ್ಳಿ, ನಾ ಪ್ರಶ್ನೆಗೆ ಆಮೇಲೆ ಕ್ವಶನ್ ಆ್ಯಂಡ್ ಆನ್ಸರ್ ಸಪ್ರೇಟ್ ಆಗಿದೆ, ಆಮೇಲೆ ಹೇಳ್ತೀನಿ ಆಯಿತಾ. ಫ್ಲೋ ಹೊಟ್ಟೋಗುತ್ತೆ ಅಂತ ಅಷ್ಟೇ. ಹಾಂ ಎಲ್ಲಿದೆ ಶರೀರ? ಹಾಂ, ಒಂದೊಂದು ಶರೀರವನ್ನು ಅದು ಮಿಥ್ಯ ಅಂತ ಹೇಳ್ತಿದೆ. ಕರೆಕ್ಟ್, ಮಿಥ್ಯ. ಯಾವುದು ನನ್ನ ಅನುಭವಕ್ಕೆ ಬರುತ್ತೋ ಅದು ಸತ್ಯವಲ್ಲ. ಇದು ಒಪ್ಪಬೇಕು ನೀವು. ವೆರಿ ಇಂಪಾರ್ಟೆಂಟ್ ಲಾ ಇನ್ ಅದ್ವೈತ ವೇದಾಂತ. ಯಾವುದು ನನ್ನ ಅನುಭವಕ್ಕೆ ಬರುತ್ತೋ ಅದು ಸತ್ಯವಲ್ಲ. ಈಗ ಯಾವುದೇ ಉದಾಹರಣೆ, ಸೂರ್ಯ ಅಸ್ತ ಆಗ್ತಾ ಇದ್ದಾನೆ, ಉದಯಿಸ್ತಾ ಇದ್ದಾನೆ, ಅಸ್ತ ಆಗ್ತಾಯಿದ್ದಾನೆ, ಇದು ನನ್ನ ಅನುಭವಕ್ಕೆ ಬರ್ತಾ ಇದೆ. ಹೌದಾ ಇಲ್ವಾ? ಪ್ರತಿನಿತ್ಯ ಅನುಭವಕ್ಕೆ ಬರ್ತಾ ಇದೆ. ಸನ್ ಇಸ್ ರೈಸಿಂಗ್, ಸನ್ ಇಸ್ ಸೆಟ್ಟಿಂಗ್. ಸತ್ಯವಾ? ಈ ದ್ವೈತ ಅನುಭವ, ಅದ್ವೈತ ಜ್ಞಾನ ಆಗಿರುವಂತಹ ಸೂರ್ಯ ಒಂದು ದಿವಸನೂ ಉದಯಿಸದಲ್ಲ, ಒಂದು ದಿವಸನೂ ಅಸ್ತ ಆಗಲ್ಲ ಅನ್ನುವಂತಹ ಗೊತ್ತಿದ್ರೂ ನಿಮಗೆ ಈ ದ್ವೈತ ಅನುಭವ ತೊಂದರೆ ಕೊಡ್ತಾ ಇದೆಯಾ? ಅಲ್ವಾ? ಅದೇ ರೀತಿಯಾಗಿ ಶರೀರ ಹುಟ್ಟಿತು, ಶರೀರ ಬೆಳೀತು, ಶರೀರ ನಾನಲ್ಲ ಅನ್ನುವಂತಹ ಸ್ಥಿತಿ ಯಾವಾಗ ಬರ್ತಿರೋ ಅದನ್ನೇ ಅದ್ವೈತ ಅಂತ ಕರೆಯೋದು. ಶರೀರದವರೆಗೂ, ಶರೀರ ಮನಸ್ಸಿನಲ್ಲಿ ಎಲ್ಲಿಯವರೆಗೂ ತಾದಾತ್ಮ್ಯತೆ, ಅಂಟುವಿಕೆ ಇರುತ್ತೋ ಅಲ್ಲಿವರೆಗೂ ನೀವು ವಿಟ್ನೆಸ್ ಆಗಿ ಶರೀರ ಬೇರೆ ಅಂತ ಹೇಳ್ಕೊಳಕ್ಕೆ ಸಾಧ್ಯವಿಲ್ಲ. ಶರೀರಕ್ಕೆ ಅಂಟ್ಕೊಂಡಿದ್ರೆ ಅವಾಗೇನಾಗುತ್ತೆ? ದ್ವೈತ ಸತ್ಯ ಅಂತ ಅನಿಸುತ್ತೆ. ಸ್ವಾಮೀಜಿ ಹಾಗೆ ಶರೀರದಿಂದ ಬಿಟ್ಟು ಬರಬೇಕು ಅಂದರೆ ಆಗತ್ತಾ? ಬಿಟ್ಟು ಬರೋಕ್ಕೆ ಸಾಧ್ಯ ಇಲ್ಲ. ಹಾಗಂತ ನಾಳೆ ಸೂರ್ಯನಿಗೆ ಹೋಗಿ ಹೇಳ್ತೀರಾ ನೀನು ತಿರುಗು ಅಂತ, ಅಥವಾ ಭೂಮಿಗೆ ಹೇಳ್ತೀರಾ ನೀನು ಸ್ಥಗಿತವಾಗಿರು ಅಂತ ಹೇಳ್ತಕ್ಕೆ ಸಾಧ್ಯನಾ? ಅನುಭವ ದ್ವೈತ ಪರವಾಗಿದ್ರೂ ನಮಗೆ ಮನಸ್ಸಿನಲ್ಲಿ ಗೊತ್ತು ಸೂರ್ಯ ಹುಟ್ಟುತ್ತಾ ಇಲ್ಲ, ಉದಯಿಸ್ತಾ ಇಲ್ಲ, ಅಸ್ತಮ ಆಗ್ತಿಲ್ಲ ಅಂತ. ಆ ದ್ವೈತಕ್ಕೆ ನಾವು ಒಗ್ಗುಬಿಟ್ಟಿದ್ದೀವಿ, ನಮಗದೇನೋ ತೊಂದರೆ ಕೊಡ್ತಿಲ್ಲ. ಅದೇ ರೀತಿಯಾಗಿ ಅಲ್ಲಿ ಹೇಗೆ ಜ್ಞಾನವನ್ನು ಉಪಯೋಗಿಸ್ತಾ ಇದ್ದೀವೋ, ಇಂಟಲೆಕ್ಚುಯಲ್ ಜ್ಞಾನ, ಬೌದ್ಧಿಕದ ಜ್ಞಾನ, ಅಲ್ಲಿ ಇಂಟಲೆಕ್ಚುಯಲ್ ತಾನೆ. ಎಕ್ಸ್ಪೀರಿಯನ್ಷಿಯಲ್ ನಾಲೆಜ್ ದೋ ಇಟ್ ಈಸ್ ಸೀನ್, ಇಟ್ ಈಸ್ ಫಾಲ್ಸ್. ಆನ್ ರಿಯಾಲಿಟಿ ಫ್ಯಾಕ್ಟ್ ಇಸ್ ಸಮಥಿಂಗ್ ಎಲ್ಸ್ ಅಲ್ವಾ? ಅದೇ ರೀತಿಯಾಗಿ ಇಲ್ಲಿ ಒಂದು ಅನುಭವವನ್ನು ನೋಡ್ತಾ ಇದ್ದೀವಿ. ಇದು ಫಾಲ್ಸ್ ಅಂದರೆ ಏನು? ಮಿಥ್ಯ. ಇಂಗ್ಲೀಷಲ್ಲಿ ಫಾಲ್ಸ್ಗೆ, ಸುಳ್ಳಿಗೆ ಫಾಲ್ಸು ಅಂತ, ಟ್ರೂತ್ ಅನ್ಟ್ರೂತ್ ಅಂತ ಬರುತ್ತೆ. ಫಾಲ್ಸ್ ಇಸ್ಕೊಂಡು ಮಿಥ್ಯ ಅಂತ ತಗೊಳ್ಳಿ. ಶರೀರ ಬದಲಾವಣೆ ಆಗ್ತಿದೆ, ಯೌವನದ ಶರೀರ ವಾರ್ಧಕ್ಯಕ್ಕೆ ಹೋಗ್ತಾ ಇದೆ, ನನ್ನ ಅನುಭವಕ್ಕೆ ಬರ್ತಾ ಇದೆ, ಆದರೆ ಸತ್ಯವಲ್ಲ ಅದು. ಸತ್ಯ ಅಂತ ನಾನು ತಪ್ಪು ಕಲ್ಪನೆ, ಭ್ರಮೆಯಿಂದ ಅಂದ್ಕೊಂಡ್ಬಿಟ್ಟಿದ್ದೀನಿ. ಇದನ್ನು ತೆಗಿಸ್ಬೇಕು, ಇದನ್ನು ತೆಗಿಬೇಕು. ಇದು ತೆಗೆಯದೇ ಶ್ರವಣದ ಕೆಲಸ, ಗುರುವಿನ ಕೆಲಸವೇ ಇದು. ಗೊತ್ತಾಗ್ತಿದೆಯಾ? ಗುರುವಿನ ಕೆಲಸವೇ ಇದಾದ್ರಿಂದ ಇದು ಗತಿ ನಿರೋಧಕಂ. ಕರ್ಮ ಮಾಡ್ತಿದ್ದಾಗ ಏನಾಗುತ್ತೆ? ಕರ್ಮ ಯಾತಕ್ಕೋಸ್ಕರ ಮಾಡ್ತಿದ್ದೀರಿ ನೀವು? ಶರೀರಕ್ಕೋಸ್ಕರ ಕರ್ಮ ಮಾಡ್ತಿದ್ದೀರಿ, ಮನಸ್ಸಿಗೋಸ್ಕರ ಕರ್ಮವನ್ನು ಮಾಡ್ತಿದ್ದೀರಿ. ಆತ್ಮಕರ್ಮವನ್ನು ಮಾಡ್ತಾ ಇಲ್ಲ ನೀವು. ಆತ್ಮ ಶುದ್ಧ ಚೈತನ್ಯವಾಗಿ ಸದಾ ಎಲ್ಲ ಅವಸ್ಥೆಯಲ್ಲೂ ಇರುವಂತಹ ಆತ್ಮ ಯಾವ ಕರ್ಮದ ಅವಶ್ಯಕತೆ ಇಲ್ಲ ಅದಕ್ಕೆ. ನೀವು ಮಾಡ್ತಿರುವಂತಹ ಕರ್ಮ ಎಲ್ಲ ಶರೀರ ಹಾಗೂ ಮನಸ್ಸಿಗೆ. ಮತ್ತು ಪ್ರತಿಯೊಂದು ಕರ್ಮ, ವೈದಿಕ ಕರ್ಮವಾಗಲಿ ಲೌಕಿಕ ಕರ್ಮವಾಗಲಿ, ಅದ್ವೈತ ವೇದಾಂತದ ಮೋಕ್ಷಕ್ಕಿಂತ ದೂರ ತಗೊಂಡು ಹೋಗುತ್ತೆ. ಅದಕ್ಕೆ ಗತಿ ನಿರೋಧಕಂ. ನಾ ಹೇಳ್ತಾ ಇರೋದು ಇಲ್ಲಿ ರಮಣರು ಹೇಳ್ತಾ ಇರೋದು ವೈದಿಕ ಕರ್ಮ, ಉಪನಿಷತ್ ಹೇಳ್ತಾ ಇರೋದು ವೈದಿಕ ಕರ್ಮ. ಉಪನಿಷತ್ ಕ್ಲಾಸಲ್ಲಿ ಇನ್ಫೋಸಿಸ್ಸು, ವಿಪ್ರೋಲ್ಲ ಇರಲಿಲ್ಲ, ಅಥವಾ ಕಾಲ್ ಸೆಂಟ್ರೆಲ್ಲ ಇರಲಿಲ್ಲ. ನಮಗದ್ರ ಬಗ್ಗೆ ಗೊತ್ತಾಗ್ತಿಲ್ಲ. ವೈದಿಕ ಕರ್ಮವೇ ಫಲವನ್ನು ಕೊಡಲ್ಲ, ಅದ್ವೈತ ವೇದದ ಮೋಕ್ಷ ಕರ್ಮ ಕೊಡಲ್ಲ, ಫಲ ಕೊಡಲ್ಲ ಅಂತಂದರೆ 9 to 5 ಜಾಬ್ ಕೊಡುತ್ತೆ ಅಂತ ಏನು ಗ್ಯಾರಂಟಿ? ಅಥವಾ ನೀವು ರಾತ್ರಿಯೆಲ್ಲ ಮಾಡ್ತಿದ್ರು ಅಂತ ಏನು ಗ್ಯಾರಂಟಿ? ಅದೇ ಇಲ್ಲ ಅಂತಂದಮೇಲೆ ಇದೆಲ್ಲ ಹೇಳಬೇಕಾ? ಇಲ್ಲ ಸ್ವಾಮಿ, ಹೊಟ್ಟೆಗೋಸ್ಕರ. ಹೊಟ್ಟೆಗೋಸ್ಕರ ಎಷ್ಟು? ನೀವು ಹೊಟ್ಟೆಲಿ ಜಾಸ್ತಿ ತಿಂದ್ರೂ ನಿಮಗೆ ಟ್ರೈಗ್ಲಿಸರೈಡ್ ಬರುತ್ತೆ ಅಂತಾರೆ, ಫ್ಯಾಟಿ ಲಿವರ್ ಇದೆ ಅಂತ ಹೇಳ್ತಾರೆ, ಶುಗರ್ ಇದೆ ಅಂತಾರೆ, BP ಅಂತಾರೆ ಅಲ್ವಾ? ಅದಕ್ಕೆ ಶಂಕರರು ಹೇಳಿರೋದು ಅದೇನದು, ಅನ್ನಪೂರ್ಣ ಸ್ತೋತ್ರದಲ್ಲಿ ಬರ್ತಲ್ಲ, ಅದೇನದು ನಿತ್ಯ ಅಲ್ಲ, ಅದೇ ಲಾಸ್ಟ್ ಅನ್ನಪೂರ್ಣೆ ಸದಾಪೂರ್ಣೆ ಶಂಕರ ಪ್ರಾಣ. ಊಟ ಯಾತಕ್ಕೆ ಮಾಡ್ಬೇಕಂತೆ? ನಾವು ಮಾಡ್ತಿರೋದೇನು? ಪ್ರಶ್ನೆ ಮಾಡ್ಕೊಳ್ಬೇಕು ನಾವೇ.
ನಾವೇ ಪ್ರಶ್ನೆ ಮಾಡ್ಕೊಳ್ಬೇಕು. ಊಟ ಯಾವುದಕ್ಕೆ? ಶರೀರದ ಪೋಷಣೆಗೆ. ಶರೀರದ ಪೋಷಣೆ ಯಾವುದಕ್ಕೆ? ಮೋಕ್ಷಕ್ಕೆ. ಮೋಕ್ಷಕ್ಕೆ ಎಷ್ಟು ಊಟ ಬೇಕು? ಮೂರು ಸತಿನ 30 ಸತಿನ? ನೋಡಿ, ಅವ್ರವ್ರ ತಕ್ಕಾಗೆ 1, 2, 3, 4 ಎಷ್ಟು ಬೇಕೋ ಅಷ್ಟು. ಸ್ವಾಮಿ ಅದಕ್ಕೆ ನಮಗೆ ಇದೇ ಇಲ್ವಲ್ಲ, ನಮಗೆ 3 ಸತಿ ಬೇಕು, 5 ಸತಿ ಬೇಕು ಅಂತಂದರೆ ಎನಿವೇಸ್ ಅದೆಲ್ಲ ಸೈಡ್ ಟಾಪಿಕ್. ಸೊ ಆ ರೀತಿ ಗತಿ ನಿರೋಧಕಂ. ಮತ್ತು ಫಲಂ ಅಶಾಶ್ವತಂ, 2ನೇ ಸಾಲು ಇನ್ನೊಂದು ಬನ್ನಿ. ಫಲಂ ಅಶಾಶ್ವತಂ, ಶಾಶ್ವತವಾದ ಫಲ ಯಾವತ್ತೂ ಸಿಗೋದಿಲ್ಲ. ಎಷ್ಟು ಸತಿ ನೀವು ಭಗವಂತನೆಲ್ಲ ಪ್ರಾರ್ಥನೆ ಮಾಡಿಲ್ಲ, ಭಗವಂತ ಇದೊಂದು ಮಾಡಿಕೊಟ್ಬಿಡು ಮತ್ತೆ ನೀನು ಕೇಳಲ್ಲ, ಇವಳೊಬ್ಳಿಗೆ ಮದುವೆ ಮಾಡಿಸ್ಬಿಡು ಮತ್ತೆ ಕೇಳಲ್ಲ, ಇದೊಂದು ಕೆಲಸ ಕೊಡಿಸ್ಬಿಡು ಮತ್ತೆ ಕೇಳಲ್ಲ ಅಲ್ವಾ, ಇದೊಂದು ಆರೋಗ್ಯ ಸರಿ ಮಾಡಿಬಿಡು ಅಮ್ಮನಿಗೆ ಮತ್ತೆ ಕೇಳಲ್ಲ, ನನ್ನ ಮನೆಯವ್ರನ್ನ ನನ್ನ ಮೇಲೆ ಕೋಪ ಮಾಡ್ಕೊಳ್ಳದೇ ಇರೋ ಥರ ಮಾಡು ಮತ್ತೆ ಕೇಳಲ್ಲ. ಎಷ್ಟು ಸತಿ ಕೇಳಿಲ್ಲ? ನೀವು ಇನ್ನೊಂದು ತಿಳ್ಕೊಳ್ಬೇಕು, ಇಬ್ರಿಗೂ ಗಂಡಸರಿಗಾಗಲಿ ಹೆಂಗಸರಿಗಾಗಲಿ, ಗಂಡ ಹೆಂಡತಿರಿಗಾಗಲಿ ಅನ್ಯೋನ್ಯತೆ ಅನ್ನೋದು ತುಂಬ ಕಮ್ಮಿ. ಯಾರಿಗೂ ಸಿಗಲ್ಲ, ಈಶ್ವರನಿಗೂ ಸಿಕ್ಕಿಲ್ಲ ಅದು, ಪಾರ್ವತಿಗೂ ಸಿಕ್ಕಿಲ್ಲ, ಗಣಪತಿಗೂ ಸಿಕ್ಕಿಲ್ಲ, ಗಣಪತಿ ಅಂತೀನಿ, ವಿಷ್ಣುಗೂ ಸಿಕ್ಕಿಲ್ಲ, ಲಕ್ಷ್ಮಿಗೂ ಸಿಕ್ಕಿಲ್ಲ, ಪದ್ಮಾವತಿಗೂ ಸಿಕ್ಕಿಲ್ಲ, ಸಿಕ್ಕಕ್ಕೆ ಸಾಧ್ಯವಿಲ್ಲ. ಯಾಕೆ ಗೊತ್ತಾ? ಒಬ್ಬೊಬ್ಬರು ಮನಸ್ಸು ಒಂಥರ. ನೀವು ಕಂಪ್ಯಾಟಿಬಿಲಿಟಿ ಹೇಗೆ ಹುಡುಕ್ತೀರಿ? ಜಾತಕದಲ್ಲಿ ಏನೋ 36ಕ್ಕೆ 18 ಗುಣ ನೋಡ್ಬಿಡ್ಬೋದು, ಆ ಯೋನಿ ಕೂಟ, ತಾರಾಬಲ ಕೂಟ, ಅದು ಇದೆಲ್ಲ ನೋಡ್ಬಿಡ್ಬೋದು. ಮನಸ್ಸು ಬೇರೆ ಬೇರೆ ಆಗಿದೆಯೇ? ಒಂದು ಹಂತದಲ್ಲಿ ತಾನೇ ನೋಡೋಕ್ಕೆ ಸಾಧ್ಯ ಇದು. ಲೈಕ್ ಮೈಂಡೆಡ್ ನಾಟ್ ದ ಸೇಮ್, ಸಾಧ್ಯವಿಲ್ಲ. ನೀವು ಎರಡೂ ಒಂದೇ ಥರ ಇರಬೇಕು ಅಂದರೆ ಅದು ಕರ್ಮಕ್ಕೆ, ಪ್ರಪಂಚಕ್ಕೆ ವಿರೋಧ. ಅದು ಒಬ್ಬರು ಎಕ್ಸ್ಟರ್ನಲ್ ಆಗಿ ಎಕ್ಸ್ಟ್ರೋವರ್ಟ್ ಆಗಿರಬೇಕು, ಇನ್ನೊಬ್ರು ಇಂಟ್ರೋವರ್ಟ್ ಆಗಿರಬೇಕು. ಎಕ್ಸ್ಪೆಕ್ಟ್ ಮಾಡದೇ ಇದು ತಪ್ಪು. ಎಕ್ಸ್ಪೆಕ್ಟ್ ಮಾಡಿ ನೀವು ಸಂತೋಷವಾಗಿರ್ತೀನಿ ಅಂದರೆ ಸಾಧ್ಯನೇ ಇಲ್ಲ. ಫಲಂ ಅಶಾಶ್ವತಂ, ಯಾವುದೇ ಕರ್ಮ ಒಂದೇ ಒಂದು ಫಲವನ್ನು ಕೊಡೋಕ್ಕೆ ಸಾಧ್ಯವಿಲ್ಲ. ಇಲ್ಲ ಒಂದು ಪ್ರಾರ್ಥನೆಗೆ ಎಲ್ಲ ಫಲವೂ ಆಗಿರಬೇಕಾಗಿತ್ತಲ್ಲ ಅಲ್ವಾ? ಯೋಚನೆ ಮಾಡಿ. ಇನ್ನು ಎಕ್ಸ್ಟ್ರೋವರ್ಟ್ ಮಾಡುತ್ತೆ. ನೀವು ಎಷ್ಟು ಕರ್ಮ ಮಾಡ್ತೀರಲ್ವ, ಇನ್ನು ಕರ್ಮ ಮಾಡಬೇಕು ಅಂತ ಅನ್ಸುತ್ತೆ ನಿಮಗೆ, ಸಾಕು ಅಂತ ಅನ್ಸಲ್ಲ. ಯಾವುದಾದ್ರೂ ಕರ್ಮ ನಿಮಗೆ ಸಾಕು ಅಂತ ಅನ್ಸಿದೆಯಾ? ಎಲ್ಲ ಅನ್ಸುತ್ತೆ ಅಂದರೆ ಇದು ಬೇಡ ಅನ್ನುವಂಥ ಕರ್ಮ ಸಾಕು ಅಂತ ಅನ್ಸುತ್ತೆ ಹೊರತು ಬೇಕಾಗಿರುವಂತಹ ಕರ್ಮ ಸಾಕು ಅಂತ ಅನ್ಸಲ್ಲ. ಪ್ರತಿ ವರ್ಷ ನಿಮಗೆ ಪ್ರಮೋಷನ್ ಕೊಡ್ತಾನೆ ಇದ್ದರೆ ಸಾಕು ಅನ್ಸುತ್ತಾ, ಬೇಕು ಅನ್ಸುತ್ತಾ? ಪ್ರಮೋಷನ್ ಕೊಟ್ಟು ಕೆಲಸ ಕಮ್ಮಿ ಇದ್ದರೆ ಬೇಕು ಅಂತ ಅನ್ಸುತ್ತೆ. ಪ್ರಮೋಷನ್ ಕೊಡ್ತಿದ್ದಾಗ ಇಟ್ ಕಮ್ಸ್ ವಿತ್ ಎ ಪ್ಯಾಕೇಜ್ ಅಂತ ಎಷ್ಟೋ ಜನ ಹೇಳ್ತಾರಲ್ಲ. ಇಫ್ ಯು ಆರ್ ಎಕ್ಸ್ಪೆಕ್ಟಿಂಗ್ ಮೋರ್, ದೇ ವಿಲ್ ಆಲ್ಸೋ ಎಕ್ಸ್ಪೆಕ್ಟ್ ಮೋರ್ ಫ್ರಮ್ ಯು. ಫಲಂ ಅಶಾಶ್ವತಂ, ಎಕ್ಸ್ಟ್ರೋವರ್ಟ್ ಮಾಡಿಬಿಡುತ್ತೆ, ಬಹಿರ್ಮುಖತ್ವ ಮಾಡುತ್ತೆ ಕರ್ಮ, ಇನ್ನೂ ಗಳಿಸ್ಬೇಕು ಅಂತ ಅನ್ಸುತ್ತೆ. ಚಿಕ್ಕ ಮನೆ ಅಂತ ಅಂದ್ಕೊಳ್ತೀರಿ, ಚಿಕ್ಕ ಮನೆ ತೊಗೊಳ್ಬೇಕು ಅಂತ. ಚಿಕ್ಕ ಮನೆ ತೊಗೊಂಡ್ರೆ ಮುಗಿಯತ್ತಾ? ಆ ಮನೆ ಒಳಗಡೆ ಎಷ್ಟು ಸಾಮಾನು ಇಡಬೇಕು, ಅದನ್ನು ಮೇಂಟೈನ್ ಮಾಡಬೇಕು. ಸಮಯ ಎಲ್ಲ ಹೋಯಿತು. ಯೋಗ ಕ್ಷೇಮ, ಕರ್ಮ ಬೆಳೀತಾನೇ ಇರುತ್ತೆ. ಅದಕ್ಕೆ ತಕ್ಕಾಗಿ EMI ಜಾಸ್ತಿ ಆಗ್ತಾ ಹೋಗುತ್ತೆ, ಇಂಟ್ರೆಸ್ಟ್ ಜಾಸ್ತಿ ಆಗುತ್ತೆ. LPG ಗಲಾಟೆ ಬೇರೆ, ಏನೂ ಇಲ್ಲ, ಸುಮ್ಮನೆ ಇಲ್ಲಿ ಮಾಡಿಬಿಟ್ರು. ಇಲ್ಲೆಲ್ಲ ಈ ಪೆಟ್ರೋಲೆಲ್ಲ ಚೆನ್ನಾಗಿ ನಡೀತಾ ಇದೆ. ಪೆಟ್ರೋಲ್ ಇಲ್ಲ ಅಂತ ಬಂದ್ ಮಾಡಿದ್ರು, LPG ಇಲ್ಲ ಅಂತಂದರು, ಎಲ್ಲ ಚೆನ್ನಾಗಿ ನಡೀತಾನೆ ಇದೆ. ಯೋಚನೆ ಮಾಡಿ. ಕರ್ಮ ವಿಲ್ ಮೇಕ್ ಯು ಮೋರ್ ಎಕ್ಸ್ಟ್ರೋವರ್ಟ್. ಸಾಧಕನ ಮನಸ್ಸು ಕರ್ಮ ಪರವಾಗಿರಬಾರ್ದು, ಕರ್ಮಕ್ಕಿಂತ ಭಿನ್ನವಾಗಿರಬೇಕು. ಕರ್ಮ ವಿರೋಧವಾಗಿರಬೇಕು ಅಂತ ನಾನು ಹೇಳ್ತಾ ಇಲ್ಲ, ಕರ್ಮ ಭಿನ್ನವಾಗಿರಬೇಕು. ಎಷ್ಟು ಕರ್ಮವನ್ನು ಮಾಡ್ತಿರೋ ಮನಸ್ಸು ಅಷ್ಟು ವಿಕ್ಷೇಪಗೊಳ್ಳುತ್ತೆ, ನಿಮಗೆ ತೃಪ್ತಿಯೇ ಆಗೋದಿಲ್ಲ. ಅದರಲ್ಲಿ ನಾವು ವೈದಿಕ ಕರ್ಮ ಬಗ್ಗೆ ಮಾತಾಡ್ತಾನೆ ಇಲ್ಲ, ಯಾಕಂದರೆ ವೈದಿಕ ಕರ್ಮದ ಬಗ್ಗೆ ನಿಮಗೆ ಎಕ್ಸ್ಪೋಜರ್ ಇಲ್ಲ. ನಿಮಗೆ ಎಕ್ಸ್ಪೋಜರ್ ಇರೋದು ಲೌಕಿಕ ಕರ್ಮದ ಬಗ್ಗೆ. ಸುಕ್ಸುರುವ ಏನು? ಸುಕ್ಸುರುವ ಅಂದರೆ ಅದೆಲ್ಲ ಎಲ್ಲರೂ ಹೇಳಿ ನೋಡೋಣ. ಅದಕ್ಕೆ ಹೇಳಿಲ್ಲ ನಾನು ವೈದಿಕ ಕರ್ಮ. ಸುಕ್ಸುರುವ ಅಂದರೆ ಏನು? ಕರಂಡಿ. ಕರಂಡಿ ಅಂದ್ರೇನು? ಅದು ಇವಾಗ ನಾನು ಹೇಳಬೇಕು, ಸ್ಪೂನ್ ಅನ್ಬೇಕು. ಅದಕ್ಕೆ ಸುಕ್ಸುರುವ ಅನ್ನೋದೇ ಸ್ಪೂನ್. ಅದು ಹೋಮದಲ್ಲಿ ಯೂಸ್ ಮಾಡ್ತಾರಲ್ವ, ಇಟ್ಕೊಳ್ಳೋದು, ಅದಕ್ಕೆ ಸುಕ್ಸುರುವ ಅಂತ. ಅದಕ್ಕೆ ಸ್ಪೂನ್ ಅನ್ಬೇಕು. ನಮಗೆ ಸ್ಪೂನ್ ಅಭ್ಯಾಸ ಆಗಿಬಿಟ್ಟಿದೆ, ಸುಕ್ಸುರುವ ಅಂತ ಗೊತ್ತಿಲ್ಲ. ಒಂದೊಂದು ರೀತಿಯಾಗಿ ಸುಕ್ಸುರುವಗಳು ಬೇರೆ ಬೇರೆ ಥರ ಇದೆ. ಇವಾಗ ಅದು ಉದಾಹರಣೆ ಕೊಟ್ಟರೆ ನಿಮ್ಗೆ ಅರ್ಥವಾಗೋದಿಲ್ಲ. ಆ ಕರ್ಮ ಬಿಡಿ ಅಂದರೆ ಬಿಟ್ಬಿಡ್ತೀರಿ, ಯಾಕಂದರೆ ಶುರುನೇ ಮಾಡಿಲ್ಲ, ಇನ್ನು ಮಾಡಿಬಿಡೋದು ಹೇಗೆ? ವೈದಿಕ ಕರ್ಮವನ್ನು ಬಿಡಿ ಅಂತಂದರೆ ಸ್ವಾಮಿ ಶುರುನೇ ಮಾಡಿಲ್ಲ, ಬಿಡೋದು ಹೇಗೆ ಅಂತ ಕೇಳ್ತೀರಿ. ಅದೇ ನೀವು ಆಫೀಸ್ ಬಿಡಿ ಅಂತಂದರೆ ಎದೆ ಬಗ್ಗನಂತ ಅನಿಸುತ್ತೆ. ಏನು ಅಲ್ಲಿ ನಿಮ್ಮ ಎಮೋಷನ್ ಅಲ್ಲಿ ಅಟ್ಯಾಚ್ ಆಗಿರೋದ್ರಿಂದ, ಅಲ್ಲಿ ವೈದಿಕ ಕರ್ಮದಲ್ಲಿ ವೈರಾಗ್ಯ ಇರೋದ್ರಿಂದ ಬಿಡೋದು ಈಸಿ. ಆಫೀಸ್ ಕರ್ಮದಲ್ಲಿ ವೈರಾಗ್ಯ ಇಲ್ಲದೆ ಇರೋದ್ರಿಂದ ಅಲ್ಲಿ ಬಿಡೋಕ್ಕೆ ಸಾಧ್ಯ ಕಷ್ಟ.
ಅವಾಗೇನಾಗುತ್ತೆ, ಮನೆ ಮಠ ಮಕ್ಕಳು ಮಡದಿ ಎಲ್ಲ ಮನಸ್ಸಿಗೆ ಬರುತ್ತೆ, ಏನಪ್ಪ ಬಿಟ್ಟೋದ್ರೆ ನಾಳೆ ಏನಾಗೋಗುತ್ತೋ ಅಂತ. ವೈದಿಕ ಕರ್ಮ ಬಿಡಬೇಕಪ್ಪ, ಅದನ್ನೇ ಬಿಡ್ತೀನಿ ಸ್ವಾಮಿ, ನೀವು ಹೇಳೋಕ್ಕಿಂತ ಮುಂಚೆನೇ ಬಿಟ್ಟಿದ್ದೀನಿ ನಾನು ಅಲ್ವಾ. ಯೋಚನೆ ಮಾಡಿ. ಫಲಂ ಅಶಾಶ್ವತಂ, ವೈದಿಕ ಕರ್ಮವೂ ಫಲವನ್ನು ನಿತ್ಯ ಮೋಕ್ಷವನ್ನು ಕೊಡಲ್ಲ, ಲೌಕಿಕ ಕರ್ಮವೂ ನಿತ್ಯ ಮೋಕ್ಷವನ್ನು ಕೊಡಲ್ಲ. ನಿಮ್ಮ ಮನಸ್ಸಿನಲ್ಲಿ ಹಲವಾರು ಪ್ರಶ್ನೆಗಳಿದೆ ನನಗೆ ಗೊತ್ತು, ಆ ರಮಣರೇ ಅದಕ್ಕೆಲ್ಲ ಉತ್ತರ ಕೊಡ್ತಾರೆ. ತಾಳ್ಮೆಯಿಂದ ನಾಳೆವರೆಗೂ ಕಾಯಿರಿ. ಆಮೇಲೆ ಏನಾಯಿತು, ಪತನ ಕಾರಣಂ, ಪತನ ಕಾರಣ, ಬೀಳ್ತೀರಿ. ಕರ್ಮ ಅತೃಪ್ತಿಕರತ್ವಂ, ತೃಪ್ತಿಯೇ ಇಲ್ಲ ಕರ್ಮದಲ್ಲಿ. ಬಂಧಕತ್ವಂ, ನಿಮ್ಮನ್ನು ಇನ್ನೂ ಜಾಸ್ತಿ ಬಂಧನ ಮಾಡುತ್ತೆ. ಒಂದೇ ಒಂದು ಫೋನ್ ತೊಗೊಂಡಿದ್ದೀರಾ, ಶುರುವಾಗಿಂದ ಇಲ್ಲಿವರೆಗೂ ಒಂದೇ ಫೋನ್ ಇದೆಯಾ? ಬೇಕು ಬೇಕು ಅಂತ ಅನಿಸಿಲ್ವ ಫೋನು? ಅವ್ರು ಆ್ಯಡ್ ಕೊಡೋದೇನು, ನಾವು ಮಾಡೋದೇನು ಎಂಥದ್ದು? ಈಗ ಹೋಗ್ತಿರ್ತೀರಿ, ಒಂದು ನೋಡ್ತೀರಿ, ಥಾಮಸ್ ಕುಕ್ ಇಲ್ಲ ಕಾಕ್ಸ್ ಆ್ಯಂಡ್ ಕಿಂಗ್ಸ್ ವೀಕೆಂಡ್ ಟ್ರಿಪ್ ಟು ಯಾವುದೋ ಸ್ವಿಟ್ಜರ್ಲ್ಯಾಂಡು ಎಲ್ಲೋ ಅಂದ್ಕೊಳ್ಳಿ. ಈಗೆಲ್ಲ ಏನು ಬಂದಿದೆ ಟ್ರಾವೆಲ್ಸಲ್ಲಿ ಅಂದರೆ, ಅದರಲ್ಲೂ EMI ಬಂದುಬಿಟ್ಟಿದೆ. ನೀವು ಗೊತ್ತೋ ಗೊತ್ತಿಲ್ವೋ ನಿಮಗೆ ಗೊತ್ತಿಲ್ಲ, ನಮ್ಮ ಭಕ್ತರೊಬ್ಬರು ಹೇಳ್ತಿದ್ರು, ಅದರಲ್ಲೂ EMI ಬಂದಿದೆಯಂತೆ. 25 ಲಕ್ಷದವರೆಗೂ ನೀವು ಊರು ಸುತ್ಬೋದು, 15 ದಿವಸ 20 ದಿವಸ ಸ್ವಿಟ್ಜರ್ಲ್ಯಾಂಡ್ಗೆಲ್ಲ ಹೋಗ್ಬೋದು. ಆಮೇಲೆ ಪೇ ಮಾಡಿ ಅಂತ. ಎಂಜಾಯ್ ನೌ ಪೇ ಲೇಟರ್. ಏನು ಪತನ ಕಾರಣ ಅಲ್ವಾ? ಋಣಂ ಕೃತ್ವ ಘೃತಂ ಪಿಬೇತ್ ಅಂತ ಚಾರುವಾಕ ಬಂತಲ್ಲ, ಹಾಗೆ ಈಗೆಲ್ಲ ಹಾಗೆ ಬಂದಿದೆ. ಒಂದು ಫೋನು ಇತ್ತು ನಮ್ಮಲ್ಲಿ, ಆ ಒಂದೇ ಫೋನಲ್ಲಿ ಮಾತಾಡಬೇಕು ಅಂತ ತಾನೇ ತೊಗೊಂಡಿದ್ದು ಫೋನು. ಇವಾಗ ಕಮ್ಯುನಿಕೇಷನ್ ಆಗುತ್ತೋ ಇಲ್ವೋ, ಅದಲ್ಲಿ ಅಪ್ಪೋ ಬೇಕು ಯಾವುದೋ ಇದೆಯಲ್ಲ, ಅದು ಪಿಕ್ಸಲ್ ಜಾಸ್ತಿ ಇರಬೇಕು. ಯೋಚನೆ ಮಾಡಿ. ಪತನ ಅಂದರೆ ಯಾತಕ್ಕೆ ಪತನ ಅಂದರೆ, ಕರ್ಮದ ಆಸಕ್ತಿ ಜಾಸ್ತಿ ಆಗ್ತಿದ್ದಾಗ ಹೀಗೆ ಕಟ್ಟಿಸ್ಬೇಕು, ಹಾಗೆ ಮಾಡಬೇಕು, ಇದೇ ತಗೊಳ್ಬೇಕು. ಪತನ ಕಾರಣಂ. ಕೃತಿ ಮಹೋದಧೌ, ಕೃತಿ ಅಂದರೆ ಕರ್ಮ, ಓದಧಿ ಅಂದರೆ ಸಮುದ್ರ ಅಂತ. ಕರ್ಮ ಸಮುದ್ರದಷ್ಟು ವಿಸ್ತಾರವಾಗಿದೆಯಂತೆ. ಅಂದರೆ ಹಲವಾರು ಕರ್ಮಗಳು, ಯಾವ ಕರ್ಮ ಮಾಡಬೇಕು ಯಾವುದು ಬಿಡಬೇಕು ಅನ್ನುವಂಥದ್ದೇ ಎಷ್ಟೋ ಜನಕ್ಕೆ ಗೊತ್ತಿರಲ್ಲ. ಇದು ಮಾಡಿದ್ರೆ ಅದು ತಪ್ಪಾಗತ್ತಾ, ಅದು ಮಾಡಿದ್ರೆ ಇದು ತಪ್ಪಾಗತ್ತಾ. ಕೃತಿ ಮಹೋದಧೌ ಪತನ ಕಾರಣಂ ಫಲಂ ಅಶಾಶ್ವತಂ ಗತಿ ನಿರೋಧಕಂ. ಸಮಯ ಆಯಿತಾ? ಟೈಮ್ ಇದೆ. ಓಕೆ, ಅವಲ್ಲ ರಿಫ್ಲೆಕ್ಷನ್ ಕಾಣಿಸ್ಲಿಲ್ಲ. ಓಕೆ, ಗೊತ್ತಾಯ್ತಲ್ವ? ಏನು ಪೂರ್ವ ಮೀಮಾಂಸಕರನ್ನ ಹೇಗೆ ರಮಣ ಮಹರ್ಷಿಗಳು ತಳ್ಳಿ ಹಾಕಿದ್ರು. ಈಶ್ವರ ಅನ್ನುವಂಥ ಒಬ್ಬ ಇದ್ದಾನೆ, ಕರ್ತು ಅಸ್ತಿ, ಜಗತ್ ಕಾರಣಂ ಈಶ್ವರ ಅಸ್ತಿ. ಕರ್ಮ ತಾನಾಗೆ ಫಲ ಕೊಡೋದಿಲ್ಲ, ಕರ್ಮಕ್ಕೆ ಒಬ್ಬ ನಿಯಾಮಕ ಬೇಕು. ಕೃಷ್ಣ ಇದನ್ನೇ ಹೇಳಿದ್ದಾನೆ, ಮಾಡುವಂತಹ ಕರ್ಮವನ್ನೆಲ್ಲ ನನಗೆ ಅರ್ಪಣೆ ಮಾಡುವಂತ ಫಸ್ಟ್ ಕೃಷ್ಣ ಹೇಳಿದ್ದಾನೆ. ಯಜ್ಞಾರ್ಥಂ ಕರ್ಮಣೋನ್ಯತ್ರ ಲೋಕೋಯಂ ಕರ್ಮಬಂಧನಃ ತದರ್ಥಂ ಕರ್ಮ ಕೌಂತೆಯ ಮುಕ್ತಸಂಗ ಸಮಾಚಾರ ಅಂತ 3ನೇ ಅಧ್ಯಾಯದಲ್ಲಿ ಹೇಳ್ತಾನೆ. ಕೃಷ್ಣ ಏನು ಹೇಳ್ತಾನೆ? 3ನೇ ಅಧ್ಯಾಯದ 19ನೇ ಶ್ಲೋಕದಲ್ಲಿ ಹೇಳ್ತಾನೆ, ಯಜ್ಞಾರ್ಥಂ ಕರ್ಮಣೋನ್ಯತ್ರ. ಅರ್ಜುನ, ನೀವು ಮಾಡುವಂತಹ ಕರ್ಮವನ್ನು ನನಗೆ ಮಾಡು, ನಮ್ಮ ಮನೆಯವ್ರಿಗೆ ಮಾಡ್ತಿದ್ದೀನಿ ಅಂತ ಹೇಳಬೇಡ. ಯಜ್ಞಾರ್ಥಂ, ಯಜ್ಞ ರೀತಿಯಲ್ಲಿ ಮಾಡು. ಯಜ್ಞ ರೀತಿ ಅಂದರೆ ಆ್ಯಸ್ ಅನ್ ಆಫರಿಂಗ್, ಸಮರ್ಪಣಾ ಭಾವದಲ್ಲಿ ಮಾಡು. ನೀವು ಮಾಡುವಂತಹ ಕರ್ಮ ಅಲ್ಲ ನನ್ನ ಕಾಲಿಗೆ ಬಂದು ಪುಷ್ಪದಂತೆ ಬಿಡತ್ತೆ. 5ನೇ ಅಧ್ಯಾಯದಲ್ಲಿ ಹೇಳ್ತಾನೆ ಕೊನೆಯ ಶ್ಲೋಕದಲ್ಲಿ, ಭೋಕ್ತಾರಂ ಯಜ್ಞ ತಪಸಾಂ ಸರ್ವಲೋಕ ಮಹೇಶ್ವರಂ ಸುಹೃದಂ ಸರ್ವಭೂತಾನಾಂ ಜ್ಞಾತ್ವಾ ಮಾಂ ಶಾಂತಿ ಮೃಚ್ಛತಿ. ಐ ರಿಸೀವ್ ಯುವರ್ ಕರ್ಮ ಆಸ್ ಎ ಫ್ಲವರ್ ಆ್ಯಂಡ್ ಆಫರಿಂಗ್ ಟು ಮೀ. ಭೋಕ್ತಾರಂ ಯಜ್ಞ ತಪಸಾಂ. ಯಜ್ಞಾರ್ಥಂ ಕರ್ಮಣೋನ್ಯತ್ರ. ಯಜ್ಞ ಅನ್ನೋದಕ್ಕೆ ಶಂಕರಾಚಾರ್ಯರು ಈಶ್ವರ ಯಜ್ಞೋ ವೈ ವಿಷ್ಣು, ಕರ್ಮ ಅನ್ನುವುದೇ ಈಶ್ವರ ಅಂತ ಹೇಳ್ತಾರೆ ಶಂಕರಾಚಾರ್ಯರ ಭಾಷ್ಯದಲ್ಲಿ. ಕರ್ಮ ಮಾಡ್ತಿದ್ಯಾ, ಯಾರಿಗೆ ಮಾಡ್ತಿದ್ಯಾ? ಪರಮೇಶ್ವರನಿಗೆ ಮಾಡ್ತಿದ್ದೀನಿ. ಮತ್ತು ಐ ರಿಸೀವ್ ಅಂತಾನೆ. ಮತ್ತು ರಿಸೀವ್ ಮಾಡಿರುವಂತಹ ಕರ್ಮ ನಾನು ವಾಪಸ್ ನಿನಗೆ ಕೊಡ್ತಾ ಇದ್ದೀನಿ, ಪಚನ ಮಾಡಿ ಕೊಡ್ತಿದ್ದೀನಿ. ಅಹಂ ವೈಶ್ವಾನರೋ ಭೂತ್ವ. ಶರೀರದಲ್ಲಿ ಇರುವಂತಹ, ಹೊಟ್ಟೆಯಲ್ಲಿ ಬೀಳುವಂತಹ ಆಹಾರವನ್ನು ಮಾತ್ರ ನಾನು ಪಚನ ಮಾಡ್ತಾ ಇಲ್ಲ ಅರ್ಜುನ, ಅದು ಊಟದ ಸರಿ. ಕರ್ಮ ನೀನು ಮಾಡ್ತಿದೆಯಲ್ಲ, ಅದನ್ನು ಪಚನೆ ಮಾಡಿ ನನಗೆ ಕರ್ಮ ಫಲದಾತನ ಕೊಡ್ತಾ ಇದ್ದೀನಿ. ಅಲ್ಲಿ ಒಬ್ಬರು ವ್ಯಾಖ್ಯಾನ ಬರ್ತಾರೆ, ಅಹಂ ವೈಶ್ವಾನರ ಹಾಗೆ ಕೇವಲ ಆಹಾರವನ್ನು ಪಚನೆ ಮಾಡೋದಲ್ಲ,
ಪ್ರತಿಯೊಬ್ಬ ಮನುಷ್ಯ ಮಾಡಿರುವಂತಹ ಕರ್ಮ ನಾನು ಸ್ವೀಕರಿಸಿ ಗ್ರೈಂಡ್ ಮಾಡಿ ಚೆನ್ನಾಗಿ ಅವನಿಗೆ ಯಾವ ರೀತಿಯಾಗಿ ಯಾವ ಇಂಟೆನ್ಷನಲ್ಲಿ ಕರ್ಮ ಮಾಡಿದ್ದ ಅದಕ್ಕೆ ಸರಿಯಾಗಿ ಪಚನ ಮಾಡಿ ಅವನಿಗೆ ಫಲವನ್ನು ಕೊಡ್ತೀನಿ. ಕೃತಿ ಮಹೋದದವು ಅಷ್ಟು ಕರ್ಮಗಳಿದ್ದೆ. ಪತನ ಕಾರಣಂ ಫಲಮ ಶಾಶ್ವತಂ ಗತಿ ನಿರೋಧಕಂ ಈಶ್ವರ ಅಸ್ತಿ ಜಗತ್ ಕಾರಣಂ ಬ್ರಹ್ಮ ಅಸ್ತಿ ನಿಯಾಮಕ ಅಸ್ತಿ. ಮತ್ತು ಒಬ್ಬೊಬ್ಬರಿಗೂ ಪ್ರತ್ಯೇಕವಾದ ಫಲ, ಎಲ್ಲರಿಗೂ ಒಂದೇ ಫಲ ಅಲ್ಲ. ಹೇಗೆ ನಮ್ಮ ಇಂಟೆನ್ಷನ್ ಏನಿರುತ್ತೋ ಅದರ ರೀತಿಯಾಗಿ ಫಲ. ನೀವು ಕಾಟಾಚಾರಕ್ಕೆ ಮಾಡಿದ್ರೆ ಕಾಟಾಚಾರದ ಫಲ, ನೀವು ಭಾವನಾತ್ಮಕದಿಂದ ಶ್ರದ್ಧಾಭಕ್ತಿಯಿಂದ ಮಾಡಿದ್ರೆ ಶ್ರದ್ಧಾಭಕ್ತಿಯ ಫಲ. ಮತ್ತು ಈ ಒಂದು ಕರ್ಮಕ್ಕೆ ಒಂದು ಫಲ ನೀವು ನಿರ್ಧಾರ ಮಾಡೋಕ್ಕೆ ಸಾಧ್ಯವಿಲ್ಲ. ನೀವು ನಿರ್ಧಾರ ಮಾಡೋಕ್ಕೆ ಸಾಧ್ಯವೇ ಇಲ್ಲ. ಯಾಕೆ? ನೀವೊಬ್ಬರೇ ಕರ್ಮಕ್ಕೆ ಕರ್ತೃ ಅಲ್ಲ. ನೀವೊಬ್ಬರು ಮಾಡೋಕ್ಕೆ ಒಬ್ಬರು ಒಂದು ಮೀಡಿಯಮ್ ಅಷ್ಟೇ ಹೊರತು ಆ ಕರ್ಮವನ್ನು ಮಾಡಬೇಕಂದ್ರೆ ಹಲವಾರು ಜನ ಬೇಕು. ನೀವೊಂದು ಕರ್ಮಕ್ಕೆ ಎಲ್ಲರಿಗೂ ಫಲ ಹೋಗಬೇಕು, ನಿಮಗೆ ಮಾತ್ರ 100% ಫಲ ಬರೋದಿಲ್ಲ. ಇದೇ ತಗೊಳ್ಳಿ. ಇವತ್ತು ನಾಳೆ ಇಲ್ಲಿ ವೇದಾಂತ ಶ್ರವಣ ಆಗಬೇಕು ಅಂತಂದರೆ ನಾನು ಒಬ್ಬನೇ ಹೇಳಿಬಿಟ್ರೆ ನನಗೆಲ್ಲ ಫಲ ಬರುತ್ತಾ? ನೀವೆಲ್ಲ ಕೇಳಿಸ್ಕೊಂಬಿಟ್ರೆ ನಿಮಗೆ ಫಲ ಬರುತ್ತಾ? ಅಥವಾ ಇದು ನಿಯೋಜನೆ ಮಾಡಿರೋರಿಗೆ ಅಲ್ಲಿ ಫಲ ಬರುತ್ತಾ? ಎಲ್ಲ ಸೇರಿದೀವಿ ತಾನೆ. ಆಶ್ರಮದ ವ್ಯವಸ್ಥೆ ಒಂದು ಕಟ್ಟಡ ಬೇಕು. ಇವತ್ತರ ಸೂರ್ಯ ಇರಲಿಲ್ಲಪ್ಪ, ಮೋಡ ಇತ್ತು, ಅವಾಗೇನು ಮಾಡ್ತೀರಿ? ತುಂಬ ಮೋಡ ಕರೆಂಟ್ ಇಲ್ಲ, ಇವಾಗ ಮುಗೀತು, ಇನ್ನು ಯಾರು ಕೂತ್ಕೊಳ್ಳೋದಿಲ್ಲ. ಇವಾಗ ಕರೆಂಟ್ ಇಲ್ಲ ಅಂದರೆ ಆಗುತ್ತಾ? ಅಂದರೆ ಕರ್ಮಕ್ಕೆ ಹಲವಾರು ಫ್ಯಾಕ್ಟರ್ಸ್ ಇದೆ ನೋಡಿ. ಒಂದು ಪ್ರವಚನ ನಡಿಬೇಕು ಅಂತಂದರೆ ಫ್ಯಾನ್ ಇರಬೇಕು, ಆಯೋಜನೆ ಮಾಡೋರು ಇರಬೇಕು, ಮತ್ತು ಫಲ ಯಾರಿಗೂ ಹೋಗುತ್ತೆ? ನಾನು ಹೇಳ್ಬೋದು, ನೀವು ಕೇಳಿಸ್ಕೊಳ್ಬೋದು. ಈ ಫಲ ಎಲ್ರಿಗೂ ಹೋಗಬೇಕು. ಅದೇ ರೀತಿಯಾಗಿ ಮನೇಲಿ ಮಾಡುವಂತಹ ಒಂದೊಂದು ಕರ್ಮವು ಅದೆಲ್ಲರಿಗೂ ಸೇರಬೇಕೆ ಹೊರತು ನಿಮ್ಮೊಬ್ಬರಿಗೆ ಸೇರೋದಿಲ್ಲ. ನೀವೊಂದು ಮೀಡಿಯಮ್ ಅಷ್ಟೇ. ಮತ್ತು ಎಲ್ಲ ಫಲವೂ ನನಗೆ ಬರಬೇಕು ಅನ್ನೋಂಥ ಎಕ್ಸ್ಪೆಕ್ಟ್ ಮಾಡೋದು ಮೂರ್ಖತನ. ಬರೋಕ್ಕೆ ಸಾಧ್ಯ ಇಲ್ಲ. ಬಿಕಾಸ್ ನಿಯತಿ ಆ ಥರ ಇಲ್ಲ. ಯೋಚನೆ ಮಾಡಿ. ಸರಿ, ಏನು ಮಾಡ್ಬೇಕು ಸ್ವಾಮಿ? ಹಾಗೆ ಕರ್ಮ ಬಿಟ್ಬಿಡೋಣವಾ? ಇಷ್ಟೊಂದೆಲ್ಲ ನೀವು ನೆಗೆಟಿವ್ ಆಗಿ ಹೇಳ್ತಿರಲ್ಲ ಕರ್ಮದ ಬಗ್ಗೆ, ಬಿಟ್ಬಿಡೋಣವಾ ಅಂತಂದರೆ ಬಿಡೋಕ್ಕೆ ಸಾಧ್ಯವಾ? ಅದೇ 3ನೇ ಶ್ಲೋಕದಲ್ಲಿ ಹೇಳ್ತಾರೆ ಏನು ಮಾಡಬೇಕು ಅಂತ. 3-4 ಈಶ್ವರಾರ್ಪಿತಂ ನೇಚ್ಛಯಾ ಕೃತಂ ಚಿತ್ತಶೋಧಕಂ ಮುಕ್ತಿಸಾಧಕಂ ಕಾಯವಾಂಗ್ಮನ ಕಾರ್ಯಮುತ್ತಮಂ ಪೂಜನಂ ಜಪಾಶ್ಚಿಂತನಂ ಕ್ರಮಾತ್. ಕರ್ಮವನ್ನು ಬಿಡೋಣವಾ? ಬಿಡೋಕ್ಕೆ ಸಾಧ್ಯವಿಲ್ಲ. ಯಾಕೆ? ನಹಿ ಕಶ್ಚಿತ್ ಕ್ಷಣಮಪಿ ಜಾತು ತಿಷ್ಠತ್ಯ ಕರ್ಮಕೃತ್ ಕಾರ್ಯತೆ ಹ್ಯವಶಃ ಕರ್ಮ ಸರ್ವ ಪ್ರಕೃತಿಜೈರ್ಗುಣೈ. 3ನೇ ಅಧ್ಯಾಯ ಗೀತಾ. ನಹಿ ಕಶ್ಚಿತ್ ಕ್ಷಣಮಪಿ, ಒಂದು ಕ್ಷಣವೂ ಕರ್ಮ ಇಲ್ಲದೆ ಇರೋಕ್ಕೆ ಸಾಧ್ಯವಿಲ್ಲ ಅಂತಾರೆ ಕೃಷ್ಣ. ನೀವೆಲ್ಲ ಇಲ್ಲಿ ಕೂತಿದ್ರು, ಮನಸ್ಸು ಡೌಟು ಸಾಧ್ಯವೇ ಇಲ್ಲ. ಎಲ್ಲೆಲ್ಲೋ ಹೋಗಿರುತ್ತೆ. ಅರುಣಾಚಲ ಇರ್ಬೋದು. ಕರೆಕ್ಟ್. ಛಲ ಅಷ್ಟೇ, ಅರುಣ ಅಲ್ಲ. ವೆರಿ ಗುಡ್. ಅಲ್ಲ, ಅರುಣ ಬೇರೆ, ಛಲ ಬೇರೆ. ಇರೋಕ್ಕೆ ಸಾಧ್ಯ ಇಲ್ಲ. ಇದಕ್ಕೆ ಈ ಶ್ಲೋಕಕ್ಕೆ ವ್ಯಾಖ್ಯಾನ ಮಾಡೋರು ಶರೀರದಲ್ಲಿ ಎದೆ ಬಡ್ಕೊಳ್ತಿದೆ, ರಕ್ತ ಹರಿತಾ ಇದೆ, ಅದು ಕರ್ಮವಲ್ವಾ? ಅದೆಲ್ಲ ಓಕೆ, ಒಪ್ಕೊಳ್ಳೋಣ, ಅದೆಲ್ಲ ಇಲ್ಲ ಅಂತಲ್ಲ, ಅದು ಸರಿಯೇ. ಮನಸ್ಸು ನಿಲ್ಲಲ್ಲ. ಒಂದು ರೌಂಡ್ ಮನೆಗೆಲ್ಲ ಹೋಗಿ ಬಂತು. ಇವಾಗ 1 ಗಂಟೆಲಿ ಎಲ್ಲ ಕಡೆ ಹೋಗಿ ಬಂದು ನಿದ್ದೆ ಮಾಡಿ ಅಲ್ವಾ? ಅದೇ ನಾನು ಮಾಡಿಬಿಟ್ರೆ ಇಲ್ಲಿ ಕೂತು ನೀವು ಕೇಳಿಸ್ಕೊಳ್ಳೋ ಶ್ರೋತೃಗಳಿಗೆ ಎಷ್ಟು ಆರಾಮ ಅಂತಂದರೆ, ನೀವು ನಿದ್ದೆ ಮಾಡ್ಬೋದು, ಕಣ್ಣು ಓಪನ್ ಆಗಿದ್ರೂ ಮನಸ್ಸೆಲ್ಲೋ ಇರುತ್ತೆ. ನಾನು ಹಾಗೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಪೂರ್ತಿ 1.5 ಗಂಟೆ ಕಾಲ ಒಂದೇ ಏಕಾಗ್ರತೆಯಿಂದ ಇರಬೇಕು. ನೀವು ಹಾಗೆ ನಿಮ್ಮ ಕಣ್ಣು ಮಾತ್ರ ಕೇಳಿಸ್ಕೊಳ್ತಿದ್ದೀರಿ ಅಂತಿರುತ್ತೆ, ನಿಮ್ಮ ಮನಸ್ಸಲ್ಲಿ ಏನು ನಡೀತಾ ಇದೆಯೋ ಅಂತಲೇ ಗೊತ್ತಾಗಲ್ಲ ಅಲ್ವಾ? ಎಲ್ಲ ಒಂದು ರೌಂಡ್ ಹಾಕಿ ಬಂದಿರ್ತೀರಿ. ಕರ್ಮವನ್ನು ಬಿಡೋಕ್ಕಾಗೋದಿಲ್ಲ. ಯಾಕಂದರೆ ಕರ್ಮ ವಿಷವಾದ್ರೂ ಆ ವಿಷದಲ್ಲಿ ಒಂದು ಮಾತ್ರೆ ಇದೆ. ಹೇಗೆ ಹಾವಿನಲ್ಲಿ ವಿಷಗಳಿದ್ರೂ ಆ ವಿಷವನ್ನು ಔಷಧಿ ಅಂತ ತಯಾರು ಮಾಡ್ತಾರೋ, ಹಾಗೆ ಕರ್ಮ ಪತನ ಕಾರಣ ಆದ್ರೂ, ಮೋಕ್ಷಕ್ಕೆ ಬಾಧ ಅಂದರೆ ತೊಂದರೆ ಕೊಟ್ಟರು
ಆ ಕರ್ಮವನ್ನು ಸಂಸ್ಕಾರಯುತವಾಗಿ ಮಾಡಿಬಿಟ್ರೆ, ಯಜ್ಞಾರ್ಥಂ ಅನ್ನುವಂತಹ ರೀತಿಯಲ್ಲಿ ಮಾಡಿಬಿಟ್ರೆ ಅದು ವಿಷವಾದರೂ ಅದು ಔಷಧಿಗೆ ಸಹಾಯ ಆಗುತ್ತೆ. ಅದು ವಿಷದ ಕರ್ಮವನ್ನು ಔಷಧಿಗೆ ಹೇಗೆ ಮಾಡೋದು? ಈಶ್ವರಾರ್ಪಿತಂ. ಆ ಭಗವಂತನಿದ್ದಾನೆ ಅಂತ ಗೊತ್ತಲ್ವ, ಅವನಿಗೆ ಅರ್ಪಣೆ ಮಾಡು. ಅದಕ್ಕೆ ಹೇಳಿದ್ದು ಭೋಕ್ತಾರಂ ಯಜ್ಞ ತಪಸ. ಬೆಳಗ್ಗೆ ಏಳೋದ್ರಿಂದ ರಾತ್ರಿ ಮಲಗೋದ್ವರೆಗೂ ಎಲ್ಲವೂ ಈಶ್ವರನ ಕೆಲಸ. ಈಶ್ವರನಿಗೋಸ್ಕರ ಮಾಡ್ತಿದ್ದೀನಿ ಅಂತಲೇ ಹೇಳಬೇಕು. ಇದೇನು ಪ್ರವಚನದಲ್ಲಿ ಮಾತ್ರ ಹೇಳುವಂಥದ್ದಲ್ಲ. ಪ್ರವಚನದಲ್ಲೂ ಹೇಳಬೇಕು, ಮನಸ್ಸಿಗೂ ತಂದುಕೊಳ್ಬೇಕು, ಅಳವಡಿಸ್ಬೇಕು ಜೀವನದಲ್ಲಿ. ಮತ್ತು ನಮ್ಮ ಗ್ರಂಥಗಳಲ್ಲೆಲ್ಲ ಬೆಳಗ್ಗೆ ಏಳೋದ್ರಿಂದ ಹಿಡಿದು ಒಂದೊಂದು ಶ್ಲೋಕವನ್ನು ಕೊಟ್ಟಿದ್ದಾರೆ. ಎದ್ದ ತಕ್ಷಣ ಕರಾಗ್ರೆ ವಸತೆ ಅಂತ ಹೇಳ್ತೀವಿ. ಹಲ್ಲುಜ್ಜಕ್ಕೆ ವೇದ ಮಂತ್ರಗಳು ಇದೆ, ಪೌರಾಣಿಕ ಮಂತ್ರಗಳು ಶ್ಲೋಕಗಳು ಇದೆ. ಹಲ್ಲುಜ್ಜಕ್ಕೆ ವನಸ್ಪತಿ ದಂತದಾವನಂ ಅದಕ್ಕಿದೆ. ಹಲ್ಲುಜ್ಜೋದ್ರಿಂದ ನಿಮ್ಮ ಅಕ್ಕಪಕ್ಕದಲ್ಲಿರೋರಿಗೆಲ್ಲ ಆಯುಸ್ ವೃದ್ಧಿ ಆಗುತ್ತೆ ಅಂತ ಒಂದು ಶ್ಲೋಕ ಇದೆ. ಹೌದು, ಆಗಲೇಬೇಕು. ನೀವು ಹಲ್ಲುಜ್ಜಲಿಲ್ಲ ಅಂದರೆ ಯೋಚನೆ ಮಾಡಿ. ಅದು ಎಲ್ಲಿ ಬಿದ್ದೋಯ್ತಲ್ಲ ಇವಾಗ. ಪತಂಜಲಿ ಎಲ್ಲಿದೆ? ಯಾರು ತಗೊಳ್ತಾನೆ ಇಲ್ವಲ್ಲ ಇವಾಗ. ಏನ ಆಯುಃ ಪ್ರಜ್ಞಾಂ ಯಶೋ ಕೀರ್ತಿ ತೇಜಸಃ ನಸ್ತುನಃ ದಂತದಾವನ ಸಂಭೂತಂ ಪಾಪಂ ಮೇ ನಾಶಯಾಶುಭೋ ಅಂತ ಒಂದು ಶ್ಲೋಕ. ನೀವು ಹಲ್ಲುಜ್ಜಲಿಲ್ಲ, ನಹ ಅಂತ ಹಾಕಿದ್ರು. ನಾನು ಹಲ್ಲುಜ್ಜಿರೋದ್ರಿಂದ ಆಯುಸ್ ವೃದ್ಧಿ ಆಗುತ್ತಂತೆ ನನಗೆ ಮತ್ತು ಪಕ್ಕದಲ್ಲಿರೋರಿಗೆ. ಪ್ರಜ್ಞೆ ಬರುತ್ತಂತೆ, ಪ್ರಜ್ಞೆ. ಇಲ್ಲಾಂದ್ರೆ ಆ ವಾಸನೆಯಲ್ಲಿ ಬಿದ್ದರೆ ಅದು ಮುಗೀತು ಅಲ್ವಾ. ಆಯುಃ ಪ್ರಜ್ಞಾ ಯಶೋ ಬಲಂ ವೀರ್ಯಂ ತೇಜಃ ದಂತದಾವನ ಸಂಭೂತಂ ಪಾಪಂ ನಾಶಯಾಶುಭೋಹೋ ಅಂತ. ಹಲ್ಲುಜ್ಜೋದಿಂದ ಸಂಸ್ಕಾರ ಇದೆ ನಮ್ಮಲ್ಲಿ. ನೀವು ಬಾತ್ರೂಮ್ಗೆ ಹೋಗ್ತೀರ, ಮಲ ವಿಸರ್ಜನೆ ಮಾಡ್ತೀರಲ್ಲ, ಅದಕ್ಕೆ ಶ್ಲೋಕ ಇದೆ. ಮನೋಮಲಂ ಮನುಷ್ಯಾಣಂ ಬಾತ್ರೂಮ್ ಅಂತ ಹೇಳಿದ ತಕ್ಷಣ ಮನೋಮಲಂ ಮನುಷ್ಯಾಣಂ ಪಾಪಕಾರಣಂ ಅಂತ ಬರುತ್ತೆ. ಹೇಗೆ ಶರೀರಮತ್ವ ತ್ಯಾಜ್ಯಂ ಸುಪ್ರಯತ್ನೇನ ಸರ್ವದಾ. ಹೇಗೆ ಮಲ ವಿಸರ್ಜನೆ ಮಾಡಿದಾಗ ಅಪಾನ ವಾಯು ಹೋಗಿ ಶರೀರದಲ್ಲಿರುವಂಥ ಮಲವನ್ನು ಹೋಗುತ್ತೋ, ಹಾಗೆ ಅದಕ್ಕೂ ಒಂದು ಶ್ಲೋಕ. ಮನಸ್ಸಿನಲ್ಲಿರುವಂತಹ ಮಲವನ್ನು ಹೇಗೆ ಹೋಗಿಸ್ಬೇಕು ಅಂದರೆ ಪ್ರಯತ್ನೇನ ಸರ್ವದ. ಶರೀರದಲ್ಲಿರುವಂತಹ ಮಲವನ್ನು, ಮೇಲ್ನೋಟದ ಮಲವನ್ನು ಸೋಪು ಏನು ಹಾಕಿ ತಿಕ್ಕಿತೀರಿ, ಮೂತ್ರ ವಿಸರ್ಜನೆಯನ್ನು ಅಪಾನ ವಾಯುವಿಂದ ಸುಪ್ರಯತ್ನೇನ ಸರ್ವದ. ಪ್ರಯತ್ನ ಅಂತ ಹೇಳ್ತಿದ್ದಾರೆ. ಪ್ರಯತ್ನ ಮಾಡದೆ ಮಲ ಹೋಗಲ್ವಂತೆ. ಹಾಗೆ ಮನೋಮಲವನ್ನು ನೀವು ಪ್ರಯತ್ನದಿಂದ ಜಪ ಸಂಸ್ಕಾರದಿಂದ ತಳ್ಳಿ ಹಾಕಬೇಕು ಅಂತ ಹೇಳ್ತಿದ್ದಾರೆ. ಸಂಸ್ಕಾರ ಮಾಡಬೇಕು ಹಾಗೆ ಅಂತ. ಅಂದರೆ ಪ್ರತಿಯೊಂದು ಶ್ಲೋಕವು ನಮಗೆ ಈಶ್ವರನಿಗೆ ಸಂಬಂಧವಾಗಿದೆ. ಬೆಳಗ್ಗೆ ಏಳೋದ್ರಿಂದ ಇದ್ದು ಮಲ್ಕೊಳ್ಳೋವರೆಗೂ ಅಲ್ವಾ. ಈಶ್ವರಾರ್ಪಿತಂ. ನಿನ್ನ ಇಚ್ಛೆಯಂತೆ ಮಾಡಬೇಡ ಕರ್ಮವನ್ನು. ನೇಚ್ಛಯ ಕೃತಂ ನ ಇಚ್ಛಾ ನೇಚ್ಛಯ. ಅಂದರೆ ಕಾಮ್ಯ ಕರ್ಮ ಇಲ್ಲದೇ ಇರಲಿ, ನಿಷಿದ್ಧ ಕರ್ಮ ಬೇಡ, ಪ್ರಾಯಶ್ಚಿತ್ತ ಕರ್ಮ ಅವಾಗವಾಗಿರಲಿ, ನಿತ್ಯ ನೈಮಿತ್ತಿಕ ಕರ್ಮ ಮಾತ್ರ ಇರಲಿ. ಅದಕ್ಕೆ ನೇಚ್ಛಯ ಕೃತಂ ಅಂತ ಹೇಳೋದು. ನನ್ನ ಇಚ್ಛೆಯಿಂದ ಯಾವ ಕರ್ಮವೂ ಮಾಡೋದು ಬೇಡ, ಸ್ವಧರ್ಮದಿಂದ ಎಲ್ಲ ಕರ್ಮವನ್ನು ಮಾಡೋಣ. ನನ್ನ ಹುದ್ದೆ ಏನೋ, ನನ್ನ ವಯಸ್ಸೆಂಥದ್ದು, ಯಾವ ಆಶ್ರಮದಲ್ಲಿದ್ದೀನಿ, ಆ ಆಶ್ರಮಕ್ಕೆ ಏನು ರೆಸ್ಪಾನ್ಸಿಬಿಲಿಟಿ ಇದೆ ಅದನ್ನು ಮಾತ್ರ ಮಾಡಬೇಕು. ಅದಕ್ಕೆ ಈಶ್ವರ ಅರ್ಪಿತಂ ಅಂತ ಹೆಸರು. ಮತ್ತು ಯಾವುದೇ ಎಕ್ಸ್ಪೆಕ್ಟೇಷನ್ ಇರಬಾರ್ದು. ಎಕ್ಸ್ಪೆಕ್ಟೇಷನ್ ಬಂತು ಅಂದರೆ ಏನಾಯಿತು? ಇಚ್ಛಾ ಬಂತು. ಇಚ್ಛೆಯಿಂದ ಏನಾಯಿತು? ಇಚ್ಛಾ ಅಂದ್ರೇನು? ಆಸೆ, ಕಾಮ ಅಂತ ಅರ್ಥ, ಡಿಸೈರ್. ಆ ಡಿಸೈರ್ ಬಂದರೆ ಏನಾಗುತ್ತೆ? ಕಾಮದಿಂದ ಕರ್ಮವನ್ನು ಮಾಡಬೇಕಾಗತ್ತೆ. ಕರ್ಮದಿಂದ ಕರ್ಮಫಲ, ಕರ್ಮಫಲದಿಂದ ಜನ್ಮ, ಜನ್ಮದಿಂದ ಮತ್ತೆ ಕರ್ಮ, ಕರ್ಮದಿಂದ ಕರ್ಮಫಲ, ಜನ್ಮ. ಎಷ್ಟು ಜನ್ಮ ತೊಗೊಂಡಿದ್ದೀವಿ ನಾವೆಲ್ಲ? ಅನೇಕ ಜನ್ಮ ತೊಗೊಂಡ್ಬಿಟ್ಟಿದ್ದೀವಿ. ಎಲ್ಲಿಯವರೆಗೆ ನಾವು ಕರ್ಮವನ್ನು ಕೇವಲ ಕರ್ಮಕ್ಕೋಸ್ಕರ ಮಾಡ್ತೀವೋ, ಅಂದರೆ ಕರ್ಮ ಅಂದರೆ ಈಶ್ವರನಿಗೋಸ್ಕರ ಮಾಡ್ತೀವೋ, ಅದೇ ಕರ್ಮಯೋಗ ಆಗತ್ತೆ ಹೊರತು ನನ್ನ ಇಚ್ಛೆಯಿಂದ ಮಾಡಿದ್ರೆ ಅದು ಕರ್ಮ ಆಗೋದಿಲ್ಲ. ಮನೇಲಿ ಸಜೆಷನ್ಸ್ ಎಲ್ಲ ಕೇಳ್ತಾರೆ. ನೀವು ಮನೇಲಿ ಸಜೆಷನ್ ಕೊಡಬೇಕೆ ಹೊರತು ಯು ಶುಡ್ ನಾಟ್ ಡಿಮ್ಯಾಂಡ್. ಹೀಗೆ ಮಾಡು ಅನ್ನೋದು ಇಚ್ಛಾಕೃತಂ, ನೇಚ್ಛಯಾಕೃತಂ ಅಲ್ಲ.
ಎಷ್ಟು ಸಟಲ್ ಪಾಯಿಂಟ್ ಇದೆ ತಿಳ್ಕೊಳ್ಳಿ. ನೀವು ಮನೇಲಿದ್ದು ಸಜೆಷನ್ ಕೊಡಬೇಕೆ ಹೊರತು ನೀವು ಯಜಮಾನರಾಗಿ ಯಜಮಾನಿಕಿ ಆಗಿರಿ. ಯು ಹ್ಯಾವ್ ಟು ಗಿವ್ ಸಜೆಷನ್, ಯು ಶುಡ್ ನಾಟ್ ಡಿಮ್ಯಾಂಡ್ ಎನಿಥಿಂಗ್. ಒಂದು ಮಗುನ ಸ್ಕೂಲಿಗೆ ಕಳಿಸ್ಬೇಕು. ತಂದೆ ಒಂದು ಸ್ಕೂಲ್ ಹೇಳ್ತಾರೆ, ತಾಯಿ ಒಂದು ಸ್ಕೂಲ್ ಹೇಳ್ತಾರೆ. ಯು ಗಿವ್ ಸಜೆಷನ್ ಆ್ಯಂಡ್ ಕೀಪ್ ಕ್ವೈಟ್. ಅವ್ರು ಎಲ್ಲಿಗಾದರೂ ಕಳಿಸ್ಕೊಳ್ಳಿ. ನಾನು ಹೇಳಿದೆ ಅವತ್ತು ಈ ಸ್ಕೂಲಿಗೆ ಹಾಕು ಅಂತ, ಈಕೆ ಕೇಳಲಿಲ್ಲ ನೋಡಿ, ಇವಾಗ ಏನಾಯಿತು? ಹೇಳಬಾರ್ದು. ಸಜೆಷನ್ ಕೊಟ್ಟು ಸುಮ್ಮನೆ ಆಗಬೇಕು. ಕೇಳಿದೆ ಇದನ್ನು ಕಟ್ಕೊಳ್ಬೇಡ ಅಂತ, ಕೇಳಿದೆಯಾ? ಅಲ್ಲ, ಆ ಥರ ಹೇಳಿದ್ರೇ ನಿಮ್ಗೆ ಮನಸ್ಸಿಗೆ ನಾಟೋದು. ಅದಕ್ಕೆ ಅದನ್ನು ಹೇಳಿ ಮತ್ತೆ ಅದನ್ನು ಹೇಳ್ತಾ ಇದ್ದೆ. ಯೋಚನೆ ಮಾಡಿ. ನಿತ್ಯ ನೈಮಿತ್ತಿಕ ಕರ್ಮ ಅನ್ನೋದು ಸಜೆಷನ್ ಬೇಸ್ಡ್. ಒಂದು ಸಜೆಷನ್ಗೆ ಏನು ಕನ್ನಡದಲ್ಲಿ ಸಲಹೆ. ಸಲಹೆ ಪೂರ್ವಕವಾಗಿರಬೇಕು. ಹೋಗು ಹೀಗೆ ಮಾಡುವಂತಿರಬಾರ್ದು. ಗೃಹಸ್ಥನ ನಾನು, ಪುರುಷನ, ವಯಸ್ಸಿದೆಯಾ, ಗೃಹಿಣಿ ಮನೇಲಿದ್ದಾಳ, ಮಗ ಇದ್ದಾರ, ಕೆಲಸ ಮಾಡಬೇಕು, ಕತ್ತೆ ಥರ ದುಡಿಬೇಕು. ಅದೇ ನೇಚ್ಛಯಾ ಕೃತಂ. ಅಯ್ಯೋ ನನಗೆ ಯಾರು ಕೇಳ್ತಿಲ್ವಲ್ಲ, ಮಾಡಿದ್ಯಾ ಇಲ್ವಾ ಅಂತ ಕೇಳ್ತಿಲ್ವಲ್ಲ, ಅದು ಇಚ್ಛಾಕೃತಂ. ಯು ಶುಡ್ ಬಿಕಮ್ AI, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ತೆಗೆದ್ಬಿಡಿ. ಯು ಹ್ಯಾವ್ ಟು ಬಿಕಮ್ ಎನ್ ಆರ್ಟಿಫಿಷಿಯಲ್ ಪರ್ಸನ್ ಇನ್ ದಿ ಹೌಸ್. ಅಂದರೆ ಏನು ಆರ್ಟಿಫಿಷಿಯಲ್ ಅಂದರೆ ರಾಬೋಟ್ ಥರ ಆಗಬೇಕು. ಯು ಶುಡ್ ಕೀಪ್ ಆನ್ ಡೂಯಿಂಗ್ ದಿ ಕರ್ಮ. ನೀವು ಅದಲ್ಲಿ ಎಕ್ಸ್ಪೆಕ್ಟ್ ಮಾಡಿದ್ರಿ ಅಂದರೆ ಅದು ಕರ್ಮ ಯೋಗ ಆಗಲ್ಲ. ಯಾಕಂದರೆ ಈಶ್ವರನಿಗೆ ಅರ್ಪಣೆ ಮಾಡಿಲ್ಲ, ಅದು ಕರ್ಮ ಆಗುತ್ತೆ. ಎಲ್ಲಿ ಕರ್ಮ ಆಗುತ್ತೋ ಆಸೆ ಬೆಳೀತಾ ಹೋಗುತ್ತೆ. ನೀವು ಆ ಪರ್ಸನನ್ನು ಚೇಂಜ್ ಮಾಡೋಕ್ಕೆ ಹೋಗ್ತೀರಿ. ಚೇಂಜ್ ಮಾಡಿದಾಗ ಇನ್ನೂ ಎಕ್ಸ್ಟ್ರಾ ಕರ್ಮ ಆಗ್ತಾ ಹೋಗುತ್ತೆ. ಆ ಕರ್ಮ ಯಾಕೆ ಬಂತು? ಅಜ್ಞಾನದಿಂದ ಬಂತು. ಅಜ್ಞಾನದಿಂದ ಮತ್ತೆ ಕರ್ಮ, ಮತ್ತೆ ಆಸೆ, ಮತ್ತೆ ಜನ್ಮ. ಇದು ಎಲ್ಲಿಗೆ ಮುಗಿಯುತ್ತೆ? ಮುಗಿಯೋದೇ ಇಲ್ಲ ಇದು. ಮತ್ತು ಸ್ವಾಮೀಜಿ ಅನ್ನೆಸೆಸರಿ ಅಡ್ವಾಂಟೇಜ್ ತೊಗೊಂಡ್ಬಿಡ್ತಾರೆ ಮನೇಲಿ. ನಾನು ಸುಮ್ಮನೆ ಇದ್ಬಿಟ್ರೆ, ಇಫ್ ಯು ಆರ್ ಎ ಸ್ಪಿರಿಚುವಲ್ ಪರ್ಸನ್ ಯು ಶುಡ್ ನಾಟ್ ಆಸ್ಕ್ ಸಚ್ ಕ್ವಶನ್ಸ್. ನೀವು ಅರ್ಥಕಾಮಿಗಳಾಗಿದ್ದರೆ ನೀವು ಏನೋ ಒಂದು ಇದು ಮಾಡಬೇಕಪ್ಪ, ಶಿಫಾರಸು ಮಾಡಬೇಕು, ನಾನು ಹೇಳಿದಾಗೆ ನಡಿಬೇಕು ಅಂತ ಇರಬೇಕಪ್ಪ. ನೀವು ಆಧ್ಯಾತ್ಮಿಕ ಸಾಧನೆಯಲ್ಲಿದ್ದಾಗ ಯಾರು ನಿಮ್ಮನ್ನು ತೆಗೆಳಿದ್ರೇನೋ ಹೊಗಳಿದ್ರೇನೋ, ನಿಮ್ಮ ಪ್ರಯಾರಿಟೀಸ್ ಫಸ್ಟ್ ಮನೇಲಿ ಫಿಕ್ಸ್ ಮಾಡ್ಕೊಳ್ಬೇಕು. ನಾನು ಏನನ್ನು ಗಳಿಸ್ತಾ ಇದ್ದೀನಿ, ಮೋಕ್ಷಕ್ಕೆ ನನ್ನ ದಾರಿ ಆದರೆ, ಮಾಡುವಂತಹ ಕರ್ಮ ಎಲ್ಲ ಸ್ವಧರ್ಮ ರೀತಿಯಾಗಾದರೆ, ಬೈದ್ರೇನೋ ಹೊರಡಿದ್ರೇನೋ, ಅಥವಾ ನೆಗ್ಲೆಕ್ಟ್ ಮಾಡಿದ್ರೇನೋ ಯೋಚನೆ ಮಾಡಿರಲ್ಲ ನಾವು. ಅದಕ್ಕೆ ಆಧ್ಯಾತ್ಮಿಕ ಜೀವನಕ್ಕೆ ಬಂದಮೇಲೆ ನಮ್ಮ ಮನಸ್ಸನ್ನು ನಾವೇ ಪ್ರಶ್ನೆ ಮಾಡ್ಕೊಳ್ಬೇಕು. ನಾವು ಮನಸ್ಸು ಮಾತ್ರ ಇರಬೇಕು. ಯಾವಾಗಲೂ ಮನಸ್ಸನ್ನು ಕೇಳಬೇಕು, ಏನು ಬೇಕು ನಿನಗೆ? ಜನ ಬೇಕಾ? ಮನ್ನಣೆ ಬೇಕಾ? ಜನದ ಜೊತೆ ಹೋಗಬೇಕಾ ನೀನು? ಅದೆಲ್ಲ ಕೇಳ್ತಾ ಇರಬೇಕು. ಯಾರು ನಿನಗೆ ಹೌದು ನೀನು ಮಾಡ್ತಿರೋದೆಲ್ಲ ಸರಿಗಿದೆ ಅಂತ ಹೇಳ್ತಿದ್ದಾರೆ, ನೀನು ಬೆಣ್ಣು ತಟ್ಟಬೇಕಾ ಯಾರ್ಯಾರು? ಇದೆಲ್ಲ ಕೇಳಬೇಕು. ಮನಸ್ಸು ಹೌದು ಅನ್ನತ್ತೆ. ಯಾಕಂದರೆ ಚಿಕ್ಕ ವಯಸ್ಸಿಂದಲೇ ಅದೇ ಮಾಡ್ಕೊಂಡು ಬಂದಿರೋದು ಮನಸ್ಸು ಹೌದು ಅನ್ನತ್ತೆ. ಮತ್ತು ಆಧ್ಯಾತ್ಮಿಕದಲ್ಲಿ ತುಂಬ ದೂರ ಇರ್ತೀವಿ ನಾವು. ಆ ಥರ ಇದ್ದರೆ ಇನ್ನೊಬ್ಬರನ್ನ ನೋಡಿ ನಾವು ಅವ್ರು ನಮಗೆ ಒಳ್ಳೆ ಕೆಲಸ ಮಾಡಿದ್ದೀರಿ ಅಂತ ಎಕ್ಸ್ಪೆಕ್ಟ್ ಮಾಡಬೇಕು. ಅಂದರೆ ಭಗವಂತ ನೋಡಿ ಇವರು ತುಂಬ ಒಳ್ಳೆ ಕೆಲಸ ಮಾಡಿದ್ದಾರಪ್ಪ, ಇವ್ರಿಗೆ ಚಿತ್ತಶುದ್ಧಿ ಕೊಡಬೇಕು, ಇವ್ರು ಮಾಡ್ತಿದ್ದು ಸ್ವಧರ್ಮ ಪರವಾಗಿದ್ದಾರೆ ಅಂತಂದರೆ ನಿಮಗೆ ಮೋಕ್ಷಕ್ಕೆ ದಾರಿ, ಅದ್ವೈತ ವೇದಾಂತದ ಮೋಕ್ಷಕ್ಕೆ ದಾರಿ. ಇಲ್ಲ ಈಕೆ ಹುಡು ಎಸ್ ಅನ್ನಬೇಕು, ಈತ ಎಸ್ ಅನ್ನಬೇಕು ಅಂದರೆ ಅದು ಸಾಧ್ಯವಿಲ್ಲ. ಭಗವಂತ ಎಸ್ ಅನ್ನೋದು ನಿಮ್ಮ ಮನಸ್ಸನ್ನು ನೋಡಿ ಮಾತ್ರ. ಈತನೋ ಈಕೆನೋ ಎಸ್ ಅನ್ನೋದು ಅವರ ಲೆನ್ಸ್ ಕನ್ನಡಿಯಲ್ಲಿ ಹಾಕೊಂಡು ಮಾತ್ರ, ಅವ್ರ ನೇರಕ್ಕೆ ಏನಿದೆಯೋ ಅದನ್ನು ಮಾತ್ರ ಹೇಳ್ತಾರೆ. ಅದು ಸರಿ ಬರಲ್ಲ ಯಾವಾಗಲೂ. ನೇಚ್ಛಯಾ ಕೃತಂ ನ ಇಚ್ಛಾ ಕೃತಂ. ಯೋಚನೆ ಮಾಡಿ. ಆ ರೀತಿಯಾಗಿ ಪ್ರತಿಯೊಂದು ಕರ್ಮವು, ವೈದಿಕ ಕರ್ಮವಾಗಲಿ ಲೌಕಿಕ ಕರ್ಮವಾಗಲಿ, ಆಫೀಸ್ ಹೋಗೋ ಕೆಲಸವನ್ನೇ ಭಗವಂತನಿಗೋಸ್ಕರ ಅಂತ ಮಾಡಿ. ಇವಾಗ ಇನ್ನೊಂದು ಹೇಳ್ತೀನಿ, ನೀವು ಒಪ್ಕೊಳ್ಳೋದೇ ಇಲ್ಲ. ನಿಮ್ಮ ಬಾಸನ್ನು ಈಶ್ವರ ಅಂತ ನೋಡಿ. ಒಪ್ಕೊಳ್ಳೋಕೆ ಸಾಧ್ಯವೇ ಇಲ್ಲ ಸ್ವಾಮಿ, ಕೆಲಸನೇ ಬಿಟ್ಬಿಡ್ತೀವಿ ಬೇಕಾದರೆ. ನಿಮ್ಮ ಮನೆಯವ್ರನ್ನ ಈಶ್ವರ ಅಂತ ನೋಡಿ. ಈಶ್ವರ ಅಂತ ನೋಡ್ಬೋದು, ಯಾವ ಅವತಾರ ಅಂತ ಹೇಳ್ಬಿಡಿ. ವಿಷ್ಣುವ ಅಥವಾ ವೈಷ್ಣವಿನ, ಅದ ರೌದ್ರಿನ, ಇಲ್ಲ ರುದ್ರನ ಅಲ್ವಾ? ಭಾವನೆ 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 ಅಂದರೆ ಮನಸ್ಸಿನ ಸಂಸ್ಕಾರ. ಯಾವ ರೀತಿಯಲ್ಲಿ ನೀವು ಇಂಟೆನ್ಷನ್ ಅಂತ ಅದಕ್ಕೆ ಶುರುವನ್ನು ಹೇಳಿದೆ. ಯಾವ ರೀತಿಯಲ್ಲಿ ಒಬ್ಬ ಮನುಷ್ಯನನ್ನು ನೀವು ನೋಡ್ತೀರಿ, ಯಾವ ರೀತಿಯಲ್ಲಿ ನಿಮ್ಮ ಸಂಬಂಧಗಳನ್ನು ನೋಡ್ತೀರಿ, ಅದರ ಮೇಲೆ ನಿಮ್ಮ ಮೋಕ್ಷ ನಿಂತಿದೆಯೇ ಹೊರತು ಅದೆಲ್ಲೋ ಹೋಗ್ಬಿಡ್ತೀರಂತೆ. ಆಶ್ರಮಕ್ಕೆ ಹೋದರೆ ಸಿಗತ್ತಂತೆ, ಗುಹೆಯಲ್ಲಿ ಕೂತ್ರೆ ಸಿಗತ್ತಂತೆ, ಸಿಗೋದಿಲ್ಲ. ಯದ್ಭಾವಂ ತದ್ಭವತಿ ಅಷ್ಟೆ. ನೇಚ್ಛಯಾ ಕೃತಂ. ಈ ರೀತಿಯಾಗಿ ಮಾಡಿದಾಗ ಚಿತ್ತಶೋಧಕಂ, ಮುಕ್ತಿ ಸಾಧಕಂ. ಮುಕ್ತಿಗೆ ಅದ್ವೈತ ವೇದಾಂತದಲ್ಲಿ ಹೇಳಿರುವಂತಹ
ಆನಂದಕ್ಕೆ ಈ ಕರ್ಮಯೋಗ ಸಹಾಯ ಮಾಡುತ್ತೆ ಹೊರತು ಕರ್ಮ ಬಂಧನಕಾರಿ. 1-2 ಶ್ಲೋಕದಲ್ಲಿ ಕೇವಲ ಕರ್ಮ ಪತನ ಕಾರಣಂ ಅಂತ ಹೇಳಿದ್ರು, ಕರ್ಮಯೋಗ ಮುಕ್ತಿ ಸಾಧಕಂ ಅಂತ ಹೇಳಿದ್ರು. ಅದನ್ನು ಸೇರಿಸ್ಕೊಳ್ಬೇಕು. ಕೃತಿಮಹೋದದವು ಪತನ ಕಾರಣ ಜಸ್ಟ್ ಕರ್ಮ. ಐ ಆಮ್ ಡೂಯಿಂಗ್ ದಿಸ್ ಕರ್ಮ, ಈ ಕರ್ಮ ಎಲ್ಲ ನನಗೆ ಫಲ ಬರಬೇಕು ಅನ್ನೋದು ಪತನ ಕಾರಣ. ಕರ್ಮಯೋಗ ಮುಕ್ತಿ ಸಾಧಕಂ. ಅದು ಯೋಗವಾಗಿ ಆಗಬೇಕು. ಯೋಗ ಅಂದರೆ ಸಂಸ್ಕಾರ. ಆ ಸಂಸ್ಕಾರ ಅನ್ನೋದೇನದು ಈಶ್ವರ ಅನ್ನುವಂತಹ ತತ್ವವನ್ನು ಮನಸ್ಸಿಗೆ ತಂದು ಎಲ್ಲ ಈಶ್ವರನಿಗೆ ಮಾಡ್ತಿದ್ದೀನಿ ಅಂತ ಇರಬೇಕು. ಏನಿದೆ ಚಿತ್ತಶೋಧಕಂ. ಚಿತ್ತ ಅಂದರೆ ಮನಸ್ಸು ಅಂತ, ಶೋಧ ಅಂದರೆ ಪ್ಯೂರಿಫಿಕೇಷನ್. ಕರ್ಮಯೋಗದಲ್ಲಿಯೇ ಚಿತ್ತಶೋಧಕ ಅಂದರೆ ಶುದ್ಧತೆಯ ಸಾಧ್ಯತೆ. ಕರ್ಮದಲ್ಲಿ ಏನಾಗುತ್ತೆ, ಅಹಂಕಾರ ಪ್ರಬಲವಾಗಿರುತ್ತೆ. ಕರ್ಮಯೋಗದಲ್ಲಿ ಅಹಂಕಾರ ದಾಸವಾಗಿಬಿಟ್ಟಿರುತ್ತೆ. ಯಾಕೆ ದಾಸ? ಈಶ್ವರನಿಗೆ ದಾಸ ಆಗಿರುತ್ತೆ. ಕರ್ಮದಲ್ಲಿ ಏನಾಗಿರುತ್ತೆ, ನಾನು ಸ್ವಾಮಿ ಆಗಿರ್ತೀನಿ. ಕರ್ಮದ ಫಲ ಹಾಗೂ ಕರ್ಮವನ್ನು ಆಶ್ರಯ ಆಗ್ತಿರುವಂಥ ಎಲ್ಲರೂ ನನಗೆ ದಾಸರಾಗಬೇಕು. ಆದರೆ ಕರ್ಮಯೋಗದಲ್ಲಿ ಚೇಂಜ್ ಮಾಡಿಕೊಂಡು ರಿವರ್ಸ್, ನಾನು ದಾಸವಾಗಿಬಿಟ್ಟು ಪರಮೇಶ್ವರನ ಸ್ವಾಮಿಯಾಗಿ ಮಾಡಿರ್ತೀನಿ. ಈ ರೀತಿಯಾಗಿ ಸತತವಾಗಿ ಮಾಡಬೇಕು. 1-2 ದಿವಸದಲ್ಲೋ ರಿಟ್ರೀಟೆಲ್ಲ ನಿಮಗೆ ಒಂದು ಸಹಾಯ ಮಾಡುತ್ತೆ. ಪ್ರವಚನಗಳು ಸಹಾಯ ಮಾಡುತ್ತೆ. ನಿಮ್ಮ ಪರ್ಸನಾಲಿಟಿ 180 ಡಿಗ್ರಿ ಬದಲಾವಣೆ ಆದ್ರೇ ಮೋಕ್ಷಕ್ಕೆ ಸಾಧ್ಯ. ಮೋಕ್ಷನೇ ಬೇಡ ಅಂದರೆ ಅದು ಪರವಾಗಿಲ್ಲ, ನನಗೆ ಬೇಡ ಸ್ವಾಮಿ ಅಂತಂದರೆ ಪರವಾಗಿಲ್ಲ. ಆ ರೀತಿಯಾಗಿ ಮಾಡಿದಾಗ ನಿಮಗೆ ಭಗವಂತನ ಆಶೀರ್ವಾದ. ಇಲ್ಲಿಗೆ ಇನ್ನೊಂದು ಶ್ಲೋಕ ನೋಡ್ಬೇಡ, ಇನ್ನೊಂದು 10 ನಿಮಿಷ ಇದೆ. ಕಾಯವ ಆಯ್ತು, ಇದು ಆಯಿತಾ? ಇದು ಮಾಡ್ಬಿಟ್ಟು ಹಾಂ ಸರಿ. ಕರ್ಮ ಹೇಗೆ ಮಾಡೋದು? 4ನೇ ಶ್ಲೋಕದಲ್ಲಿ ಹೇಳ್ತಾರೆ ಯಾವ ರೀತಿಯ ಕರ್ಮ. ರಮಣರು ಹೇಳ್ತಾರೆ ಪ್ರಸಿದ್ಧವಾಗಿರುವಂಥದ್ದು ಕಾಯ ವಾಕ್ ಮನಃ. ಕಾಯ ವಾಂಗ್ ಮನಃ ಅಂತ ಹಾಕಿದಾರಲ್ಲಿ. ಕಾಯ ಅಂದರೆ ಶರೀರದಿಂದ, ವಾಕ್ ಅಂದರೆ ಮಾತಿನಿಂದ, ಮನಃ ಅಂದರೆ ಮನಸ್ಸಿನಿಂದ. ಕಾಯ ವಾಕ್ ಮನಃ ಕಾರ್ಯಂ ಉತ್ತಮಂ. ಒಂದಕ್ಕಿಂತ ಒಂದೊಂದು ಉತ್ತಮ ಅಂತೆ. ಶರೀರದಿಂದ ಮಾಡುವಂತಹ ಈಶ್ವರನಿಗೆ ಅರ್ಪಣೆ, ಶರೀರದಿಂದ ಮಾಡುವಂತಹ ಕರ್ಮಕ್ಕಿಂತ ವಾಚಿಕ ಕರ್ಮ ಉತ್ತಮ ಅಂತೆ. ವಾಚಿಕ ಕರ್ಮಕ್ಕಿಂತ ಮಾನಸಿಕವಾದ ಕರ್ಮ ಉತ್ತಮ ಅಂತೆ. ಈಚ್ ಈಸ್ ಸಟಲರ್ ದ್ಯಾನ್ ದಿ ಅದರ್. ಶರೀರದಿಂದ ಏನು ಕೆಲಸ ಮಾಡ್ತೀವಿ? ಪೂಜೆ. ಅಲ್ಲಿಂದ ತಗೊಳ್ಳೋಣ. ಮಾಡುವಂತಹ ಪೂಜೆ ಎಲ್ಲ ಭಗವಂತನಿಗಿರಬೇಕು. ಅದು ಒಂದು ಇಷ್ಟ ದೇವತೆಯಿಂದ ಶುರು ಆಗಬೇಕು. ಹಿಂದಿನ ನೆಕ್ಸ್ಟ್ ಶ್ಲೋಕದಲ್ಲಿ ಬರ್ತದೆ, ಅದಕ್ಕೆ ಇವಾಗಲೇ ಇಂಟ್ರಡಕ್ಷನ್. ಪೂಜನಂ ಜಪಾಶ್ಚಿಂತನಂ ಕ್ರಮಾತ್. 4ನೇ ಶ್ಲೋಕದ ಕೊನೆ ಸಾಲು. ಪೂಜನಂ, ಕಾಯ ಅಂದರೆ ಶರೀರ, ಶರೀರಕ್ಕೆ ಪೂಜೆ, ವಾಕ್ಗೆ ಜಪ, ಮನಃಗೆ ಚಿಂತನ. ಕ್ರಮಾತ್, ಪೂಜೆ ಜಪ ಹಾಗೂ ಧ್ಯಾನದಿಂದ ಕರ್ಮವನ್ನು ಮಾಡಬೇಕು. ಒಂದಕ್ಕಿಂತ ಒಂದು ಸೂಕ್ಷ್ಮ. ಪೂಜೆ ರೀತಿಯಾಗಿ ಮಾಡಬೇಕು. ಪೂಜೆಯನ್ನು ಮಾಡ್ತಿದ್ದಾಗ ಫಲ ಬೇಕು ಅಂತ ಕೇಳಬಾರ್ದು. ಪೂಜೆಗೋಸ್ಕರ ಮಾಡಿದ್ರೆ ಮನಸ್ಸು ಶುದ್ಧಿ ಆಗುತ್ತೆ. ಪೂಜೆ ಫಲಕ್ಕಂತ ಕೇಳಿದ್ರೆ ಮನಸ್ಸಿನ ಶುದ್ಧಿ ಕಮ್ಮಿ ಆಗುತ್ತೆ. ಆದರೆ ಶುರುವಿನಲ್ಲಿ ನಮಗೆ ಕೇವಲ ಸ್ಪಿರಿಚುವಲ್ ಪ್ಯೂರಿಟಿಗೇನೆ ಕೇಳಲ್ಲ, ಲೌಕಿಕವಾಗೂ ನಾವು ಕೇಳ್ತಾ ಇರ್ತೀವಿ. ಯಾವಾಗ ನಾವು ಲೌಕಿಕದ ಫಲವನ್ನು ಕೇಳ್ತಿದ್ದಾಗ ಚಿತ್ತಶುದ್ಧಿ ಕಮ್ಮಿ ಆಗುತ್ತೆ, ಸೆಕೆಂಡ್ರಿ ಆಗುತ್ತೆ, ಬೈ ಪ್ರಾಡಕ್ಟ್ ಆಗುತ್ತೆ. ಚಿತ್ತಶುದ್ಧಿಯೇ ಮುಖ್ಯವಾಗಿ ಇಟ್ಕೊಂಡ್ರೆ ಲೌಕಿಕವಾದ ಫಲ ಬೈ ಪ್ರಾಡಕ್ಟ್ ಆಗುತ್ತೆ. ಅವಾಗ ನಿಮ್ಮ ಹಂತ ಹೇಗಿದೆಯೋ ಹಾಗೆ ಅದನ್ನು ತೊಗೊಂಡು ಹೋಗಬೇಕು. ಇಷ್ಟ ದೇವತೆಯ ಪೂಜೆ. ನೀವು ಪೂಜೆಯನ್ನು ಭಗವಂತನಿಗೋಸ್ಕರ ಮಾಡಿದ್ರೆ ನೀವು ಮಾಡ್ತಿರುವಂತಹ ಲೌಕಿಕ ಕರ್ಮ ಎಲ್ಲ ಭಗವಂತನಿಗೋಸ್ಕರ ಮಾಡ್ಬೋದು. ನೀವು ಪೂಜೆ ಮಾಡದೆ ಕೇವಲ ಕರ್ಮವನ್ನು ಸ್ವಾಮೀಜಿ ಹೇಳಿದ್ದಾರೆ ಅಥವಾ ಶಾಸ್ತ್ರ ಹೇಳ್ತಿದೆ ಭಗವಂತನಿಗೆ ಮಾಡಿ ಅಂದರೆ ಮನಸ್ಸು ಬರೋದಿಲ್ಲ. ನಾನು ಹೇಳಿದ್ರೆ ಅರ್ಥ ಆಗ್ತಿದೆಯಾ? ಮಾಡುವಂತಹ ನಿತ್ಯ ಪೂಜೆ, ನಿಮ್ಮ ಮನೇಲಿ ಏನು ಪೂಜೆ ಅಭ್ಯಾಸ ಇಟ್ಕೊಂಡಿದ್ದೀರಾ ನೀವೆಲ್ಲ, ರುದ್ರಾಭಿಷೇಕವೋ ಪುರುಷ ಸೂಕ್ತವೋ ಏನು ಪೂಜೆ ಮಾಡ್ತೀರಿ, ಅದು ಭಗವಂತನಿಗೆ ಅಂತ ಮಾಡಿದ್ರೆ ನೀವು ಮಾಡುವಂತಹ ಲೌಕಿಕ ಕರ್ಮವಲ್ಲ, ಭಗವಂತನಿಗೆ ಅಂತ ಮಾಡಬಹುದು. ಪೂಜೆ ನನಗೆ ಅಂತ ಮಾಡಿಕೊಂಡ್ರೆ ಲೌಕಿಕ ಕರ್ಮವು ನನಗೆ ಅಂತ ಮಾಡ್ಕೊಳ್ತೀರಿ. ಡೂ ಪೂಜಾ ಫಾರ್ ಪೂಜಾ ಸೇಕ್, ದೆನ್ ದ ಅದರ್ ಕರ್ಮಾಸ್ ಆಲ್ಸೋ ವಿಲ್ ಬಿಕಮ್ ಎ ಪೂಜಾ. ತುಂಬ ಸೂಕ್ಷ್ಮವಾಗಿ ಹೇಳ್ತಾ ಇದ್ದೀನಿ, ಗೊತ್ತಾಯ್ತೋ ಇಲ್ಲೋ ಗೊತ್ತಿಲ್ಲ. ಬೆಳಗ್ಗೆ ಮಾಡುವಂತಹ ಪೂಜೆ ಎಲ್ಲ ಭಗವಂತನಿಗೆ ಅಂತ ಮಾಡಿ,
ಪೂಜೆ ಆದಮೇಲೆ ನೀವು ಆಫೀಸ್ಗೆಲ್ಲ ಹೋಗ್ತಿರಲ್ವ, ಅದನ್ನು ಪೂಜೆ ಅಂತ ನೋಡ್ಬೋದು. ಇಲ್ಲ ನಾನು ಬೆಳಗ್ಗೆ ಮಾಡ್ತಿರುವಂತಹ ಪೂಜೆ ನನಗೆ ಅಂತ ಮಾಡಿದಾಗ ಆಫೀಸ್ಗೆ ಹೋಗೋದು ನನಗೆ ಅಂತ ಮಾಡ್ತೀರಿ ನೀವು. ಅವಾಗ ಅದು ಕರ್ಮ ಯೋಗ ಆಗಲ್ಲ, ಕರ್ಮ ಆಗತ್ತದು. ಯೋಚನೆ ಮಾಡಿ. ಪೂಜನಂ ಜಪಾಸ್ ಚಿಂತನಂ ಕ್ರಮಾತ್. ಇದು ವಿಸ್ತಾರವಾಗಿ ಆಮೇಲೆ ನೋಡೋಣ. ಮುಂದಿನ ಸೆಷನ್ 12 ಗಂಟೆಗೆ. ಹಾಂ, 1 ಅವರ್ ಗ್ಯಾಪ್ ಇದೆ, ರಿಲ್ಯಾಕ್ಸ್ ಮಾಡ್ಕೊಳ್ಳಿ. 12 ಗಂಟೆಗೆ, 12ರಿಂದ 1:15 ಮುಂದಿನ ಸೆಷನ್. ಓಂ ಶಂ ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಅಮೃತಂ ಗಮಯ. ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ.